ನಮ್ಮ ಗೋಖಲೆ ಸಂಸ್ಥೆಯ ಅಭಿಮಾನಿಗಳಾದ ಶ್ರೀ AR ಚಂದ್ರಶೇಖರ್ ಶೆಟ್ಟಿ ಮತ್ತು ಕುಟುಂಬದವರು ಪ್ರಾಯೋಜನೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ನಮಗೆಲ್ಲ ಪರಿಚಿತರೇ ಆಗಿದ್ದಾರೆ. ಅದರಿಂದ ಅವರ ಪರಿಚಯ ಮತ್ತೆ ಮಾಡುವ ಸಾಹಸಕ್ಕೆ ಹೋಗೋದಿಲ್ಲ. ಈ ಹಿಂದೆ DVG ಅವರ ಸಂಸ್ಕೃತಿ, ಜೀವನ ಧರ್ಮಯೋಗ, ಜ್ಞಾಪಕ ಚಿತ್ರಶಾಲೆ ಇವುಗಳ ಬಗ್ಗೆ ಉತ್ಕೃಷ್ಟವಾದ ಉಪನ್ಯಾಸ ಮಾಲೆಗಳನ್ನು ಮಾಡಿದ್ದಾರೆ. ಈ ಸಲ ಹೀಗಿದ್ದರೂ ನಮ್ಮ ಬಾಪು ಅನ್ನೋ ವಿಷಯ ಕುರಿತು ಮಾತನಾಡೋರಿದ್ದಾರೆ. ಗಾಂಧಿ ಯುಗದ ನಂತರ 2 ಪೀಳಿಗೆಗಳಷ್ಟು ಕಾಲ ಕಳೆದಿರೋದ್ರಿಂದ ಈಗಿನ ಹೊಸ ಪೀಳಿಗೆಗೆ ಗಾಂಧಿಯವರ ಪರಿಚಯ ಆಗುವ ಅವಶ್ಯಕತೆ ಇದೆ. ಇವತ್ತಿನ ಪೀಳಿಗೆಗೆ ಗಾಂಧಿ ಬಹುಮಟ್ಟಿಗೆ ಒಂದು ಹೆಸರಾಗಿ ಅಷ್ಟೇ ಉಳಿದಿದ್ದಾರೆ ಅಂತ ಅನಿಸುತ್ತೆ. ಅವರ ಬಗ್ಗೆ ಅಷ್ಟಿಷ್ಟು ಗೊತ್ತಿರೋರು ಕೂಡ ಅವರದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಏನೋ ಒಂದು ಪಾತ್ರ ಇತ್ತು, ಇಷ್ಟು ಮಟ್ಟಿಗೆ ಸ್ಥೂಲವಾಗಿ ಅವರಿಗೆ ಗೊತ್ತಿರುತ್ತೆ. ಆದರೆ ವಾಸ್ತವತೆ ಅಂತ ಹೇಳಿದ್ರೆ ಈ ರಾಜಕಾರಣ ಗಾಂಧಿಯವರ ಜೀವನದ ಒಂದು ಭಾಗ ಮಾತ್ರ ಆಗಿತ್ತು. ಬರೀ ರಾಜಕಾರಣದ ದೃಷ್ಟಿಯಿಂದ ನೋಡಿದರೆ ಗಾಂಧಿಯವರಲ್ಲಿ ಸಫಲತೆಗಳಿರೋ ಹಾಗೆ ವಿಫಲತೆಗಳನ್ನು ಗುರುತಿಸೋದು ಸಾಧ್ಯ ಇದೆ. ಆದರೆ ಆ ಕಾರಣದಿಂದ ಗಾಂಧೀಜಿಯವರನ್ನು ನಾವು ತಿರಸ್ಕಾರ ಮಾಡೋ ಹಾಗಿಲ್ಲ. ತಿರಸ್ಕಾರ ಮಾಡಿದ್ರೆ ನಷ್ಟ ನಮ್ಮದು. ಅವರ ಸಮಕಾಲೀನರಲ್ಲಿಯೇ ಗಾಂಧೀಜಿಯವರ ಜೊತೆ ಭಿನ್ನಾಭಿಪ್ರಾಯ ಇದ್ದ ಅನೇಕ ಜನ ಗಣ್ಯರಿದ್ದರು. ಅದು ಕೆ ಮುನ್ಷಿಯವರಿರ್ಬೋದು, ಸರ್ ಪಿ ಎಸ್ ಶಿವಸ್ವಾಮಯ್ಯರಿರ್ಬೋದು. ಅನೇಕರಿಗೆ ಗಾಂಧಿಯವರ ಜೊತೆ ಭಿನ್ನಾಭಿಪ್ರಾಯಗಳು ಇದ್ದವು, ತೀವ್ರ ಭಿನ್ನಾಭಿಪ್ರಾಯಗಳೇ ಇದ್ದವು. ಆದರೂ ಅವರೆಲ್ಲ ಗಾಂಧೀಜಿಯವರನ್ನು ಅತೀವ ಗೌರವಿಸಿದರು. ಬರೀ ರಾಜಕಾರಣವಷ್ಟೇ ಅವರ ಜೀವನ ಆಗಿದ್ದಿದ್ದರೆ ದೇಶ ವಿದೇಶಗಳಲ್ಲಿ ಇವತ್ತಿಗೂ ಅವರ ಹೆಸರು ಪ್ರಚಲಿತವಾಗಿ ಐತಿಹಾಸಿಕ ವ್ಯಕ್ತಿ ಅನ್ನುವ ಕೀರ್ತಿ ಬಹುಶಃ ಉಳಿದಿರಲಿಲ್ಲ. ಅವರ ನಿಧನವಾಗಿ ಈಗ 60 ವರ್ಷ ಕಳೆದಿದೆ. ಐನ್ಸ್ಟೈನ್ ಇರ್ಬೋದು, ಮಾರ್ಟಿನ್ ಲೂಥರ್ ಕಿಂಗ್ ಇರ್ಬೋದು, ಈ ಇತಿಹಾಸ ಪುರುಷರೆಲ್ಲ ಗಾಂಧಿಯವರನ್ನು ಗೌರವಿಸಿದ್ದು ಕೇವಲ ಅವರ ರಾಜಕಾರಣ ನಡಾವಳಿಗೋಸ್ಕರ ಅಲ್ಲ. ಈ ಕೆಲವು ವರ್ಷ ಹಿಂದೆ ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ RN ಬಲ್ಲಾ ಅಂತ ಅವರು ಜಗದ್ವಿಖ್ಯಾತ ಸಮಾಜಶಾಸ್ತ್ರಜ್ಞರು, ಅವರು ಹೇಳಿದರು, ಗಾಂಧಿಯವರನ್ನ ಅಧ್ಯಯನ ಮಾಡಿದ ಮೇಲೆ ನನಗೆ ಅಮೆರಿಕ ಹೀಗೆ ಯಾಕಿದೆ ಅಂತ ಚೆನ್ನಾಗಿ ಅರ್ಥ ಆಯಿತು ಅಂತ. ಹೀಗೆ ರಾಜಕಾರಣವನ್ನು ಪಕ್ಕಕ್ಕಿಟ್ಟರೂ ಕೂಡ ಜಗತ್ತಿನ ಬಗ್ಗೆ ವ್ಯಕ್ತಿಯ ದೃಷ್ಟಿ ಏನಿರಬೇಕು, ಜೀವನದ ಬಗ್ಗೆ ನಮ್ಮ ದೃಷ್ಟಿ ಏನಿರಬೇಕು, ಈ ಮುಂತಾದ ವಿಷಯಗಳಲ್ಲಿ ಗಾಂಧಿಯವರು ಅನುಭವದಿಂದ ನೀಡಿರುವ ಒಳನೋಟಗಳು ಬಹುಕಾಲ ಸಂಗತವಾಗಿ ಉಳಿಯುತ್ತವೆ. ಅದು ಈಗಿನ ಪೀಳಿಗೆಗೂ ತಿಳಿಯುವ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಗಾಂಧಿಯವರ ವಾರಸಿಕೆಯನ್ನು ಕುರಿತು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಮೆಲುಕು ಹಾಕ್ತಾ ಇರೋದು ಯುಕ್ತವಾಗಿದೆ. ತಮ್ಮ ಈ 5 ದಿವಸದ ಉಪನ್ಯಾಸ ಮಾಲೆಯನ್ನು ಪ್ರಾರಂಭಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರನ್ನು ಪ್ರಾರ್ಥನೆ ಮಾಡ್ತೀನಿ. ಸಹೃದಯರಿಗೆಲ್ಲ ನಮಸ್ಕಾರ. ಹಿರಿಯರಾದ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಗಾಂಧೀಜಿ ಬಗ್ಗೆ ಚಿಂತನೆ ಈಗ ಹಿಂದೆಂದಿಗಿಂತ ಹೆಚ್ಚು ಅಗತ್ಯ ಆಗಿದೆ ಅನಿಸುತ್ತೆ. ಇಲ್ಲಿ ಹಿರಿಯ ಗಾಂಧಿವಾದಿಗಳು ಮುಂದೆ ಕೂತಿದ್ದಾರೆ, ದೊರೆಸ್ವಾಮಿಯವರಿದ್ದಾರೆ. ಅವರೆಲ್ಲ ಗಾಂಧಿನ ಕಂಡವರು. ನನಗೆ ಎಷ್ಟೋ ಸಲ ದುಃಖ ಉಂಟು, ನೋಡೋಕ್ಕಾಗಲಿಲ್ಲಲ್ಲ ನಮಗೆ ಅಂತ. ನೆಹರು ಈ ಮಹಾತ್ಮ DG ತೆಂಡೂಲ್ಕರ್ ಬರೆದಂಥ 8 ಸಂಪುಟಗಳ ಪುಸ್ತಕ ಏನಿದೆ, ಅದಕ್ಕೆ ಮುನ್ನುಡಿ ಬರೆದಾಗ ಒಂದು ಮಾತನ್ನು ಬರೀತಾರೆ. ಆ ಮಾತು ನನಗೆ ತುಂಬ ಇಷ್ಟ. ಗಾಂಧಿ ಅಷ್ಟೇ ದೊಡ್ಡವನಲ್ಲದ ಯಾವ ವ್ಯಕ್ತಿಯೂ ಕೂಡ ಗಾಂಧಿ ಜೀವನ ಕುರಿತು ಬರೆಯಲು ಶಕ್ತನಾಗಲಾರ ಅಂತ. ಅವರಷ್ಟು ದೊಡ್ಡವರು ಆಗದೊರ್ತು ಅವ್ರ ಬಗ್ಗೆ ಬರೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ಮುಂದೆ ಸ್ವಲ್ಪ ಸೇರಿಸ್ತೇನೆ. ಅವರ ಜೀವನದ ಹಾಗೂ ಸಾಧನೆಯ ಬಗ್ಗೆ ಮಾತನಾಡೋದು ಕೂಡ ಅಷ್ಟೇ ಕಷ್ಟದ ಕೆಲಸ ಆಗ್ತದೆ. ಯಾವ ದೃಷ್ಟಿಯಿಂದ ನೋಡೋದು ನಾನು ಅವ್ರನ್ನ?
ರಾಮಸ್ವಾಮಿಯವರು ಚೆನ್ನಾಗಿ ಹೇಳಿದರು, ಬರೀ ರಾಜಕಾರಣಿ ಅಂತ ನೋಡಿದರೆ ಒಂದು ಜೀವನದ ಒಂದು ಸಣ್ಣ ಭಾಗ ಆಯಿತು. ಅವರು ಮಾಡಿದಂಥ ಸಾಧನೆಗಳ ಪಟ್ಟಿಯನ್ನು, ಪರಿಶ್ರಮವನ್ನು ಗಮನಿಸಿದಾಗ ರಾಜಕಾರಣ ಒಂದು ಸಣ್ಣದು ಅಂತ ಅನಿಸುತ್ತೆ. ಮನುಷ್ಯ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾನೆ ಹೋಗಬೇಕಾದ್ರೆ ಅಂತ. ಕೆಲವರು ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾರೆ, ಕೆಲವರು ಹೋಗುವಾಗ ಇರೋ ಹೆಜ್ಜೆಯನ್ನು ಕೂಡ ಅಳಿಸಿ ಹೋಗ್ತಾರೆ ಅಂತ. ನಾನು ಈ ಮಾತಾಡಬೇಕಾದ್ರೆ ಯಾಕೆ ಆಯ್ಕೊಂಡೆ ಈ ವಿಷಯವನ್ನು ಅಂತ ತಮಗೆ ತಿಳಿಸ್ಬೇಕು. ನನ್ನ ಕಣ್ಣು ಮುಂದೆ 2 ಚಿತ್ರ ಬರ್ತಾಯಿದೆ. ಈ ವಿಷಯ ಆರಿಸ್ಕೊಂಡಾಗ ರಾಮು ಅವರು ಹೇಳಿದಾಗ ಇದರ ಬಗ್ಗೆ ಮಾತಾಡ್ತೀನಿ, ನಾನೇ ಅಪೇಕ್ಷೆ ಪಟ್ಟದ್ದು. ನಾನು ಗಾಂಧಿಯವ್ರ ಬಗ್ಗೆ ಅಥಾರಿಟಿ ಅಂತಲ್ಲ, ತುಂಬ ಆಳವಾಗಿ ತಿಳ್ಕೊಂಡಿದ್ದೇನೆ ಅಂತಲ್ಲ. ಆದರೆ 2 ಚಿತ್ರ ನನ್ನ ಕಣ್ಣು ಮುಂದೆ ನಿಂತದಲ್ಲ. ಮೊದಲೇದು ನನ್ನ ಬಾಲ್ಯದಲ್ಲಿ ಹಾಗೂ ಬೆಳೀತಿರ್ಬೇಕಾದ್ರೆ ನಾನು ಕಂಡಂಥ ಅನೇಕ ಜನ ಹಿರಿಯರು, ಮಹಾನುಭಾವರು, ನನ್ನ ಮನಸ್ಸಿನ ಮೇಲೆ ಬಿತ್ತಿದಂಥ ಗಾಂಧಿ ಚಿತ್ರ ಒಂದಿದೆ. ತುಂಬ ದೊಡ್ಡವರು, ಅವ್ರ ಹೆಸರುಗಳನ್ನು ಹೇಳ್ತೇನೆ. ಅವ್ರು ಏನು ನನ್ನ ಮನಸ್ಸಲ್ಲಿ ಚಿತ್ರ ಹಾಕಿದರು ಗಾಂಧಿದು, ಅದು ಒಂದಾದರೆ, ಇನ್ನೊಂದು ಈಗ ಪತ್ರಿಕೆಗಳು ಬರ್ತಿರೋ ಹಾಗೆ ನಮ್ಮ ಕಾಲೇಜ್ ಮಕ್ಕಳಿಗೆ ಗಾಂಧೀಜಿ ಬಗ್ಗೆ ಏನು ಕಲ್ಪನೆ ಸಿಗ್ತಾ ಇದೆ ಅನ್ನುವಂಥ ಇನ್ನೊಂದು ಚಿತ್ರ ನನ್ನ ಮನಸ್ಸಲ್ಲಿದೆ. 2 ಚಿತ್ರ ನನ್ನ ಮುಂದಿದೆ. ಈ 2 ನಡುವೆ ಇರುವಂಥ ಅಗಾಧ ವ್ಯತ್ಯಾಸ ನನ್ನ ಮನಸ್ಸನ್ನು ಕಲಕಿದೆ. ನಾನು ಬಾಲಕನಾಗಿದ್ದಾಗ ಏನು ಚಿತ್ರ ನನ್ನ ಮನಸ್ಸಲ್ಲಿ ಕಂಡರಿಸಿದ್ರೋ ಹಿರಿಯರು, ಮಹಾನುಭಾವರನ್ನ ಕಂಡಂಥವ್ರು ಎಲ್ಲರೂ, ಆ ಚಿತ್ರ ಒಂದು ಕಡೆ. ಆದರೆ ಈಗ ಮಕ್ಕಳು ಮಾತಾಡ್ತಿರುವಂಥದ್ದು, ಪತ್ರಿಕೆಗಳಲ್ಲಿ ಬರೆತಿರುವಂಥದ್ದು, ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡವ್ರು ಬರೀತಿರುವಂಥದ್ದು ನೋಡಿದಾಗ ಈ ಚಿತ್ರ ಒಂದು ಬೇರೆ ಅನ್ನಿಸ್ತಾ ಇದೆ. ತುಂಬ ವ್ಯತ್ಯಾಸ ಕಾಣಿಸಿದಾಗ ಮನಸ್ಸು ಕಲ್ಕತ್ತೆ. ಹಾಗಾದರೆ ಹಿಂದಿನವರು ಗಾಂಧಿ ಜೀವನವನ್ನು ಅಗತ್ಯಕ್ಕಿಂತ ಹೆಚ್ಚು ವಿಸ್ತಾರವಾಗಿ ಕಂಡರೆ ಅಂತ, ಅಥವಾ ಅವರನ್ನು ಅನಾವಶ್ಯಕವಾಗಿ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ದೈವತ್ವಕ್ಕೆ ಏರಿಸಲಿಕ್ಕೆ ಪ್ರಯತ್ನ ಮಾಡಿದರು ಹೇಗೆ? ಈಗ ಬೆಳಗ್ಗೆ ಯಾಕೆ ಹೇಳ್ತೀನಿ ಅಂದರೆ, ಇನ್ನೊಂದು ಘಟನೆ ತಂದಿದ್ದೀನಿ, ಪತ್ರ ಕೂಡ ತಂದಿದ್ದೀನಿ. ಬೆಳಗ್ಗೆ ಒಂದು ಪತ್ರ ಬಂದಿದೆ ಮಂಗಳೂರಿಂದ ನನಗೆ. ಒಬ್ರು ಯಾರೋ ತಾಯಿ ಬರೆದಿದ್ದಾರೆ ಪತ್ರ. ನಾನು 11ನೇ ತಾರೀಕು, ಇದೇ ಜನವರಿ 11ಕ್ಕೆ ಅಲ್ಲಿ ಮಂಗಳೂರಲ್ಲಿ ಉಪನ್ಯಾಸ ಆಯಿತು. ಹೆಡ್ ಮಾಸ್ಟರ್ಸ್ ಎಲ್ಲ ಕರೆದಿದ್ದು, ಸುಮಾರು 800 ಜನ ಹೆಡ್ ಮಾಸ್ಟರ್ಸಿಗೆ ಮಾತಾಡಬೇಕು ಅಂತ ಕರೆದಿದ್ರು. ನಾನು ಮಾತನಾಡಿದಾಗ ಗಾಂಧೀಜಿ ಬಗ್ಗೆ ಸ್ವಲ್ಪ ಉತ್ಸಾಹದಿಂದ ಮಾತಾಡಿರಬೇಕು. ಆಗ ತಾಯಿ ಬರೆದಿದ್ದಾರೆ, ನೀವು ರಾಮಕೃಷ್ಣಾಶ್ರಮದ ಹಾಲಲ್ಲಿ ನಿಂತ್ಕೊಂಡು ಗಾಂಧೀಜಿಯವರು ಹೊಗಳಿದ್ದು ನನಗೆ ಭಾಳ ದುಃಖ ಆಯಿತು ಅಂತ ಬರೆದಿದ್ದಾರೆ. ಪತ್ರ ಇದೆ ನನ್ನ ಕಡೆ, ಇವತ್ತೊಂದು ಸಾಯಂಕಾಲ ಓದಿದ್ದೇನೆ ಅದನ್ನು. ಭಾಳ ದುಃಖ ಆಯಿತು, ಇನ್ಮೇಲೆ ಅಂಥದ್ದು ಮಾಡಬೇಡಿ. ಬ್ಯಾಕ್ಗ್ರೌಂಡ್ ಬರೀತಾರೆ, ಅದು ಚೆನ್ನಾಗಿರೋದು. ನನಗೆ ಆಶ್ಚರ್ಯ ಯಾಕಾಗೋದು ಅಂದರೆ ಬರೆದಿದ್ದಾರೆ, ನಾನು ಹುಡುಗಿ ಆಗಿದ್ದಾಗ ನಮ್ಮ ಅಜ್ಜ ಗಾಂಧಿ ಭಕ್ತರಾಗಿದ್ದರು. ನಮ್ಮ ಮನೆಯಲ್ಲೇ ಗಾಂಧೀಜಿ ಬಂದು ಒಂದು ಸಾಯಂಕಾಲ ಒಂದು ಸತ್ಸಂಗ ಮಾಡಿದ್ದು ಉಂಟು, ಭಜನೆ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಮಾಡಿದರು. ನಮ್ಮ ಅಜ್ಜ ಅಜ್ಜಿ ಅಂತೂ ಗಾಂಧೀಜಿಗಳ ಅನುಯಾಯಿಗಳೇ ಆಗಿಬಿಟ್ಟಿದ್ರು. ಆ ವಾತಾವರಣದಲ್ಲಿ ಬೆಳೆದಿದ್ದರಿಂದ ನನಗೆ ಕೂಡ ಗಾಂಧೀಜಿ ಭಾಳ ದೊಡ್ಡವರು ಅಂತವಿತ್ತು. ನಾನು ಒಂಥರ ಫಾಲೋವರ್ ಆಗಿದ್ದೆ. 10 ವರ್ಷಗಳ ಹಿಂದೆ ನನಗೆ ಯಾರೊಬ್ಬರು ಕಣ್ಣು ತೆರೆಸಿಬಿಟ್ರು. ವಿಷಯ ಹೀಗಲ್ಲ, ಇಂತಿಂಥ ಅನಾಹುತಗಳನ್ನು ಗಾಂಧೀಜಿ ಮಾಡಿದ್ದಾರೆ ಅಂತ ಹೇಳಿದರು. ಅಂದಿನ ನನಗೆ ಕಣ್ಣು ತೆಗೆದುಬಿಟ್ಟು ಇವತ್ತಿಂದ ನನಗೆ ಗಾಂಧೀಜಿ ಅಷ್ಟು ಮಾತಾಡಿದರು ನೀವು ಹೇಳಿದಾಗ ಭಾಳ ದುಃಖ ಆಯಿತು. ನೀವು 800 ಜನ ಮೇಸ್ಟ್ರಿಗೆ ಮಾತಾಡಿದ್ರಿ, ಪ್ರಿನ್ಸಿಪಾಲರಿಗೆ, ಅವರಲ್ಲಿ ಭಾಳ ಪ್ರಭಾವಿತರಾಗಿದ್ದರು ನಿಮ್ಮ ಮಾತಿನಿಂದ. ಅದನ್ನಿಸ್ತು ನೀವು ಮತ್ತೊಬ್ಬರ ಮನಸ್ಸಲ್ಲಿ ತಪ್ಪು ಕಲ್ಪನೆಗಳನ್ನು ಹಾಕ್ತಾ ಇದ್ದೀರಿ ಅಂತ ಅನಿಸುತ್ತೆ ಅಂತ ಬರೆದಿದ್ದಾರೆ. ಅವ್ರ ತಪ್ಪು ಸರಿ ನಾ ಚೌಕಶಿ ಮಾಡೋಕ್ಕೆ ಹೋಗಲ್ಲ. 2 ಚಿತ್ರ. ಆಕೆಗೆ ತನಗೆ 50 ವರ್ಷ ಆಗೋರು, ಆಕೆಗೆ 60 ವರ್ಷ ಅಂತ ಬರ್ಕೊಂಡಿದ್ದಾರೆ. ಆದ್ದರಿಂದ 50 ವರ್ಷದವರೆಗೂ ಗಾಂಧಿ ಅನುಯಾಯಿ ಆಗಿದ್ದಂಥವರು 10 ವರ್ಷದಲ್ಲಿ ಪೂರಾ ರಿವರ್ಸ್ ಟರ್ನ್ ಆಗಬೇಕಾದ್ರೆ ಏನಾಗಿರಬೇಕು ಅಂತ ನನ್ನ ಈ 2 ಚಿತ್ರಗಳನ್ನು ಕಣ್ಮುಂದೆ ಬರ್ತಾ ಇದೆ. ಅಥವಾ ಈಗಿನವರು ಹೇಗೆ ಹಳೆಯವರು ಹೇಗೆ ಅವರನ್ನು ದೈವತ್ವಕ್ಕೆ ಏರಿಸೋಕೆ ಪ್ರಯತ್ನ ಮಾಡಿದರೋ, ಅಥವಾ ಈಗಿನವರು ಅವರನ್ನು ಓದದೇನೆ, ಪರೀಕ್ಷೆ ಮಾಡದೇನೆ, ಅವರ ಸಾಧನೆಗಳನ್ನು ಅಲ್ಲಗಳಿತಾ ಅವರ ಜೀವನದ ಸಾಧನೆಗಳನ್ನೇ ದೇಶಕ್ಕೆ ಮಾಡಿದಂಥ ಅಪಚಾರ ಅನ್ನುವಂತ ಹೇಳ್ತಾರೋ ಹೇಗೆ? ಯಾವುದು ಸರಿ ಅಂತ ನೋಡಬೇಕು. ಹಿಂದಿನ ಜನ ಒಳ್ಳೆಯ ಸಾಧನೆಗಳನ್ನಷ್ಟೇ ಮೆಚ್ಚಿಕೊಂಡು ಮನುಜ ಸಹಜವಾದ ದೋಷಗಳನ್ನೆಲ್ಲ ಬಿಟ್ಟು ಇದ್ದದ್ದನ್ನು ಎತ್ತಿ ತೋರಿಸಿದ್ರ, ಅಥವಾ ಈಗ ನಾವು ಒಳ್ಳೆಯದನ್ನು ಬಿಟ್ಟು ತಪ್ಪನ್ನೇ ಎತ್ತಿ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವ ಹೇಗೆ? ಎರಡೂ ಇದೆ. ಈ ದ್ವಂದ್ವ ನನ್ನನ್ನು ಕಾಡ್ತಾ ಇದೆ. ಅದಕ್ಕಾಗಿ ಮತ್ತೊಮ್ಮೆ ಗಾಂಧಿ ಜೀವನವನ್ನು ಓದಬೇಕು ಅಂತ ಹಠ ತೊಟ್ಟು ಓದೋ ಪ್ರಯತ್ನ ಮಾಡಿದ್ದೇನೆ. ಅದನ್ನು ಹಂಚಿಕೊಳ್ಳುವಂಥ ಅವಕಾಶವನ್ನು ಗೋಖಲೆ ಸಂಸ್ಥೆ ನಮಗೆ ಕೊಟ್ಟಿದೆ. ನನಗೆ ಋಷಿ ಸ್ವರೂಪರು DVG ಅವರು, ಅವ್ರ ಕಗ್ಗದ ಒಂದು ಮಾತು ನನಗೆ ಜೀವನಕ್ಕೊಂದು ಆದರ್ಶ ಅಂತಾಗಿ ಉಳ್ಕೊಂಡಿದೆ. ಆ ಮಾತನ್ನು ತುಂಬ ಇಷ್ಟ. ಕಗ್ಗದ ಮಾತು: ಬರದಿಹುದ ರೇಣಿಕೆಯಲ್ಲಿ ಬಂದಿಹುದ ಮರೆಯದಿರು,
ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವ ನೆನೆ ಬಾರೆನೆಂಬುದನ್ನು ಬಿಡು ಹರುಷಕದೆ ದಾರಿಯಲು ಮಂಕುತಿಮ್ಮ. ಈ ಮಾತು ನನಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ, ಇದು ಬಹುಶಃ ಸಾರ್ವಕಾಲಿಕವಾಗಿದ್ದಂಥದ್ದು. ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಅದು ಇಲ್ಲ ಇದು ಇಲ್ಲ ಅಂತ ಕೊರಗಿ ಇದ್ದದ್ದನ್ನು ಮರಿತೇವಲ್ಲ ನಾವು, ಅದು ಮರಿಬೇಡ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ, ಇದು ಬಹಳ ದೊಡ್ಡ ಮಾತು, ನನಗೆ ಭಾಳ ಇಷ್ಟ ಆದಂಥದ್ದು. ಒಂದು ರಾಶಿ ಕೆಟ್ಟದಿರ್ಬೋದು ಸ್ವಾಮಿ, ಒಂದು ಎರಡು ಒಳ್ಳೇದಿಲ್ವಾ ಅದರೊಳಗೆ? ಅದನ್ನು ಹೆಕ್ಕಿ ತೊಗೊಂಡು ನನ್ನ ಜೀವನಕ್ಕೆ ಅನ್ವಯ ಮಾಡಿಕೊಂಡು ನನ್ನ ಜೀವನ ಸುಧಾರಿಸಲ್ವಾ? ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ, ರಾಶಿ ಒಳ್ಳೆಯದ್ರೊಳಗೆ ನೋಡಿ ಇವೆರಡು ತಪ್ಪಿದೆ, ನೋಡಿ ಇವೆರಡು ಸರಿ ಮಾಡಬೇಕು, ಇದು ಕೆಟ್ಟ ಹೇಳಿಲ್ಲ ತಪ್ಪಾಯಿತು ಅಂಥೇಳಿ. ಅದು ನನ್ನ ಸ್ನೇಹಿತ ಭಾಳ ಒಳ್ಳೆ ಮಾತು ಹೇಳ್ತಿದ್ದ. ನಮ್ಮವ್ರು ಕೆಲವರಿಗೆ ಒಳ್ಳೆಯ ಗುಣ ನೋಡೋ ಕಣ್ಣು ಹೋಗ್ಬಿಡುತ್ತೆ ಅಂತ. ಒಬ್ಬ ನಾಯಿ ಸಾಕಿದ್ನಂತೆ. ಅವನಿಗೊಂದು ನಾಯಿಗೆ ಟ್ರೈನಿಂಗ್ ಕೊಟ್ಟಿದ್ದಾನೆ. ಅದೇನು ಟ್ರೈನಿಂಗ್ ಕೊಟ್ಟನೋ ಗೊತ್ತಿಲ್ಲ, ನೀರು ಮೇಲೆ ಓಡ್ತಿತ್ತಂತೆ, ಅದು ಮುಣುಗ್ತಿರ್ಲಿಲ್ಲ. ಅವನು ದಿನ ಹೋಗಿ ಕಾಡಲ್ಲಿ ಹೋಗಿ ಬೇಟೆ ಆಡೋದು, ಪಕ್ಷಿ ಹೊಡಿತಿದ್ದಂತೆ. ಆ ಪಕ್ಷಿ ಬಂದು ಸರೋವರ ದಂಡೆ ಮೇಲೆ ನಿಂತು ಆಡೋದು. ಆ ಪಕ್ಷಿ ನೀರಲ್ಲಿ ಬಿದ್ದ ತಕ್ಷಣ ಈ ನಾಯಿ ಓಡೋಗಿ ಹಿಡ್ಕೊಂಡ್ಬರ್ತಿತ್ತಂತೆ, ನೀರು ಮೇಲೆ ನಡ್ಕೊಂಡು ಓಡೋಗೋದು. ಅವನಿಗೆ ಆಶ್ಚರ್ಯ ಆಯ್ತು, ನಾಯಿ ಎಷ್ಟು ಚೆನ್ನಾಗಿ ಕಲ್ಕೊಂಡ್ಬಿಟ್ಟಿದೆ ಅಂತ. ತನ್ನ ಸ್ನೇಹಿತನ ಕರ್ಕೊಂಡು ಹೋದಂತೆ, ಒಂದು ವಿಶೇಷ ತೋರಿಸ್ತೀನಿ ಬಾ ನಿನಗೆ ಅಂತ ಕರ್ಕೊಂಡೋಗಿ ಹೀಗೆ ಮಾಡಿದ. ಪಕ್ಷಿ 2 ಸಲ ಬಿತ್ತು, ನಾಯಿ ಓಡಿ ಹೋಗಿ ತೊಗೊಂಬಂತಂತೆ. 3-4 ಸಲ ತೊಗೊಂಬಂತಂತೆ. ತೊಗೊಂಡ್ಮೇಲೆ ಕೇಳಿದಂತೆ, ನಿನಗೇನಾದರೂ ವಿಶೇಷ ಕಾಣಿಸ್ತಾ? ಅದನ್ನ ವಿಶೇಷ ಏನು, ದರಿದ್ರ ನಾಯಿಗೆ ಈಜೋಕ್ಕೂ ಬರಲ್ಲ, ಓಡ್ಕೊಂಡು ಹೋಗುತ್ತೆ ನೀರ ಮೇಲೆ ಅಂದಂತೆ. ನೀರ ಮೇಲೆ ಓಡೋದು ವಿಶೇಷ ಅಲ್ವಾ? ಅದು ಕಾಣಿಸ್ಲೇ ಇಲ್ಲ ಅವನಿಗೆ. ಈಸೋಕೆ ಬರಲ್ಲ ನಿನ್ನ ನಾಯಿಗೆ, ಓಡ್ಕೊಂಡು ಹೋಗುತ್ತೆ ಮೇಲೆ ಅಂದಂತೆ. ಅಂದರೆ ಅಂಥ ವಿಶೇಷತೆಯಲ್ಲೂ ಕೂಡ ವಿಶೇಷವನ್ನು ಗುರುತಿಸಿರುವಂಥ ಒಂದು ಅಭ್ಯಾಸ. ಅದಕ್ಕೆ ಹೇಳ್ತಾರೆ, ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವನೆನೆ ಬಾರೆನೆಂಬುದನ್ನು ಬಿಡು. ಯಾವುದು ಬಂದಿದೆ ಅಂತ ಸಂತೋಷ ಪಡು, ಯಾವುದು ಬಂದಿಲ್ಲೋದ್ರ ಬಗ್ಗೆ ಚಿಂತೆ ಮಾಡಬೇಡ. ಹರುಷಕದೆ ದಾರಿಯಲು ಮಂಕುತಿಮ್ಮ. ಇಂಥ ಒಳ್ಳೆ ಮಾತು ನಮ್ಗೆ ಬೇಕು ಅಂತ ಅನಿಸುತ್ತೆ ಇವತ್ತು. ಯಾಕೆ ಹೇಳ್ತೀನಿ ಅಂದರೆ, ಆ ಮನೋಭಾವ ನಮಗೆ ತುಂಬ ಅಗತ್ಯ ಅಂತ ನಾನು ಮನಗಂಡಿದ್ದೇನೆ. ಮಕ್ಕಳಿಗೂ ಹೇಳಬೇಕು ಅಂತ ಅವಶ್ಯಕತೆ ಬಂದಿದೆ. ಆ ಕಾರಣ ಮುಂದೆ ಹೇಳ್ತೇನೆ. ಜಲಾಲುದ್ದೀನ್ ರೂಮಿ ಅನ್ನುವಂಥ ಸೂಫಿ ಸಂತ, ಭಾಳ ದೊಡ್ಡ ಸೂಫಿ ಸಂತ, ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾನೆ ಅವನ ಮನಸ್ಸು ಹೇಗಿದೆ ಅಂತ. 2 ಕೈದಿಗಳಿದ್ದರಂತೆ ಜೈಲಲ್ಲಿ. ಅವ್ರನ್ನ 14 ವರ್ಷ ಜೈಲಲ್ಲಿ ಇಟ್ಟಿದ್ದಾರೆ. ಮರುದಿನ ಶಿಕ್ಷೆ ಮುಗಿತಾ ಇತ್ತು. ಆ ಸೂಪ್ರಿಟೆಂಡೆಂಟ್ ಪಾಪ ಒಳ್ಳೆ ಮನುಷ್ಯ ಅನಿಸುತ್ತೆ, ಜೈಲ್ ಸೂಪ್ರಿಟೆಂಡೆಂಟು. ಅಂತ ಹೇಳಿದಂತೆ, ನೋಡ್ರೋ ನಾಳೆ ಇಬ್ಬರು ಹೊರಗೆ ಹೋಗ್ತೀರಿ ನೀವು, ನಾ ಹೊರಗಡೆ ಜಗತ್ತು ಹೇಗಿದೆ ನೋಡಬೇಕು ಅಂತ ಅನಿಸಿದೆಯಾ ನಿಮಗೆ ಅಂತ ಕೇಳಿದಂತೆ. ಅವ್ರು ನೋಡಬೇಕು ಅಂತ, ಹೊರಗಡೆ ಏನೂ ನೋಡೇ ಇಲ್ಲ ನಾವು, ಹೊರಗಿನ ಜಗತ್ತು ಹೇಗಿದೆ ಗೊತ್ತಿಲ್ಲ, ನೋಡ್ತೀರಾ ತೋರಿಸ್ತೀನಿ ಅಂದಂತೆ. ಪ್ರಿವ್ಯೂ ಅಂತಾರಲ್ಲ, ಒಂದು ದಿವಸ ಮೊದಲೇ ತೋರಿಸುವಂಥದ್ದು, ತೋರಿಸ್ತೀನಿ ಬಾ ನಿಮಗೆ ಅಂತ. ಅವನೇನು ಮಾಡಿದ ಸೂಪ್ರಿಟೆಂಡೆಂಟ್ ಅಂದರೆ, ಒಬ್ಬನ ತನ್ನ ಹೆಗಲ ಮೇಲೆ ನಿಲ್ಸ್ಕೊಂಡಂತೆ, ಎತ್ಕೊಂಡ್ಬಿಟ್ಟು ಮೇಲೆ ಕಿಟಕಿಯಿಂದ ಹೊರಗೆ ನೋಡು, ಏನು ಕಾಣುತ್ತೆ ನೋಡು, ಜಗತ್ತು ಕಾಣುತ್ತೆ ಹೊರಗಡೆ, ಅಲ್ಲೇ ಹೋಗೋದು ನಾಳೆ ನೀವು ಅಂದಂತೆ. ಅವನು ಹೆಗಲು ಏರಿದವನು ಒಬ್ಬ ಮೊದಲನೇ ಕೈದಿ ಆಕಾಶ ನೋಡಿದ್ನಂತೆ. ಆಕಾಶದಲ್ಲಿ ತಾರೆಗಳಿದೆ, ಚಂದ್ರ ಇದ್ದಾನೆ, ತುಂಬ ಚೆನ್ನಾಗಿತ್ತು. ನೋಡಿದ, ಆಹಾ ಎಷ್ಟು ಚೆನ್ನಾಗಿದೆಯಲ್ಲ ಜಗತ್ತು, ನಾನು ಅಲ್ಲೇ ಹೋಗೋದು ಅಂತ ಸಂತೋಷಪಟ್ಟನಂತೆ. ಅವನು ಇಳಿಸಿದ, ಇನ್ನೊಬ್ಬನೇ ಏರಿಸ್ಕೊಂಡ, ನೀ ನೋಡು ಹೊರಗಡೆ ಏನಿದೆ ಅಂತ. ಆತ ಮೇಲೆ ನೋಡಲಿಲ್ಲ, ಕೆಳಗೆ ನೋಡಿದ. ಹಿಂದಿನ ದಿವಸ ಮಳೆ ಆಗಿದೆ, ಮಳೆ ಆಗಿ ಕೊಚ್ಚೆ ಆಗಿಬಿಟ್ಟಿದೆ ನೆಲ ಎಲ್ಲ. ಅಯ್ಯೋ ನೆಲ ಎಲ್ಲ ಬರೀ ಕೊಚ್ಚೆ ಅಂದಂಥವನು. ಅದಕ್ಕೆ ಅವನು ಸೂಪ್ರಿಟೆಂಡೆಂಟ್ ಹೇಳಿದಂತೆ, ನೀವೇನು ಕಾಣ್ತಿರೋ ನಿಮ್ಮ ಜೀವನ ಹಂಗಿರುತ್ತೆ ಅಂತ ಹೇಳಿದಂತೆ. ತಾರೆ ನಕ್ಷತ್ರ ಕಂಡ್ರೆ ಸಂತೋಷ ಕಂಡ್ರೆ ಅದು ಸಂತೋಷ ಇರುತ್ತೆ ನಿನಗೆ. ಬರೀ ಕೆಟ್ಟದನ್ನೇ ಕಾಣಬೇಕು ಅಂತಂದರೆ ಕೆಟ್ಟದೇ ಆಗುತ್ತೆ ನಿನಗೆ. ಆದ್ದರಿಂದ ನೀನೇನು ಕಾಣ್ತೀಯೋ ಅದಾಗ್ತೀಯ ನೀನು. ಯು ಬಿಕಮ್ ವಾಟ್ ಯು ಥಿಂಕ್ ಆ್ಯಂಡ್ ವಾಟ್ ಯು ಸಿ. ಅದನ್ನು ಹೇಳ್ಕೊಂಡು ನನಗೆ ಅನಿಸೋದು ಈ ವಿಚಾರದಲ್ಲಿ ಸ್ವಲ್ಪ ವಿಚಾರ ಆಗಬೇಕು. ನನ್ನ ಬಾಲ್ಯದಲ್ಲಿ ನನ್ನ ಅಜ್ಜ, ನನಗೆ ಭಾಳ ನೆನೆಸ್ಕೋತೇನೆ ಅವ್ರನ್ನ. ನನ್ನ ಅಜ್ಜನೇ ನನಗೆ ಪುಸ್ತಕ, ರೇಡಿಯೋ, ಟೆಲಿವಿಷನ್, ಡಿಕ್ಷನರಿ, ಎನ್ಸೈಕ್ಲೋಪೀಡಿಯಾ ಎಲ್ಲ ನಮ್ಮ ಅಜ್ಜನೇ. ಆಗಿನ ಕಾಲಕ್ಕೆ ಹುಡುಗರಿಗೆಲ್ಲ ನಮ್ಮ ಅಜ್ಜನೇ ಮಾದರಿ ನಮಗೆಲ್ಲ ಹೇಳೋದು. ಆತ ಹೇಳ್ತಿದ್ದಂಥ ಕಥೆಗಳಾಗಲಿ ಘಟನೆಗಳಾಗಲಿ ತುಂಬ ಸ್ವಾರಸ್ಯಕರವಾಗಿರ್ತಿದ್ವು. ಅದಲ್ಲದೆ ಬೆಳೆಯುತ್ತಿರುವಂಥ ನನ್ನ ಮನಸ್ಸಿನ ಮೇಲೆ ಈ ಹಸಿ ಗೋಡೆ ಮೇಲೆ ಕೈ ಇಡೋದು ಅಂತೀವಲ್ಲ, ಪರ್ಮನೆಂಟಾಗಿ ಉಳ್ಕೊಂಬಿಡು, ಅಚ್ಚು ಒಳ್ಳೆದಂಗೆ ಉಳ್ಕೊಂಬಿಡುತ್ತೆ. ಹಾಗೆ ಹಸಿ ಗೋಡೆ ಮೇಲೆ ಬೆರಳು ಮೂಡಿಸಿದ ಹಾಗೆ ನಮ್ಮ ಅಜ್ಜ ಹೇಳಿದ ಚಿತ್ರಕಥೆಗಳು ನನ್ನ ಕಣ್ಣು ಮುಂದಿದೆ. ಆ ಕಥೆ ಹೇಳಿದ್ರು ಚಿತ್ರರೂಪದಲ್ಲಿ ನನ್ನ ಕಣ್ಣು ಮುಂದಿದೆ. ಅಷ್ಟು ಸ್ವಾರಸ್ಯಕರ ಹೇಳಿದ ಶಕ್ತಿ ಅವನಲ್ಲಿತ್ತು. ನಮ್ಮ ಅಜ್ಜ ಗಾಂಧಿ ನೋಡಿದ್ರೋ ಇಲ್ಲೋ ನನಗೆ ತಿಳಿದಿಲ್ಲ, ನೆನಪಿಲ್ಲ ನನಗೆ. ಆದರೆ ಗಾಂಧೀಜಿ ಬಗ್ಗೆ ಮಾತಾಡಿದಾಗೆಲ್ಲ ಭಾವಪರವಶರಾಗ್ತಿದ್ರು. ಎಷ್ಟೊಂದು 2-3 ಸಲ ಗಾಂಧೀಜಿ ಬಗ್ಗೆ ಹೇಳಿದಾಗ ಅವರು ಕಣ್ಣು ಒದ್ದೆ ಆದದ್ದನ್ನು ನಾನು ಕಂಡಿದ್ದೇನೆ. ತುಂಬ ಸಂತೋಷಪಟ್ಟು ಹೇಳೋರು.
ಅಂಥ ಮನುಷ್ಯ ಇದ್ದದ್ದು ಅವರು ತಿರ್ಗಾಮರ್ಗೆ ಹೇಳಿದಂಥ ಪದ, ಭೂಮಿ ಪುಣ್ಯದಿಂದ ಅಂಥವ್ರು ಹುಟ್ಟುತ್ತಾರಪ್ಪ ಯಾವಾಗಲೂ ಒಮ್ಮೆ, ಭೂಮಿ ಪುಣ್ಯದಿಂದ ಅಂಥವ್ರು ಹುಟ್ಟುತ್ತಾರೆ ಅಂತ ಹೇಳೋದು ನಮ್ಮಜ್ಜ. ನನಗೆ ಗಾಂಧೀಜಿ ಜೀವನ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಆಗಿಲ್ಲದೆ ಹೋದರೂ ಕೂಡ ಯಾರೋ ದೊಡ್ಡವ್ರ ಬಗ್ಗೆ ಹೇಳ್ತಾರೆ ಅಂತ ಕಲ್ಪನೆ ಅಷ್ಟಿತ್ತು ಸಣ್ಣ ಹುಡುಗಾಗಿದ್ದಾಗ. ಆ ಮನಃಪಟಲದ ಮೇಲೆ ಅಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದರೆ ತಮ್ಮ ಮನಃಪಟಲ ಮೇಲೆ ಏನೇನು ಚಿತ್ರ ಬಂತೋ ಅದು ನನ್ನ ಪಟಲ ಮೇಲೆ ಮೂಡಿಸುವಷ್ಟು ಸಮರ್ಥವಾಗಿ ಹೇಳ್ತಾಯಿದ್ರು. ಅದು ಕೂತ್ಕೊಂಡ್ಬಿಟ್ಟಿದೆ ನನ್ನ ಕನಸಲ್ಲಿ. ಆವಾಗ ಅನಿಸೋದು, ನಾನು ಗಾಂಧೀಜಿನ ನೋಡಲಿಲ್ಲಲ್ಲ. ನಮ್ಮ ಅಜ್ಜನ ಕೇಳೋದು, ಹೇಗಿದ್ರು ಗಾಂಧೀಜಿ ಅಂತ, ತೋರಿಸ್ತೀನಿರು ಅಂತ ಯಾವುದೋ ಒಂದು ಪುಸ್ತಕದಲ್ಲಿ ಗಾಂಧೀಜಿ ಫೋಟೋ, ಅದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಅವಾಗ ಏನು ಮೂಡೋದು ಸರಿಯಾಗಿ ಮೂಡ್ತಿರ್ಲಿಲ್ಲ ಅವು, ಅಂತ ತೋರಿಸೋರು ಇದು ನೋಡಿ ಗಾಂಧಿ ಅಂತ. ಅದೊಂದು ಸ್ಟ್ಯಾಂಡರ್ಡ್ ಫೋಟೋ ಇತ್ತು, ಒಂದು ಸೈಡ್ ಪೋಸಲ್ಲಿ ಬಚ್ಚಬಾಯಿ ಇರುವಂಥ ಗಾಂಧಿ ಕನ್ನಡಕ್ಕೆ ಹಾಕೋ, ಅದೊಂದೇ ಚಿತ್ರ ನಮ್ಮ ಕಣ್ಣು ಬಂದಿರೋದು. ಅವ್ರು ನೋಡಲಿಲ್ಲಲ್ಲ ಅಂತ ದುಃಖ ಆಗಿರೋದು ನನಗೆಲ್ಲ ಅವಾಗ. ಮುಂದೆ ನಾನು ಬೆಳೆದ ಹಾಗೆ ಧಾರವಾಡದಲ್ಲಿ ನನ್ನ ಮನೆ ಹಿಂದಿನ ಹೊಂದಿದಂಥ ಮನೆಯೇ, ಒಂದೇ ಗೋಡೆ ಅಂತರ ನನಗೆ ಮತ್ತು ಬಸವರಾಜ ರಾಜಗುರು ಖ್ಯಾತ ಸಂಗೀತಗಾರರು ಒಂದೇ ಗೋಡೆ ಅಂತರ. ನಾವು ಕಾಕಾ ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಿದ್ವಿ. ಅವ್ರು ಹೇಳೋದಾಗಲಿ ಅಥವಾ ಮಲ್ಲಿಕಾರ್ಜುನ್ ಮನ್ಸೂರ್ ಹಿಂದೂಸ್ತಾನಿ ಸಂಗೀತದ ಸೀಮಾ ಪುರುಷ ಅಂತ ಹೇಳ್ತಾರೆ, ತುಂಬ ಹತ್ತಿರವಾಗಿದ್ದಂಥವ್ರು. ಅವ್ರ ಕಡೆ ಹೋಗಿ ಅವ್ರ ಮನೇಲಿ ಕೂತ್ಕೊಳ್ಳೋಂಥ ಸಲಿಗೆ ಇತ್ತು ನನಗೆ. ಅವ್ರನ್ನೆಲ್ಲ ಕೇಳಿದಾಗ ಅವ್ರು ಎಲ್ಲರೂ ಒಳ್ಳೆ ಮಾತನ್ನೇ ಹೇಳೋರು ಗಾಂಧೀಜಿ ಬಗ್ಗೆ. ಮಲ್ಲಿಕಾರ್ಜುನ್ ಮನ್ಸೂರ್ ಅಂತೂ ಬಿಡಪ್ಪ, ಅವ್ರು ದೇವರೇ ಬಿಡು ಅಂತ ಹೇಳುವಂಥ ಮನುಷ್ಯ ಮಲ್ಲಿಕಾರ್ಜುನ್ ಮನ್ಸೂರ್ ಹೇಳುವಂಥದ್ದು. ಅವರು ಬರೀ ಭಾವನೆಯಿಂದ ಹೇಳ್ತಿದ್ರೋ, ಪೂರ್ತಿ ಜೀವನ ಅರ್ಥ ಮಾಡ್ಕೊಂಡಿದ್ರೋ ನನಗೆ ಅರ್ಥ ಮಾಡುವಂಥ ಶಕ್ತಿ ಇಲ್ಲ ನನಗೀಗ. ಆದರೆ ಅವರೆಲ್ಲ ಮೆಚ್ಕೊಂಡದ್ದು ಮಾತ್ರ ಸರಿ, ಅವರು ತುಂಬ ಮೆಚ್ಕೊಂಡಿದ್ರು. ಮಾತಿನ ಗಾರಡಿಗ ಬೇಂದ್ರೆಯವರಂತೂ ಗಾಂಧೀಜಿ ಬಗ್ಗೆ ತುಂಬ ಹುಚ್ಚು, ತುಂಬ ಪ್ರೀತಿ ಕೂಡ. ಅವ್ರು ಎಷ್ಟೋ ಸಲ ಕೇಳಿದಾಗ, ಗಾಂಧೀಜಿ ನೋಡಿದ್ದೀರಾ ನೀವು ಅಂತ ಕೇಳಿದರೆ, ಬಿಡಪ್ಪ ಅವ ಪವಾಡ ಅನ್ನೋರು. ಪವಾಡ ಯಾಕೆ ಅಂತ ಕೇಳಿದರೆ ಹೇಳೋರು, ಪವಾಡ ಯಾಕಂದ್ರೆ ನಮ್ಮಂಥ ಸಿಟ್ಟಿನ ಮಂದಿ ಒಳಗೆ ತಣ್ಣ ಕೂತಿದ್ನಲ್ಲ ಆಯ್ಸ್ನಂಗಮ್ಮ, ನಮ್ಮಂಥ ಸಿಟ್ಟಿನ ಮಂದಿ ಒಳಗೆ, ನಾವು ಈ ಸಿಟ್ಟಿನ ಭಾಳ ಕೋಪ ಮಾಡ್ಕೊಳ್ಳೋ ಜನ ನಾವು, ನಮ್ಮ ಕೋಪದ ಮಂದಿ ಒಳಗೆ ಕೂಡ ನಂಗೆ ಕೂತಿದ್ನಲ್ಲ ತಂಪಗಮ್ಮ, ಅದಕ್ಕೆ ಪವಾಡದ ಮನುಷ್ಯ ಅಂತ ಹೇಳೋರು. ಇನ್ನೊಂದು ಸಲ ನನಗೆ ಸ್ಪಷ್ಟ ನೆನಪಿದೆ, ನಾನು ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅವ್ರು ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗಿದ್ದೆ, ಟಾಂಗಾದಲ್ಲಿ ಕೂತು ಇಬ್ಬರು ಹೋಗ್ತಾ ಇದ್ವಿ. ಹೋದಾಗ ಕೇಳಿದೆ, ನೀವು ಗಾಂಧೀಜಿ ಬಗ್ಗೆ ಹೋಸಲ ಹೇಳಿದ್ರಿ ಆಯುಸ್ ಇದ್ದಂಗಿದ್ದಾರೆ, ಇಷ್ಟು ಕೋಪದಾಗ ಕರಗಲಿಲ್ಲ ಯಾಕೆ ಆಯುಸದು ಅಂತ. ಅವರು ಥಿಯರಿನೇ ಹೇಳಿ ಕೇಳಿದೆ, ಇಷ್ಟು ಕೋಪದಾಗಿದ್ದಾಗ ಕರಗಬೇಕಾಗಿತ್ತಲ್ಲ ಆಯುಸು ಅಂತ. ಅವ್ರು ಹೇಳಿದ ಮಾತನ್ನ ಬರ್ಕೊಂಬಂದೆ. ಎಷ್ಟು ಚೆಂದ ಹೇಳಿದರು ಅಂದರೆ ಅವರು, ಅವ ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ಟ ಅಂದ್ರೆ ನಮ್ಮ ಕಣ್ಣಿಗೆ ಎಟಕಲಿಲ್ಲ ಅಂತ. ಶಬ್ದದ ಗಾರುಡಿಗ ಎರಡು ಅರ್ಥ ಬರುತ್ತೆ ಅದರೊಳಗೆ. ಎಷ್ಟು ಎತ್ತರಕ್ಕೆ ಗಾಂಧಿ ಹೋಗ್ಬಿಟ್ಟ ಅಂದ್ರೆ ನಮ್ಮ ಕಣ್ಣಿಗೆ ಎಟಕಲಿಲ್ಲ ಅಂತ. ನಾವು ಆ ಮಟ್ಟಕ್ಕೆ ಏರ್ಲಿಕ್ಕೂ ಹೋಗಲಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಲಿಲ್ಲ, ನಮ್ಮ ಕೈಗೆ ಸಿಗಲಿಲ್ಲ ಅಂದ್ಕೊಂಡು ಮಾಡ್ತೀವಿ, ಪ್ರಯೋಜನ ಇಲ್ಲ ಬಿಡು, ಗ್ರೇಪ್ಸ್ ಆರ್ ಸಾರ್ ಅಂತ ಹೇಳಿ ಎರಡು ಅರ್ಥ ಬರೋಂಗೆ ಹೇಳಿದ್ರು ಅವರು. ಅವ್ನು ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ಟ ಅಂದ್ರೆ ನಮ್ಮ ಕಣ್ಣಿಗೆ ಎಟಕಲಿಲ್ಲ ಅವ ಅಂತ ಎಂದು ಕಾವ್ಯಾತ್ಮಕವಾಗಿ ಹೇಳಿಬಿಟ್ರು. ನಮ್ಮ ಡಾಕ್ಟರ್ GP ರಾಜರತ್ನಂ, ನಾನು ಬೆಂಗಳೂರಿಗೆ ಬಂದಾಗ ಹೊಸದಲ್ಲಿ ನನಗೆ ಮಾರ್ಗದರ್ಶಕರಾಗಿದ್ದವರು ಅವರು. ಅವ್ರು ಗಾಂಧಿ ಬಗ್ಗೆ ಎಷ್ಟು ಬರೆದಿದ್ದಾರೆ, ಈ ಸಣ್ಣ ಸಣ್ಣ ಕಥೆಗಳನ್ನು ಎಷ್ಟು ಬರೆದಿದ್ದಾರೆ. ಅವರು ಕೊನೆಯವರೆಗೂ ಖಾದಿನೇ ಹಾಕ್ಕೋತಿದ್ರು. ಎಷ್ಟು ಪ್ರೀತಿ ಗಾಂಧೀಜಿ ಬಗ್ಗೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಬೆಳೆಯುವಂಥ ಮನಸ್ಸಿನ ಮೇಲೆ ಛಾಪ್ ಓದ್ತಿದ್ದವ್ರು ಇವರೆಲ್ಲ ಛಾಪ್ ಓದ್ತಿದ್ದವ್ರು. ಅದರಿಂದ ಆ ಚಿತ್ರ ಸರಿನೋ ಈ ಚಿತ್ರ ಸರಿನೋ ಅಂತ ನೋಡೋ ಕಲ್ಪನೆಯಲ್ಲಿ ಇದ್ದೀನಿ ನಾನೀಗ. ಆಮೇಲೆ ಮಾಸ್ತಿಯವರಾಗಲಿ VC ಅವರಾಗಲಿ ಅವ್ರಿಗೆಲ್ಲ ಗಾಂಧಿ ಒಂದು ಆದರ್ಶ ಇದ್ದ ಹಾಗಿದ್ರು. ಯಾಕೆ ಹೇಳಿದ್ರೆ, ದೊಡ್ಡವರು ಅವರೆಲ್ಲ ಹಿರಿಯರು, ತುಂಬ ಜೀವನದ ಆಳವನ್ನು ನೋಡಿದಂಥವ್ರು, ಅವರೆಲ್ಲ ಗಾಂಧಿನ ತುಂಬ ಮೆಚ್ಕೋತಾ ಇದ್ರು. ನಮ್ಮ DVG ಅವ್ರಿಗಂತೂ ಗಾಂಧಿ ಮೇಲೆ ತುಂಬ ವಿಶ್ವಾಸ, ತುಂಬ ಪ್ರೀತಿ. ಎಷ್ಟು ಕಡೆ ಬರೆದಿದ್ದಾರೆ ಪುಸ್ತಕದಲ್ಲಿ ಗಾಂಧೀಜಿ ಬಗ್ಗೆ ಬರೆದಿದ್ದಾರೆ ಅವರು. ನಮ್ಮ ಭಾವಚಿತ್ರ ಅನಾವರಣ ಮಾಡಿದ್ದು ಗಾಂಧೀಜಿಯವರಲ್ವ, ಗೋಖಲೆಯವರು ಗಾಂಧಿ ಚಿತ್ರ ಅನಾವರಣ ಮಾಡಿದವರೇ ಗಾಂಧೀಜಿಯವರ ಗುರುಗಳು ಗೋಖಲೆಯವರು ಅನಾವರಣ ಮಾಡಿದ್ದಾರೆ. ಆದರೆ ಖಂಡಿತವಾದಿ ಅನ್ನಿಸ್ಕೊಂಡಂಥದ್ದು, ಸ್ಪಷ್ಟ ಟೀಕೆ ಮಾಡುವಂಥವರು, ಬಿರುಸಾಗಿ ಮಾತಾಡುವಂಥ ಕೈಲಾಸಂ ಕೂಡ ಗಾಂಧೀಜಿ ಬಗ್ಗೆ ಹಾಕಿದ್ರು. ಅವನ ಸ್ಪೆಕ್ಟ್ರಮ್ ಹೇಳೋಕೆ ಇಷ್ಟಪಡ್ತಿದ್ದೀನಿ ನಾನು. ಅಲ್ಲಿಂದ ತಗೊಂಡು ಬೇಂದ್ರೆಯವರಿಂದ ಮನ್ಸೂರಿಂದ ಹಿಡ್ಕೊಂಡು ನಮ್ಮ ಕೈಲಾಸಂ ಕೂಡ ಚೂರು ತಪ್ಪಾದರೂ ಸಹನೆ ಮಾಡುವಂಥ ಮನುಷ್ಯ ಅಲ್ಲ, ತಕ್ಷಣ ಪ್ರತಿಕ್ರಿಯೆ ಕೊಡುವಂಥ ಮನುಷ್ಯ. ಕೈಲಾಸಂ ಹೇಗೆ ಬರೆದಿದ್ರು ಅಂತ ಅವರೊಂದು ಘಟನೆ ಬರೀತಾರೆ. 1927 ದೇಶಿ ವಿದ್ಯಾಶಾಲೆ ಮೈದಾನದಲ್ಲಿ ಗಾಂಧಿ ಬಂದಿದ್ದರಂತೆ, ಖಾದಿ ಪ್ರದರ್ಶನಕ್ಕೆ ಬಂದಿದ್ದರಂತೆ. ಕೈಲಾಸಂ ಬರೀತಾರೆ ಅದನ್ನು. ಬಂದಿದ್ದರಂತೆ. ಬಂದಾಗ ಸ್ನೇಹಿತರಿಗೆ ಕೈಲಾಸಂ ಬಹಳ ದೊಡ್ಡವರು. ಅವ್ರಿಗೇನು ಆಸೆ ಅಂದರೆ, ಕೈಲಾಸಂ ಅವ್ರನ್ನ ಗಾಂಧೀಜಿಯವ್ರಿಗೆ ಪರಿಚಯ ಮಾಡಬೇಕು ಅಂತ ಒಂದು ಆಸೆ. ಕೈಲಾಸಂ ಅವರಿಗೆ ಪರಿಚಯ ಮಾಡಬೇಕು ಗಾಂಧೀಜಿಯವ್ರದ್ದು ಅಂತ ಹೇಳಿ. ಅದಕ್ಕೆ ಹೇಳಿ ಬನ್ನಿ ಕರ್ಕೊಂಡು ಹೋಗೋದಾಗ ಅವ್ರು ಏನು ಮಾಡಿದರು ಅಂತ ಎಷ್ಟು ಚೆಂದಾಗಿ ಬರೀತಾರೆ ನೋಡಿ. ಆದರೆ ಅವರು ಭಕ್ತಿ ಭಯ ಬೆಕ್ಕಸಗಳಿಂದ
ತಮ್ಮ ಆರಾಧ್ಯ ಮೂರ್ತಿಯನ್ನು ನೋಡಿ, ಇದು ವರ್ಡು ಆರಾಧ್ಯ ಮೂರ್ತಿ ಅಂತ ಬರೀತಾರೆ, ನನ್ನ ಆರಾಧ್ಯ ಮೂರ್ತಿ ಗಾಂಧಿ ಅಂತ ಬರೀತಾರೆ. ಅವ್ರು ನೋಡಿಬಿಟ್ಟು ಸುಮ್ಮನಿರಿ, ಅಲ್ಲಿರೋರು ಯಾರು ಗೊತ್ತಾ, ಮಹಾತ್ಮ. ಅದು ಅಲ್ಲಿರೋರು ಯಾರು ಗೊತ್ತಾ, ಮಹಾತ್ಮ. ನನ್ನೇನು ಪರಿಚಯ ಮಾಡ್ತೀರಿ ಅವರಿಗೆ ಅಂಥೇಳಿ ಸುಮ್ಮನೆ ಕೂತ್ಕೊಂಡ್ರಂತೆ. ಮಾತಾಡಬೇಡ, ಕಣ್ಣು ತುಂಬ್ಕೋತೀನಿ ಅಂದ್ರಂತೆ. ಅವ್ರು ನೋಡಿ ಕಣ್ಣು ತುಂಬಿಕೊಂಡ್ರಂತೆ. ಇನ್ನೊಂದು ಸಲ ಅವ್ರ ಭಾಷಣದಿಂದ ಪ್ರಭಾವಿತರಾದಾಗ ಹುಡುಗರು, ಏನಾದರೂ ಸಂದೇಶ ಕೊಡಿ ಸರ್ ಅಂತ ಕೈಲಾಸಂ ಅವ್ರು ಕೇಳಿದ್ರಂತೆ. ಆ ಸಂದೇಶ ಎಷ್ಟು ಚೆನ್ನಾಗಿದೆ ನೋಡಿ, ಕೊಡಿ ಅಂದಾಗ ಹೇಳಿದ್ರಂತೆ, ಸಾಧ್ಯವಿದ್ದಷ್ಟು ಬಾಪೂಜಿ ಅಂತಾಗಿ ಕೈಲಾಸಂ ಅಂತ ಆಗಬೇಡಿ ಅಂತ ಹೇಳಿದ್ರಂತೆ. ಸಾಧ್ಯವಿದ್ದಷ್ಟು ಬಾಪೂಜಿ ಅಂತಾಗಿ ಕೈಲಾಸಂ ಅಂತ ಆಗಬೇಡಿ. ಅವರು ಗಾಂಧೀಜಿ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಗಾಂಧೀಜಿ ಬಗ್ಗೆ ಬರೆದಂಥ ಅದ್ಭುತವಾದ ಕವಿತೆ ಇದು. ಹಾಸ್ಯ ದೃಷ್ಟಿಯಿಂದ ತಗೊಳ್ಳಿ, ಅದು ಎಷ್ಟು ಆಳಕ್ಕೆ ಹೋಗುತ್ತೆ ಅಂದರೆ ಪದ್ಯ, ಅಷ್ಟು ಅದ್ಭುತವಾದ ಪದ್ಯವನ್ನು ಬರೆದಿದ್ದಾರೆ. ಕೈಲಾಸಂ ಬರೆದಿದ್ದು ಎಷ್ಟು ಚಂದ ನೋಡಿ, ಬರೆಯೋ ಸ್ಟೈಲ್ ಕೈಲಾಸಂ, ಟಿಪಿಕಲ್ ಕೈಲಾಸಂ. ಅದು ಒಂದೇ ಹಿಡಿ ಮೂಳೆ ಚಕ್ಕಳ ಅಷ್ಟೇ, ಒಂದೇ ಹಿಡಿ ಮೂಳೆ ಚಕ್ಕಳ ಅಷ್ಟೇ. ಅದಕ್ಕೆ ಸುರಿ 3-4 ಚಮಚ ರಕ್ತ ಮಾಂಸ. ಒಂದು ಹಿಡಿ ಚಕ್ಕಳೆ ಮೂಳೆ, ಅದಕ್ಕೆ ಸುರಿ 3-4 ಚಮಚ ರಕ್ತ ಮಾಂಸ. ಜೊತೆಗಿರಿಸು ನೋಡಿ, ಏಕ್ದಮ್ ಕಾವ್ಯಾತ್ಮಕ ಆಗಿಬಿಡುತ್ತೆ. ಮೊದಲು ತಮಾಷೆಯಾಗಿ ಬಂದಂಥ ಮಾತು ಏಕ್ದಮ್ ಕಾವ್ಯಾತ್ಮಕ ಆಗಿಬಿಡುತ್ತೆ. ಜೊತೆಗಿರಿಸು ಪಾಪವನ್ನು ನೆರೆತೊರೆದ ಕಡಲನಾಳದ ಮನಸ. ಪಾಪವನ್ನು ನೆರೆತೊರೆದ ಕಡಲನಾಳದ ಮನಸ. ನೆರೆಬಂದ ಕಡಲಿನೊಲು ಪ್ರೇಮವಂ ತುಂಬಿದೆದೆಯ. ಆ ಪ್ರೀತಿ ಎಷ್ಟು ದೊಡ್ಡದು. ನೆರೆಬಂದ ಕಡಲಿನೊಲು ಪ್ರೇಮವಂ ತುಂಬಿದೆದೆಯ. ಮುಂದೆ ಮತ್ತೆ ತಮಾಷೆಯಾಗಿ ಬರುವಂಥದ್ದು, ಹಚ್ಚು ಮೊರಕಿವಿ 2. ಹಚ್ಚು ಮೊರಕಿವಿ 2, 2 ಪಿಳಿಪಿಳಿ ಕಣ್ಣ, 2 ಪಿಳಿಪಿಳಿ ಕಣ್ಣ. ಹಾಲು ಹಸುಳೆಯ ಮಂದಹಾಸವನ್ನು ಲೇಪಿಸದಕ್ಕೆ. ಆ ತುಟಿಗೆ ಹಾಲು ಹಸುಳೆಯ ಮಂದಹಾಸವನ್ನು ಲೇಪಿಸದಕ್ಕೆ. ಒಳಗಿರಿಸು, ಒಳಗೇನಿರಿಸಬೇಕು ಅಂದರೆ ಜೇನು ನಗುವಲು ಇನಿಯ ನಾಲಿಗೆಯ. ಮೇಣ್ ಹಿಮಗಿರಿಯ ಮೀರಿಸಿ ನಿಮಿರ್ದ ಹಿರಿಯ ಆತ್ಮವ. ಹಿಮಗಿರಿಯ ಮೀರಿಸಿ ನಿಮಿರ್ದ ಹಿರಿಯ ಆತ್ಮವ. ಇದರ ಹೂರಣವೋ, ಒಳಗಡೆ ಹೂರಣ ಏನಿದಕ್ಕೆ ಗೊಂಬೆಗೆ ಹೂರಣವೋ, ಸೋಯಾಬೀನ್ಸ್, ಖರ್ಜೂರ, ಮೇಕೆ ಹಾಲು. ಸೋಯಾಬೀನ್ಸ್, ಖರ್ಜೂರ, ಮೇಕೆ ಹಾಲು. ಮುಂದೇನು ಮಾಡಬೇಕು ಅಂದರೆ ಎಷ್ಟು ಗಾಂಧಿನ ಚೆನ್ನಾಗಿ ಪ್ರೀತಿ ಮಾಡಿ ಬರೆದಂಥದ್ದು. ಮೇಲಿನಂಚಿನವರೆಗೂ ದುಃಖಿಗಳ ಕಣ್ಣೀರು ತುಂಬಿ ಪಕ್ವ ಮಾಡಿ ಈ ಇದನ್ನು ಸೆರೆಮನೆಯೊಳಂದಿನಿತು ವರುಷ ಇಡು. ಅದರೊಳಗೆ ದುಃಖಿಗಳ ಕಣ್ಣೀರನ್ನು ಅಂಚಿನವರೆಗೂ ತುಂಬಬೇಕಂತೆ. ಗಾಂಧೀಜಿ ಹೇಳಿದ್ರಲ್ಲ, ಅವ್ರ ಎಫರ್ಟ್ ಇಸ್ ಟು ವೈಪ್ ಎವ್ರಿ ಟಿಯರ್ ಫ್ರಾಮ್ ಎವ್ರಿ ಐ. ಪ್ರತಿಯೊಂದು ಕಣ್ಣಿಂದ ನೀರನ್ನು ಒರೆಸುವಂಥ ಕೆಲಸ ಆಗ. ಅದಕ್ಕೆ ಹೇಳ್ತಾರೆ, ಮೇಲಿನಂಚಿನವರೆಗೂ ದುಃಖಿಗಳ ಕಣ್ಣೀರು ತುಂಬಿ ಪಕ್ವ ಮಾಡಿ ಇದನ್ನು ಸೆರೆಮನೆಯೊಳಂದಿರಿಸುವ ವರುಷ. ಹೊರಗೆ ತೆಗೆ ಪರೆಯ ಪರಿವಾರದೆಂ ಗಮಗಮಿಸ ತೊಳಸಿ. ಚಿಂದಿಯಲಿ ಸುತ್ತಿ, ಬಟ್ಟೆ ಸಣ್ಣದು, ಚಿಂದಿಯಲಿ ಸುತ್ತಿ ಸೆಳೆ ಬೊಂಬಿನ ಆಲಂಬನವನಿತ್ತು. ಒಂದು ಬೊಂಬು ಕೊಡು ಕೈಯಲ್ಲಿ, ಸೆಳೆ ಬೊಂಬಿನ ಆಲಂಬನವಿತ್ತು ಬಡಿಸುತ್ತಾ, ಅದನ್ನೇ ಬಡಿಸು. ಅವನೇ ಕಾಣ್ ಲೋಕತಾರಕ ನಮ್ಮ ಬಾಪು. ಅವನೇ ಕಾಣ್ ಲೋಕತಾರಕ ನಮ್ಮ ಬಾಪು. ಕೈಲಾಸಂ ಬರೆಯೋದು ಯಾರ್ಯಾರಿಗೆ ಕೊಟಕಿ ಹಾಕಿದಂಥವರು, ವಕ್ರೋಕ್ತಿ ಹಿಂದ್ಮುಂದೆ ನೋಡಿದಂಥವ್ರು, ಯಾರಿಗಾದರೂ ಚಟ್ಟನ್ ಚಾಟಿ ಇಟ್ಕೊಡುವಂಥ ಕೈಲಾಸಂ ಬರೀತಾರೆ, ಅವನೇ ಕಣ ಲೋಕತಾರಕ ನಮ್ಮ ಬಾಪು. ಇದು ಕೈಲಾಸಂ ಕೊಟ್ಟಂಥ ಚಿಂತ್ರ. ಆಗಲೇ ಶ್ರೀಮಾನ್ ರಾಮಸ್ವಾಮಿಯವರು ಹೇಳಿದರು, ಪ್ರಪಂಚದ ಎಲ್ಲ ಜನ, ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂತಂದರೆ ಬರೀ ವೈಭವೀಕರಿಸಬೇಕು ಅನ್ನೋ ಉದ್ದೇಶ ನಾನು ಖಂಡಿತ ಇಲ್ಲ. ಜಗತ್ತಿನಲ್ಲಿ ಇಷ್ಟೊಂದು ಜನ ಒಳ್ಳೆಯವರು, ದೊಡ್ಡ ದೊಡ್ಡವರು, ಜಗತ್ತನ್ನು ಕಂಡವರು, ಜೀವನದ ದರ್ಶನವನ್ನು ಮಾಡಿದವರು ಗಾಂಧೀಜಿ ಬಗ್ಗೆ ಕೊಟ್ಟಂಥ ಅಭಿಪ್ರಾಯ ಇದು. ಇದು ನಮ್ಮ ದೇಶದವ್ರದ್ದಾಯಿತು. ಹೊರಗಡೆ ನೋಡೋಣ. ಐನ್ಸ್ಟೈನ್ ಅಂತ ಮನುಷ್ಯ, ರ್ಯಾಷನಲ್ ಮನುಷ್ಯ, ನೊಬೆಲ್ ಪ್ರಶಸ್ತಿ ಬಂದಂಥವನು, ಪ್ರಪಂಚದ ಅತ್ಯಂತ ಒಂದು ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಅಂತನ್ನುವಂಥ ಮನುಷ್ಯ. ಆತ ಹೇಳ್ತಾನೆ, ದ ಫ್ಯೂಚರ್ ಜನರೇಷನ್ಸ್ ವುಡ್ ಸ್ಕೇರ್ಸ್ ಬಿಲೀವ್ ದಟ್ ಎ ಮ್ಯಾನ್ ಲೈಕ್ ಗಾಂಧಿ ಇನ್ ಫ್ಲೆಶ್ ಆ್ಯಂಡ್ ಬ್ಲಡ್ ವಾಕ್ಡ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಗಾಂಧೀಜಿ ಅಂತ ಒಬ್ಬ ಮನುಷ್ಯ ರಕ್ತ ಮಾಂಸಗಳಿಂದ ಕೂಡಿ ಈ ಭೂಮಿ ಮೇಲೆ ಅಡ್ಡಾಡಿದರು ಅಂತ ಅನ್ನೋದನ್ನು ಮುಂದಿನ ಜನಾಂಗ ನಂಬಲಿಕ್ಕಿಲ್ಲ ಅಂತ. ಅದೊಂದು ಪವಾಡ ಅನ್ನೋ ಹಾಗೆ ಐನ್ಸ್ಟೈನ್ ಹೇಳ್ತಾರೆ. ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾರೆ, ಐ ಹ್ಯಾವ್ 2 ಮಾಸ್ಟರ್ಸ್. ನನಗಿಬ್ಬರು ಮಾಸ್ಟರ್ಸ್ ಇದ್ದಾರೆ. ಒನ್ ಈಸ್ ಜೀಸಸ್ ಕ್ರೈಸ್ಟ್ ಹೂ ಗೇವ್ ಮಿ ಲೈಫ್, ಅದರ್ ಈಸ್ ಮಹಾತ್ಮ ಗಾಂಧಿ ಹೂ ಶೋಡ್ ಮಿ ದ ವೇ ಆಫ್ ಲೈಫ್. ಒಬ್ಬ ಜೀವನ ಕೊಟ್ಟರೆ ಇನ್ನೊಬ್ಬ ಜೀವ ಮಾಡೋ ರೀತಿ ಕಲಿಸ್ಕೊಟ್ರು ಅಂತ ಇಬ್ಬರು ಮಾಸ್ಟರ್ಸ್ ಅಂತ ಲೂಥರ್ ಕಿಂಗ್ ಹೇಳ್ತಾರೆ. ಮೌಂಟ್ ಬ್ಯಾಟನ್
ಆ ಕಡೆ ಕೂತು ಚರ್ಚೆ ಮಾಡುವಂಥ ಮನುಷ್ಯ, ವಯಸ್ಸರು ಆಗಿದ್ದವನು, ಇವ್ರ ಜೊತೆಗೆ ಜಿಜ್ಞಾಸೆ ಮಾಡಿದಂಥವನು, ಒಂದು ರೀತಿ ನೋಡಿದರೆ ರಾಜಕೀಯ ವೈರಿ ನೋಡಿದರೆ ಅಂಥದ್ದು. ಮೌಂಟ್ ಬ್ಯಾಟನ್ ಬರೀತಾನೆ, ಎವ್ರಿ ಟೈಮ್ ಐ ಸಾ ಗಾಂಧಿ ಇನ್ ದ ಚೇರ್ ಅಪೋಸಿಟ್ ಟು ಮೀ ಐ ಆಲ್ವೇಸ್ ರಿಮೆಂಬರ್ಡ್ ಜೀಸಸ್ ಕ್ರೈಸ್ಟ್ ಅಂತಾನೆ. ಮೌಂಟ್ ಬ್ಯಾಟನ್ ಹೇಳುವಂಥದ್ದು, ಅವ್ರು ನೋಡಿದಾಗಲ್ಲ ಜೀಸಸ್ ಕ್ರೈಸ್ಟ್ ನೆನಪಾಗ್ತಾ ಇತ್ತು ನನಗೆ ಅಂತ ಮೌಂಟ್ ಬ್ಯಾಟನ್ ಹೇಳುವಂಥ ಮಾತು. ಚಾರ್ಲಿ ಚಾಪ್ಲಿನ್ ಹೇಳ್ತಾನೆ, ಹಿ ಈಸ್ ಒನ್ ಪರ್ಸನ್ ಐ ಫೀಲ್ ಲೈಕ್ ರೆಸ್ಪೆಕ್ಟಿಂಗ್ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಚಾರ್ಲಿ ಚಾಪ್ಲಿನ್ ಹೇಳುವಂಥ ಮನುಷ್ಯ. ಇನ್ನೊಂದು ಮಾತು ನಾನು ಎಲ್ಲೋ ಬೇರೆ ಕಡೆ ಹೇಳಿದ್ದೆ, ಬಟ್ ಅದು ರಿಪೀಟ್ ಮಾಡೋದು ಒಳ್ಳೆಯದು. ಒಂದು ಸಲ ನಾನು ಬಿಸ್ಮಿಲ್ಲಾ ಖಾನ್ ಅವ್ರು ನೋಡಿಕ್ಕೆ ಹೋಗಿದ್ದೆ ಮನೆಗೆ. ನಾನು ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನ್ ಸ್ವಲ್ಪ ಕೆಲಸದಲ್ಲಿದ್ದಾಗ ಅಲ್ಲಿ ಒಬ್ಬರು ಸೆಕ್ರೆಟ್ರಿಯವರು ನಾನು ಇಬ್ಬರು ಕೂಡಿ ಬನಾರಸ್ ಕಾಶಿಯಲ್ಲಿದ್ದರು. ಬಿಸ್ಮಿಲ್ಲಾ ಖಾನ್ ಅವ್ರ ಮನೆಗೆ ಹೋಗಿದ್ವಿ. ಸಣ್ಣ ಮನೆ, ಒಂದು ಕಾಟು, ಅಲ್ಲಿ ಮಲ್ಕೊಂಡಿದ್ರು ಬಿಸ್ಮಿಲ್ಲಾ ಖಾನ್. ನಾ ಇಬ್ಬರು ಹೋದ್ಮೇಲೆ ಮಾತಾಡ್ತಾ ಉತ್ಸಾಹದಿಂದ ಹೇಳೋಕ್ಕೆ ಶುರು ಮಾಡಿದರು. ಹೇಳಿಬಿಟ್ಟು ನಾನು ಕೇಳಿದೆ, ನಿಮ್ಮ ಜೀವನದಲ್ಲಿ ಮರೆಯಲಾರದಂಥ ಒಂದು ಘಟನೆ ಏನಾದರೂ ಇದ್ದರೆ. ನಾನು ಕೇಳಿದ ಉದ್ದೇಶ ಬೇರೆ ಇತ್ತು. ಇಷ್ಟೊಂದು ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೀರಲ್ಲ ನೀವು, ಎಷ್ಟು ಕಡೆ ಕೊಟ್ಟಿದ್ದೀರಿ, ಅವಿಸ್ಮರಣೀಯ ಪ್ರೋಗ್ರಾಮ್ ಯಾವುದಾದ್ರೂ ಇದೆಯಾ ಅನ್ನೋ ದೃಷ್ಟಿಯಿಂದ ನಾನು ಕೇಳಿದ್ದು, ನಿಮ್ಮ ಜೀವನದಲ್ಲಿ ಮರೆಯಲಾರದಂಥ ಘಟನೆ ಯಾವುದಾದ್ರೂ ಇದೆಯಾ ಅಂತ ಕೇಳಿದರೆ ಅವ್ರು ಏನು ಹೇಳ್ತಿರು ಗೊತ್ತಾ? ಏಕ್ ಮಿನಿಟ್ ಹೇರೋ, ಒಂದು ನಿಮಿಷ ಇರು ಅಂದರು. ನಡಕ್ಕನೆ ಎದ್ದು ಹೋಗ್ಬಿಟ್ಟು ಅವರೊಂದು ಹಳೆಯ ಗೋದ್ರೇಜ್ ಕಪಾಟಿತ್ತು, ಅದನ್ನು ಢಗ 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 ಅಂತ ಮಾಡಿ ತೆಗೆದ್ರು. ಆ ತೆಗೆದ ಮೇಲೆ ಒಳಗಡೆಗೆ ಒಂದು ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ನನ್ನ ಕಡೆ ಬಂದರು. ಪ್ಲಾಸ್ಟಿಕ್ ಚೀಲ, ಅದರೊಳಗೆ ಒಂದು ಜಾಕೆಟ್ ಇದೆ. ತಾವು ಗಮನಿಸಿರಬೇಕು, ಈ ಸಂಗೀತಗಾರರು ಬಿಸ್ಮಿಲ್ಲಾ ಶಹನಾಯಿ ಹೋಗ್ಬೇಕಾದ್ರೆ ಶೆರ್ವಾನಿ ಮೇಲೆ ಒಂದು ಜಾಕೆಟ್ ಹಾಕ್ಕೊಂಡಿರ್ತಾರೆ. ಆ ಜಾಕೆಟ್ ಇತ್ತು, ಒಂದು ಕಪ್ಪು ಬ್ರೌನ್ ಬಣ್ಣದೊಂದು ಜಾಕೆಟ್. ಅದು ಮಡಿಚಿ ಪ್ಲಾಸ್ಟಿಕ್ ಕವರ್ಲ್ಲಿ ಹಾಕಿಟ್ಟಿದ್ದಾರೆ. ಅದನ್ನ ಹಿಡ್ಕೊಂಬಂದರು. ನಮಗೇನು ಜೀವನದ ಅವಿಸ್ಮರಣೀಯ ಘಟನೆ ಹೇಳಿದ್ರೆ ಇದನ್ನು ತೋರಿಸ್ತಾರಲ್ಲ ಜಾಕೆಟು ಅಂತ. ಜಾಕೆಟ್ ತೋರಿಸ್ಬಿಟ್ಟು ಹಿಂಗೆ ಕೈ ಇಡ್ತಾರೆ, ಬೆರಳು ಇಟ್ಟು ತೋರಿಸಿದ್ರು. ಇದ್ರಿದೇಕೋ ಬಾಪೂಜಿ ಹಾತ್ ರಖೇತೆ, ಇಲ್ಲೇ ನೋಡು ಬಾಪೂಜಿ ಕೈ ಇಟ್ಟದ್ದು ನನ್ನ ಹೆಗಲ ಮೇಲೆ ಅಂತ. ಅದು ಎಷ್ಟು ವರ್ಷ ಹಿಂದೆ ಇಟ್ಟಿದ್ರು ಪುಣ್ಯಾತ್ಮರು, ಎಷ್ಟು ವರ್ಷದ ಹಿಂದೆ ಇಟ್ಟಿದ್ದು. ಆ ಮನುಷ್ಯ ಏನು ಮಾಡಿದರು ಅಂತ ಹೇಳಿದ್ರು ಅವರು, ಬಾಪೂಜಿ ಶಹನಾಯಿ ನುಡಿಸಿದ ಮೇಲೆ ಭಾಳ ಖುಷಿಯಾಗಿ ಹೆಲ್ಮೆಟ್ ಬಹುತ್ ಅಚ್ಚಾ ಅಂದ್ರಂತೆ ಗಾಂಧೀಜಿ. ಬಹುತ್ ಅಚ್ಚಾ ಅಂದ ತಕ್ಷಣ ಇವ್ರು ಏನು ಮಾಡಿದ್ರು ಗೊತ್ತಾ? ಫಸ್ಟ್ ಜಾಕೆಟ್ ಬಿಚ್ಚಿದ್ರು. ಇನ್ನೊಬ್ಬರು ಆ ಜಾಗದಲ್ಲಿ ಕೈ ಇಟ್ಟರೆ ಅಪವಿತ್ರ ಆಗಿಬಿಡ್ತದೆ ಅನ್ನೋ ರೀತಿಯಲ್ಲಿ ಅದನ್ನು ಮಡಿಚಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಹಾಗೆ ಇಟ್ಟಿದ್ದಾರೆ ನೋಡಿ. ನಾ ಹೋದಾಗ ಹೇಳ್ತಿದ್ರು, ಇದ್ರಿ ಹಾತ್ ರಖೇತೆ ಬಾಪು. ಯಾವ ಮಟ್ಟಕ್ಕೆ ಇಟ್ಕೊಂಡಿರಬೇಕು ಬಿಸ್ಮಿಲ್ಲಾ ಖಾನ್ ಅಂತ. ಅಂದರೆ ನಾನು ಬೇರೆ ಬೇರೆ ಜೀವನದ ಬೇರೆ ಬೇರೆ ಆಯಾಮಗಳಿದ್ದಂಥ ಜನದ ಹೆಸರು ಹೇಳ್ತಾ ಇದ್ದೀನಿ. ಬಿಸ್ಮಿಲ್ಲಾ ಖಾನ್ ಹೇಳಿದಂಥದ್ದು. ನಮ್ಮ HN ನರಸಿಂಹಯ್ಯನವರು, ಅವ್ರ ರೂಮ್ನಲ್ಲಿ ಯಾವುದೂ ಫೋಟೋ ಇರಲಿಲ್ಲ, ಒಂದು ಮಾತ್ರ ಬಿಟ್ಟು. ತಾವು ನೋಡಿರಬೇಕು, ಹಿಂದೂದಲ್ಲಿ ಬಂದಂಥ ಫೋಟೋ. ಬಾಲಕ ನರಸಿಂಹಯ್ಯ ನಡ್ಕೊಂಡು ಹೊಟ್ಟಿದ್ದಾರೆ, ಗಾಂಧೀಜಿ ಹೆಗಲ ಮೇಲೆ ಕೈ ಇಕ್ಕಿದ್ದಾರೆ. ಅದು ಒಂದು ಬಿಟ್ಟರೆ ನರಸಿಂಹಯ್ಯನವ್ರಿಗೆ ಬೇರೆ ಫೋಟೋ ಬೇಕಾಗಿರಲಿಲ್ಲ. ಅಂದರೆ ಇವರು 10-11 ವರ್ಷ ಹುಡುಗ ಆಗಿದ್ದಾಗ ಗಾಂಧೀಜಿ ಕೈ ಇಟ್ಟಿದ್ದು ಆ ನೆನಪು ಇನ್ನೂ ಮಾಸಿರ್ಲಿಕ್ಕಿಲ್ಲ ನಮ್ಗೆ. ನರಸಿಂಹಯ್ಯನವ್ರಿಗೆ 80 ವರ್ಷ ಆದಾಗ ಅದು ಯಾವ ಶಕ್ತಿ ಇದ್ದಿದ್ದಿತ್ತಪ್ಪ ಅದು. ನನ್ನ ಹೆಗಲ ಮೇಲೆ ಎಷ್ಟು ಸಾವಿರ ಜನ ಕೈ ಇಟ್ಟಿದ್ದಾರೋ ಗೊತ್ತಿಲ್ಲ, ಒಬ್ಬರದ್ದು ನೆನಪಿಲ್ಲ ನನಗೆ. ಆದರೆ ಒಬ್ಬ ಮನುಷ್ಯ ಕೈ ಇಟ್ಟರೆ ತಕ್ಷಣ ಜಾಕೆಟ್ ಬಿಚ್ಚಿ ಮಡಿಚಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಮತ್ತೊಬ್ಬರು ಮುಟ್ಟಿದ್ರೆ ಅಪವಿತ್ರ ಆಗೋ ಅನ್ನೋ ರೀತಿಯಲ್ಲಿ ನೋಡ್ಕೋತೀವಲ್ಲ, ಆ ಏನು ಗೌರವ ಇರಬೇಕು ಆ ಮನುಷ್ಯನ ಬಗ್ಗೆ. ಇತ್ತೀಚೆಗೆ ಡಾಕ್ಟರ್ ಕಲಾಂ ಅವರನ್ನು ಮೇಲ್ ಕಳಿಸಿದ್ದಾರೆ, ಬಹಳ ಚೆಂದಾಗಿ ಬರೆದಿದ್ದಾರೆ ಅದರೊಳಗೆ. ಈಗ ನೆಲ್ಸನ್ ಮಂಡೇಲಾ ಅಧ್ಯಕ್ಷ ಸ್ಥಾನದ ನಿವೃತ್ತಿ ಹೊಂದಿ ಮನೇಲಿದ್ದಾರಲ್ಲ, 83-84 ವರ್ಷ. ಅವ್ರು ಬರೀತಾರೆ, ನಾನು ಹೋಗಿದ್ದೆ ನೋಡೋದಕ್ಕೆ ಅವ್ರನ್ನ ಅಂತ. ಇವರು ಪ್ರೆಸಿಡೆನ್ಶಿಪ್ ಬಿಡೋದಕ್ಕಿಂತ ಮೊದಲು ಸೌತ್ ಆಫ್ರಿಕಾಗೆ ಹೋಗಿದ್ರು. ರಾಬಿನ್ ಐಲ್ಯಾಂಡ್ ಅಂತಿದೆ ಸೌತ್ ಆಫ್ರಿಕಾದಲ್ಲಿ. ಕೇಪ್ ಟೌನ್ಗೆ ಹೋದರೆ, ಕೇಪ್ ಟೌನಿಂದ ಒಂದು 10 ನಿಮಿಷ ಸಮುದ್ರದ ಒಳಗೆ ಹೋದರೆ, ನಾನು ನೋಡಿ ಬಂದಿದ್ದೇನೆ ಅದನ್ನು. ಒಳಗಡೆ ಹೋದರೆ ಈ ನಮ್ಮ ಅಂಡಮಾನ್ ನಿಕೋಬಾರ್ ಜೈಲ್ ಇದೆಯಲ್ಲ, ಆ ಥರದೊಂದು ಜೈಲ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಬರೀ ಕರಿ 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 ಸಮುದ್ರ ಕಾಣುತ್ತೆ. ಮತ್ತು ಏನೂ ಹುಚ್ಚಿಡ್ದು ಹೋಗ್ಬೇಕು. ಒಂದು ಸಣ್ಣ ಸೆಲ್ಯುಲರ್ ಜೈಲು, ಆದರೆ 6.5 ಅಡಿ ಇರಬೇಕು ರೂಮ್, ಅದು ಕೋಣೆ ಜೈಲು. ಏನೂ ಕಾಣಿಸಲ್ಲ, ಸಮುದ್ರ ಕರಿ ಸಮುದ್ರ ಮಾತ್ರ ಕಾಣುತ್ತೆ, ಏನೂ ಕಾಣಿಸಲ್ಲ. ಅಕಸ್ಮಾತ್ ಒಂದು ಹಡಗು ಕೂಡ ಬರೋಲ್ಲ ಅಲ್ಲಿ, ಆ ಥರ ಪರಿಸ್ಥಿತಿ. ಆ ಕಡೆ ಸಮುದ್ರ ಕಡೆ ಮುಖ ಮಾಡಿ ಒಂದು 6.5 ಅಡಿ ಜೈಲಲ್ಲಿ ನೆಲ್ಸನ್ ಮಂಡೇಲಾ 26 ವರ್ಷ ಇದ್ದರು. ನಮಗೆ ಒಂದು ದಿವಸ ಮನೆಯಲ್ಲಿ ನಮ್ಮ ಸಂಬಂಧಿಕರು ಯಾರೂ ಇಲ್ಲದೆ ಹೋದರೆ, ಒಬ್ಬನೇ ಇದ್ರೆ ಹುಚ್ಚಿಡ್ದಂಗೆ ಆಗಲ್ಲ. ಅದು ಅವತ್ತು ಟಿ ವಿ ಬೇರೆ ಇಲ್ಲ ಅಂದರೆ ಮುಗದೆ ಹೋಯ್ತಾ? ಟಿ ವಿನೇ ದೋಸ್ತಿಗೆ ನಮಗೆ. ಅದು ಇಲ್ಲ ಅಂದರೆ ಅಂಥದ್ದು ನೆಲ್ಸನ್ ಮಂಡೇಲಾ 6 ಅಡಿ 3 ಇಂಚ್ ಎತ್ತರಿದ್ದಾರೆ. ಅವರು ಎಲ್ಲವನ್ನು ಅಲ್ಲೇ ಮಾಡ್ಕೋಬೇಕು ರೂಮಲ್ಲಿ, 6.5 ರೂಮಲ್ಲಿ. 26 ವರ್ಷ ಇದ್ರಂತೆ. ಅಲ್ಲೇ ಕೂತ್ಕೊಂಡು ಪುಸ್ತಕನೂ ಬರೆದ್ರು ಅವರು. ಆದರೆ ಒಳಗಿನ ಉತ್ಸಾಹ ಕುಗ್ಗಲಿಲ್ಲ,
ಹೊರಗೆ ಬಂದಮೇಲೆ ಯುದ್ಧ ಮಾಡಿದರು ಕೊನೆಗೆ ತಮಗೆ ಅಪಾರ್ಥಿಡಲ್ಲಿ ಗೆದ್ದು ಪ್ರೆಸಿಡೆಂಟ್ ಕೂಡ ಆದರು. ಕಲಾಂ ಹೋದ ತಕ್ಷಣ ಮಾತಾಡಿದಾಗ ನೆಲ್ಸನ್ ಮಂಡೇಲ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಬಂದವರು. ಕೈ ಕೂಲ್ಬೇಕಲ್ಲ, ಊರಿಗೂ ಹೋಗ್ಬೇಕಲ್ಲ ಅವರಿಗೆ. ಇವ್ರು ಬಂದ ತಕ್ಷಣ ಊರಿಗೂ ಹಿಂಗೆ ಬಿಸಾಕ್ಬಿಟ್ಟು ಇವ್ರು ಹೆಗಲ ಮೇಲೆ ಕೈ ಹಾಕಿ ನಡ್ಕೊಂಡು ಹೊರಟ್ರಂತೆ. ಕಲಾಂ ಅವ್ರ ಹೆಗಲ ಮೇಲೆ ಕೈ ಹಾಕ್ಕೊಂಡು. ಕಲಾಂ ಕೇಳಿದ್ರಂತೆ, 26 ವರ್ಷ ಜೈಲಲ್ಲಿ ಇದ್ರಲ್ಲ, ನೋಡಿ ಬಂದೆ ನಾನು, ರಾಬಿನ್ ಐಲ್ಯಾಂಡ್ ಜೈಲ್ ನೋಡಿ ಬಂದೆ. ಈಗ ನನಗೆ ಅರ್ಧ ಗಂಟೆ ನಿಂತರೆ ಗಾಬರಿ ಆಗಿಬಿಡುತ್ತೆ. 26 ವರ್ಷ ಇದ್ರಿ, ನಿಮ್ಮ ಉತ್ಸಾಹ ಕಮ್ಮಿ ಆಗಲಿಲ್ಲ, ನಿಮಗೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರಂತೆ. ಇನ್ಸ್ಟಂಟ್ಲಿ, ಒಂದು ಕ್ಷಣದಲ್ಲಿ ಕಲಾಂ ಬರೀತಾರೆ, ಇನ್ಸ್ಟಂಟ್ಲಿ ಡಾಕ್ಟರ್ ಮಂಡೇಲಾ ರಿಪ್ಲೈಡ್, ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ನನಗೆ ಸೌತ್ ಆಫ್ರಿಕಾದಲ್ಲಿ ಮಾದರಿ ಅವ್ರು ಕಲಿಸಿದ್ರು ನಮಗೆ. ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ನಮಗೆ ಅವರೇ ಸ್ಫೂರ್ತಿ ಕೊಟ್ಟವರು. 26 ವರ್ಷ ನೆನೆಸ್ಕೋತಾ ಇದ್ದೆ ಅವರು ನಾನು ಅಂತ ಮಂಡೇಲಾ ಹೇಳ್ತಾರೆ. ಆಮೇಲೆ ಕೊನೆಗೆ ಒಂದು ತಮಾಷೆಗೆ ಮಾತು ಹೇಳಿದ್ರಂತೆ, ಬಟ್ ಯು ನೋ ಡಾಕ್ಟರ್ ಕಲಾಂ, ಯು ಸೆಂಟ್ ಅಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ವಿ ಸೆಂಟ್ ಯು ಬ್ಯಾಕ್ ಮಹಾತ್ಮ ಗಾಂಧಿ ಅಂತ ಹೇಳಿದ್ರಂತೆ. ನೀವು ನಮಗೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಕಳಿಸ್ಕೊಟ್ರಿ, ನಾನು ನಿಮಗೆ ಮಹಾತ್ಮ ಗಾಂಧಿ ಕಳಿಸ್ಕೊಟ್ಟಿ ವಾಪಸ್ಸು ಅಂತ ತಮಾಷೆ ಹೇಳಿದರು ಅಂತ ಕಲಾಂ ಬರೀತಾರೆ. ಕಲಾಂ ಅದು ಹೇಳ್ತಾರೆ, ಆಶ್ಚರ್ಯ ಅಲ್ವಾ, ನಮ್ಮ ದೇಶದಲ್ಲಿ ಜನ ಸ್ಫೂರ್ತಿ ಮಾಡೋದು ಆಯಿತು, ಇಲ್ಲೇ ಇದ್ದರು, ಕರ್ಮಕ್ಷೇತ್ರ ಅದು, ಅಲ್ಲಿ ಸ್ವಲ್ಪ ದಿವಸ ಇದ್ರಲ್ಲ, ಕೆಲಸ ಮಾಡಿದ್ದಾರೆ. ಆದರೆ ಆಗ ಮಂಡೇಲಾ ಇರಲಿಲ್ಲ. ಈಗ ಜೈಲಲ್ಲಿದ್ದಂಥ ಮಂಡೇಲಾಗೆ ಸ್ಫೂರ್ತಿ ಸಿಕ್ಕಿದ್ದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯಿಂದ ಆತ ಹೇಳ್ತಾರೆ. ಆಫ್ಕೋರ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಮಂಡೇಲಾ ಹೇಳ್ತಾರೆ. ನನಗಿದು ಆಶ್ಚರ್ಯ ಅನಿಸೋಗ್ತದೆ. ನನಗಿದು ಓದಬೇಕಾದ್ರೆ ಕೆಲವೊಂದು ಸಲ ಅನಿಸುತ್ತೆ, ಅಡಿಗರದು, ಗೋಪಾಲಕೃಷ್ಣ ಅಡಿಗರದು ಒಂದು ಕಾವ್ಯ ಇದೆ, ನನಗೆ ಭಾಳ ಇಷ್ಟವಾದಂಥ ಪದ್ಯ ಅದು, ನನ್ನ ಅವತಾರ ಅಂತ ಒಂದು ಪದ್ಯ ಇದೆ. ತಾವು ದಯವಿಟ್ಟು ಓದಬೇಕಾದ್ರೆ ಅದ್ಭುತವಾದ ಪದ್ಯ. ನಾವು ಬರೀ ಮತ್ತೊಬ್ಬರಿಗೆ ಹೇಳಿ ಮಾತಾಡ್ತೀವಲ್ಲ, ನಾವು ಯಾಕೆ ಮೇಲಕ್ಕೆ ಏರೋದಿಲ್ಲ ಅನ್ನೋದನ್ನ ಬಗ್ಗೆ ಬರೆದಿದ್ದಾರೆ, ಅವ್ರು ಚಂದ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ರಾಮ ಇದ್ನಲ್ಲ ಅವಾಗ ಉದ್ದಂಡ ಕೋರ್ದಂಡ, ಅವನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ, ಬ್ರಿಡ್ಜ್ ಕಟ್ಟಬೇಕು ಅಂತ ಹೇಳಿ. ನಾನೇ ಸ್ವಾಮಿ ಪಕ್ಕದಲ್ಲಿದ್ದವನು, ರಾಮನ ಪಕ್ಕದಲ್ಲಿ ನಾನೇ ಇದ್ದೆ, ಅವನ ಪಕ್ಕದಲ್ಲಿ ಮೊದಲನೇ ಕಲ್ಲು ನಾನೇ ಹಾಕಿದ್ದವನು ಸಮುದ್ರದಲ್ಲಿ, ಜಯ ರಾಮ್ ಅಂದವನು ನಾನೇ. ಆದರೆ ನಾನು ಹಾಗೆ ಉಳ್ಕೊಂಡ್ಬಿಟ್ಟೆ, ರಾಮ ದೇವರಾಗ್ಬಿಟ್ಟ. ಕೃಷ್ಣ ಮಥುರೆಯಲ್ಲಿ ನಾನೇ ಇದ್ನಲ್ಲ ಅವನ ಜೊತೆಗೆ, ಬೃಂದಾವನದಲ್ಲಿ ರಾಸ ಕಡೆ ನಾನು ಅವನ ಪಕ್ಕದಲ್ಲಿ ನಿಂತ್ಕೋತಾ ಇದ್ದೆ, ಚಿಣಿದಾಂಡು ನಾನು ಅವನ ಜೊತೆ ಆಡಿದ್ದೀನಿ, ಎಲ್ಲ ಆಡಿದ್ದೀನಿ, ನೀವು ನಾನು ಇದಕ್ಕೆ ಸ್ಥಾನಕ್ಕೆ ಹೋಗ್ತಿದ್ದೆ ಅವನ ಜೊತೆಗೆ. ಆದರೆ ಕೃಷ್ಣ ಭಗವಂತ ಆದ, ಗೀತಾಚಾರ್ಯ ಆದ, ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ. ಹೀಗೆಲ್ಲ ಕೊನೆಗೆ ಬಂದು ಗಾಂಧೀಜಿ ಬಗ್ಗೆ ಬರೀತಾರೆ ಅವರು. ಅಡಿಗರು ಎಷ್ಟು ಕ್ಲಾರಿಟಿ ಆಫ್ ಮೈಂಡ್ ಇರುವಂಥ ಅಡಿಗರು, ಯಾವುದನ್ನು ಸುಮ್ಮನೆ ಒಪ್ಕೊಳ್ಳೋಂಥವರೆಲ್ಲ ಅಂತ ಅಡಿಗರು ಬರೀತಾರೆ. ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ, ನಾನು ಅವನು ಒಂದೇ ಲೋಹ. ನನಗೆ ಗಾಂಧಿಗೇನು ವ್ಯತ್ಯಾಸ ಇದೆ? ಅವನ ಮೈಲು ಚರ್ಮ ಮೂಳೆ ಎಲ್ಲ ಇದೆ, ನನಗೂ ಇದೆ. ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ. ಯಾವ ರಸವು ಸೋಂಕಿತವನ, ಯಾವ ಶಿಲೆಯು ತಾಗಿತವನ, ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ ಅಂತ. ನನಗೆ ಈ ಮಾತು ಬಹಳ ಚಂದ ಅನಿಸುತ್ತೆ. ಅವನು ನಾನು ಒಂದೇ ರೀ, ಲೋಹ, ಇಬ್ಬರು ಕರಿ ಕಬ್ಬಿಣನೇ. ಆದರೆ ಅದು ಯಾವ ರಸ ತಾಕಿತೋ ಆ ಮನುಷ್ಯನಿಗೆ, ಯಾವ ಪರುಷ ಮಣಿ ತಟ್ಟಿತೋ ಅವನ, ಯಾವ ಶಿಲೆಯು ತಾಗಿತವನ, ಯಾವ ರಸವು ಸೋಂಕಿತವನ, ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ. ನಾನು ಲೋಹ ಕಬ್ಬಿಣ ಕರಿ ಕಬ್ಬಿಣ. ಅದಕ್ಕೆ ಹೇಳ್ತಾರೆ, ಹೇಗೆ ಯಾವ ರಸವು ಸೋಂಕಿತವನ, ಏನಾಗಿರಬೇಕು, ಇದನ್ನೆಲ್ಲ ಹೇಳಿದಂಥ ಅಡಿಗರು. ಸುಮಾರು 12 ವರ್ಷಗಳ ಹಿಂದೆ ನನಗೊಬ್ಬ ಸ್ವೀಡನ್ ದೇಶದ ಹುಡುಗಿ ನನಗೊಂದು ವಿದ್ಯೆ ಕಲಿಸ್ಕೊಟ್ಲು, ಪಾಠ ಕಲಿಸಿದ್ಲು ಗಾಂಧೀಜಿ ಬಗ್ಗೆ. ಒಂದಿಷ್ಟು ಜನ ಕಾಲೇಜ್ ಹುಡುಗಿಯರು ಇಂಡಿಯಾಕ್ಕೆ ಬಂದಿದ್ದರು, ಭಾರತಕ್ಕೆ ಬಂದು ಭಾರತ ಯಾತ್ರೆ ಮಾಡಿದ್ದಾರೆ ಎಲ್ಲ ಕಡೆ. ಬೆಂಗಳೂರಿಗೆ ಬಂದಿದ್ದರು. ನಮ್ಮ KS ನಾರಾಯಣ ಸ್ವಾಮಿಯವರು ತಮ್ಮ ಜೊತೆಗಾರರು, KS ಗಾಂಧಿ ಪೀಸ್ ಫೌಂಡೇಶನ್ ಅಧ್ಯಕ್ಷರಾಗಿದ್ದರು ಅವಾಗ. ಅವ್ರ ಮನೆಗೆಲ್ಲ ಮಕ್ಕಳು ಹೋಗಿದ್ದಾರೆ. ಮಕ್ಕಳು ಹೋದಾಗ ಅವರು ತಮಗೆಲ್ಲ ತೋಚಿದ್ದನ್ನು ಹೇಳಿ, ತಮ್ಮ ಅನುಭವ ಎಲ್ಲ ಹೇಳಿದ್ರಂತ ಮಕ್ಕಳಿಗೆಲ್ಲ. ಹೇಳಿಬಿಟ್ಟು ನಮ್ಮ ಕಾಲೇಜಲ್ಲೇ ಹತ್ತಿರನೇ ಬಸವೇಶ್ವರ ನಗರದಲ್ಲಿರುವಂಥದ್ದು. ಅವ್ರು ಹೇಳಿದ್ರಂತೆ, ನಾನು ಹೇಳಿದ್ದೀನಿ ಅವ್ನು ಬೈದಾನ ಕರ್ಜಿಗೆ ಅಂತ, ಅವನ ಕಡೆ ಹೋಗಿ ಹುಚ್ಚಿದೆ ಸ್ವಲ್ಪ ಅವನಿಗೆ, ಅವನೇನೋ ಬೇರೆ ಹೇಳ್ತಾನೆ ಹೋಗಿ ಅಂತ ಕಳಿಸಿದ್ರು. ನಾನು ಪ್ರಿನ್ಸಿಪಲ್ ಆಗಿದ್ದೆ ಕಾಲೇಜಿಗೆ. ಈ 15 ಜನ ಕಾಲೇಜ್ ಮಕ್ಕಳು ಬಂದರು ನನ್ನ ಕಡೆಗೆ. ಬಂದಾಗ ಅವ್ರನ್ನೆಲ್ಲ ಸಾಯಂಕಾಲ ಕೂಡಿಸಿ ನಾ ಕೇಳಿದೆ, ಯಾಕೆ ಓದ್ಬೇಕಂತಿದ್ದೀರಿ ಗಾಂಧಿನ? ನಾ ಸಾಮಾನ್ಯ ಕಾಲೇಜ್ ಹುಡುಗರು ಓದೋದು ಯಾವಾಗಪ್ಪ ಅಂದರೆ ಅದು ಟೆಕ್ಸ್ಟ್ ಬುಕ್ಕಲ್ಲಿದ್ದರೆ ಅಥವಾ ಮೋಸ್ಟ್ ಲೈಕ್ಲಿ ಕ್ವಶನ್ ಆಗಿದ್ದರೆ ಓದಬೇಕು. ನಿಮ್ಮ ಗಾಂಧೀಜಿ ನಿಮ್ಮ ದೇಶದ ನಾಯಕರು ಅಲ್ಲ, ನಿಮ್ಮ ಪಠ್ಯಕ್ರಮದಲ್ಲೂ ಇಲ್ಲ, ಪರೀಕ್ಷೆಗೂ ಬರೋಲ್ಲ, ಮತ್ತು ಗಾಂಧೀಜಿ ಬಗ್ಗೆ ಯಾಕೆ ಓದ್ಬೇಕಂತಿದ್ದೀರಿ ನೀವು ಅಂತ ಕೇಳಿದೆ. ಕೇಳಿದಾಗ ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡು ಹೇಳಿದ್ಲು, 3 ಕಾರಣಕ್ಕೆ ನಾವು ಗಾಂಧೀಜಿನ ಅರ್ಥ ಮಾಡ್ಕೋಬೇಕಂತ ಮಾಡಿದ್ದೀನಿ ಸರ್.
3 ಕಾರಣಕ್ಕೆ ಗಾಂಧೀಜಿನ ಅರ್ಥ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ. ಅದಕ್ಕೆ ನೀವೆಲ್ಲ ಕೇಳ್ತಾ ಇದ್ದೀವಿ ಎಲ್ಲರನ್ನೂ. ಒಂದು ಏನು 3 ಕಾರಣ ಅಂತ ಹೇಳಿದೆ. ಆಕೆ ಹೇಳಿದ್ಲು. ಆ 3 ಕಾರಣ ಹೇಳಿದ ಮೇಲೆ ನಾನು ಆಕೆ ಕೈ ಮುಗಿದು ಹೇಳಿದೆ, ಅಮ್ಮ ನಿನಗೆ ಗೊತ್ತಿದ್ದ 3 ಕಾರಣ ನಮ್ಮ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದ್ದರೆ ಸಾಕು, ಸಾರ್ಥಕ ಆಯ್ತು ನಮ್ಮ ಜೀವನ ಅಂತ ಹೇಳಿದೆ. ಆಕೆ ಹೇಳಿದ 3 ಕಾರಣ ಎಷ್ಟು ಅದ್ಭುತವಾಗಿದೆ ಅಂದರೆ, ಮೊದಲನೇದ್ದು, ಪ್ರಪಂಚದ ಇತಿಹಾಸವನ್ನು ಗಮನಿಸಿದರೆ ಅಹಿಂಸಾತ್ಮಕವಾಗಿ ಹೋರಾಡಿ ಯಾವ ದೇಶನೂ ಸ್ವಾತಂತ್ರ್ಯ ಪಡ್ಕೊಂಡದ್ದಿಲ್ಲ. ಅಹಿಂಸೆಯನ್ನು ಅಸ್ತ್ರವನ್ನಾಗಿಟ್ಕೊಂಡು, ಕೆಲವೊಂದು ಬಾರಿ ಹಿಂಸೆ ಅಲ್ಲಿ ಆಗಿರ್ಬೋದು, ಆದರೆ ಅಹಿಂಸೆಯನ್ನು ಅಸ್ತ್ರವಾಗಿ ನೆಟ್ಟುಕೊಂಡು ಹೋರಾಡಿ ಪಡ್ಕೊಳ್ಳೋದಿದೆಯಲ್ಲ, ಅಂಥದ್ದು ಇತಿಹಾಸದಲ್ಲಿ ಆಗಿಲ್ಲ. ಭಾರತ ಮೊದಲನೇದ್ದು. ಅದು ಅಲ್ಲದೆ ನೀವು ಭಾರತೀಯರು ಭಾರಿ ಇಮೋಷನಲ್ ಜನ, ಭಾರಿ ಭಾವಾವೇಶ, ಸಣ್ಣ ಸಣ್ಣ ವಿಷಯಕ್ಕೆ ಜೋರಾಗಿ ಹೊಡೆದಾಡೋಂಥವ್ರು ನೀವು. ಆದರೆ ನಿಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿ ನೋಡಿದರೆ ಅವ್ರ ಸ್ಟೈಲೇ ಬೇರೆ, ಅವ್ರ ಕಲ್ಚರ್ ಬೇರೆ ಎಲ್ಲ ಇರ್ತದೆ. ಇಷ್ಟಿದ್ರೂ ಕೂಡ ಇಂಥ ಎಲ್ಲ ಜನರನ್ನು, ಭಾವಾವೇಶಕ್ಕೊಳಗಾಗುವಂಥ ಜನರನ್ನು ಸೇರಿಸಿಕೊಂಡು ಅಹಿಂಸೆಯನ್ನು ಅಸ್ತ್ರವನ್ನಾಗಿಟ್ಕೊಂಡು ಗಾಂಧೀಜಿ ಹೇಗೆ ನಡೆಸಿದರು, ಅದು ಪವಾಡ ಅನಿಸುತ್ತೆ ನನಗೆ. ಅದು ಮೊದಲನೇ ಕಾರಣ. ಎರಡನೇದ್ದು ಭಾಳ ಮುಖ್ಯವಾಗಿರುವಂಥದ್ದು, ನಾನು ನಮ್ಮ ಪಕ್ಕದ ಮನೆಯವನ ಹತ್ರ ಜಗಳಾಡಿದರೆ 15 ದಿವಸ ಮಾತಾಡಲ್ಲ ಅವನ ಹತ್ರ. ಸ್ವಲ್ಪ ಜಾಸ್ತಿ ಜಗಳಾಡಿದರೆ 1 ವರ್ಷ ಮಾತಾಡಲ್ಲ. ಅಂಥದ್ದು ನೀವು ಬ್ರಿಟಿಷರೊಂದಿಗೆ 100 ವರ್ಷ ಹೋರಾಡಿದ್ರಿ. ಯು ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಫಾರ್ ಮೋರ್ ದನ್ 100 years ಹೋರಾಡಿದ್ರಿ. ಹೋರಾಡಿದ್ರು ಕೂಡ ಕೊನೆಗೆ ವೈರಿಗಳಾಗಿ ಸೆಪ್ರೇಟ್ ಆಗಲಿಲ್ಲ. ಯು ಸೆಪ್ರೇಟೆಡ್ ಆ್ಯಸ್ ಫ್ರೆಂಡ್ಸ್, ಸ್ನೇಹಿತರಂಗೆ ಬೇರ್ಪಟ್ರಿ. ಅಷ್ಟೇ ಅಲ್ಲ, ವಿಕ್ಟೋರಿಯಾ ಮಹಾರಾಣಿಯ ಮರಿಮೊಮ್ಮಗ ಆದಂಥ ವೈಸ್ರಾಯ್ ಮೌಂಟ್ ಬ್ಯಾಟನ್ ಇದ್ರಲ್ಲ, ಅವರನ್ನು ನೀವು ಫಸ್ಟ್ ಗವರ್ನರ್ ಜನರಲ್ ಮಾಡ್ಕೊಂಡ್ರಿ. ಹೌ ಕುಡ್ ಗಾಂಧಿ ಕನ್ವರ್ಟ್ ಎನ್ ಎನಿಮಿ ಇನ್ ಟು ಎ ಫ್ರೆಂಡ್? ಗಾಂಧೀಜಿ ವೈರಿಯನ್ನು ಸ್ನೇಹಿತನನ್ನು ಹೇಗೆ ಮಾಡ್ಕೊಂಡ್ರೆ ಹಾಗೆ. ಅದು ಅಲ್ಲದೆ ಮೌಂಟ್ ಬ್ಯಾಟನ್ ಹೇಳಬೇಕಾದ್ರೆ, ವೆನ್ ಎವರ್ ಐ ಸಾ ಗಾಂಧಿ ಸಿಟ್ಟಿಂಗ್ ಇನ್ ದ ಚೇರ್ ಆನ್ ದಿ ಚೇರ್ ಅಪೋಸಿಟ್ ಟು ಮೀ, ಐ ಆಲ್ವೇಸ್ ಥಾಟ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಬೇಕಾದ್ರೆ, ಇದು ಬರೀ ಅಡ್ಜಸ್ಟ್ಮೆಂಟ್ ಅಲ್ಲ, ಪ್ರೀತಿಯಿಂದ ಆದಂಥದ್ದು. ಮೌಂಟ್ ಬ್ಯಾಟನ್ ಡೈರೀಸ್ ಅಂತ ಪುಸ್ತಕ ಇದೆ, ತಾವು ಓದಬೇಕು. ಭಾಳ ಅದ್ಭುತ ಪುಸ್ತಕಗಳಿದೆ ಮೌಂಟ್ ಬ್ಯಾಟನ್ ಡೈರೀಸ್ ಅಂತ. ಡೈರಿ ಬರೀತಿದ್ದ ಆಗಿನ ಕಾಲಕ್ಕೆ ಏನೇನಾಯಿತು ಅಂತ, ಅದೆಲ್ಲ ಇದೆ. ಅದನ್ನೆಲ್ಲ ಸ್ಟಡಿ ಮಾಡಿದ್ದೀನಿ ನಾನು, ಸ್ವಲ್ಪ ಅದನ್ನು ರೆಫರ್ ಮಾಡ್ತೇನೆ ನಾನು. ಅಂದರೆ ಮೌಂಟ್ ಬ್ಯಾಟನ್ ಅಂಥ ವೈರಿಯನ್ನು ಸ್ನೇಹಿತನನ್ನು ಗಾಂಧೀಜಿ ಹೇಗೆ ಮಾಡಿಕೊಂಡ್ರು, ಇದೊಂದು. ಮೂರನೇದು ಭಾಳ ಮುಖ್ಯ ಕಾರಣ ಅಂತ ಹೇಳಿದ್ದಕ್ಕೆ, 30 ಜನವರಿ 1948, ಜನವರಿ 30, 1948 ಸಾಯಂಕಾಲ 5:17 ಗಾಂಧೀಜಿಯವರ ಹತ್ಯೆ ಆಯಿತು ಬಿರ್ಲಾ ಹೌಸಲ್ಲಿ, ದೆಹಲಿಯಲ್ಲಿ. ಹತ್ಯೆ ಆದಂಥ ಸುದ್ದಿ ಅಮೇರಿಕದಲ್ಲಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಇದೆಯಲ್ಲ, ಅದರ ಕಚೇರಿಗೆ ಸುದ್ದಿ ಮುಟ್ಟಿತು. ಮುಟ್ಟಿದ ತಕ್ಷಣ ಅಲ್ಲಿ ಏನು ಮಾಡಿದರು ಅಂತ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಸುದ್ದಿ ಮುಟ್ಟಿದ ತಕ್ಷಣ ಪ್ರತಿಯೊಂದು ದೇಶದ ಧ್ವಜವ ಮೇಲೆ ಇದೆ, ಆ ಬಿಲ್ಡಿಂಗ್ ತಲೆ ಮೇಲೆ ಪ್ರತಿಯೊಂದು ದೇಶದ ಧ್ವಜವನ್ನು ಇಟ್ಟಿದ್ದಾರೆ. ಗಾಂಧೀಜಿ ತೀರ್ಕೊಂಡು ಸುದ್ದಿಯಲ್ಲಿ ಮುಟ್ಟಿದ ತಕ್ಷಣ ಭಾರತದ ಧ್ವಜವನ್ನು ಅರ್ಧಕ್ಕೆ ಇಳಿಸಿದ್ರಂತೆ. ಭಾರತ ಧ್ವಜ ಒಂದಲ್ಲ, ಪ್ರಪಂಚದ ಎಲ್ಲ ದೇಶ ಧ್ವಜಗಳನ್ನು ಅರ್ಧಕ್ಕೆ ಇಳಿಸಿದ್ರು, ವಿಶ್ವಸಂಸ್ಥೆ ಧ್ವಜವನ್ನು ಅರ್ಧಕ್ಕೆ ಇಳಿಸಿದ್ರು. ದಯವಿಟ್ಟು ಗಮನಿಸಬೇಕಾದ್ದು, ಭಾರತದೊಂದೇ ಅಲ್ಲ, ಎಲ್ಲ ದೇಶದ ಧ್ವಜಗಳನ್ನು ಮತ್ತು ವಿಶ್ವಸಂಸ್ಥೆ ಧ್ವಜವನ್ನು ಕೂಡ ಅರ್ಧಕ್ಕೆ ಇಳಿಸಿದ್ರಂತೆ ಇವರ ಗೌರವಕ್ಕೋಸ್ಕರ. ಅವತ್ತಾದದ್ದು ಇವತ್ತಿನ ಈ ಕ್ಷಣದವರೆಗೆ ಇನ್ನೊಮ್ಮಾಗಿಲ್ಲ. ಅಲ್ಲಿ ಇರುವಂಥ ಪದ್ಧತಿ ಏನು ಅಂದರೆ, ಯಾವುದೇ ದೇಶದ ಒಬ್ಬ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಕಾಲವಾದರೆ ಆ ದೇಶದ ಧ್ವಜವನ್ನು ಅರ್ಧಕ್ಕೆ ಇಳಿಸ್ತಾರೆ, ಅವರ ಗೌರವಾರ್ಥ. ಆ್ಯಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್ ಟು ದ ಹೆಡ್ ಆಫ್ ದ ಸ್ಟೇಟ್, the flag of that country on the United Nations is lowered to half. But when Gandhi's news reached New York, not only flag of India, but the flags of all the nations of the world and the flag of United Nations were lowered to half as a mark of respect to a man who never occupied any position of power. ಅದು ಮುಖ್ಯ. ಯಾವುದೇ ಅಧಿಕಾರದಲ್ಲಿ ಇಲ್ಲದೇ ಇರುವಂಥ ಮನುಷ್ಯನಿಗೋಸ್ಕರ ಇದು ಆದದ್ದು ಮೊದಲನೇ ಸಲ, ಇದು ಕೊನೆಯ ಸಲ, ಇಲ್ಲಿವರೆಗೂ, ಈ ಕ್ಷಣದವರೆಗೂ. ಅವಾಗ ಕೇಳಿದ್ರಂತೆ ಸೆಕ್ರೆಟರಿ ಜನರಲ್ಗೆ, ಯಾಕೆ ಇದು ಇಳಿಸಿದ್ರಿ ಅಂತ, ಯಾಕೆ ಧ್ವಜವನ್ನು ಇಳಿಸಿದ್ರಿ ಅಂದಾಗ ಉತ್ತರ ಭಾಳ ಚೆಂದ ಕೊಡ್ತಾರೆ ಅವರು. ಉತ್ತರ ಹೇಳ್ತಾರೆ, ಐ ಆಮ್ ನಾಟ್ ಮೌರ್ನಿಂಗ್ ದ ಡೆತ್ ಆಫ್ ಗಾಂಧಿ, ಐ ಆಮ್ ಮೌರ್ನಿಂಗ್ ದ ಡೆತ್ ಆಫ್ ಹ್ಯುಮ್ಯಾನಿಟಿ ಅಂತ. ನಾನು ಗಾಂಧೀಜಿಯವ್ರನ್ನ ತೀರ್ಕೊಂಡ್ರು ಅಂತ ಹೇಳಿ ದುಃಖ ಪಡ್ತಾ ಇಲ್ಲಪ್ಪ, ಮಾನವತೆ ಸತ್ತು ಹೋಯ್ತಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ. ಗಾಂಧೀಜಿ ಅಂತವ್ರನ್ನ ಕೊಲ್ಲಬೇಕಾದ್ರೆ ಮಾನವತೆ ಸತ್ತು ಹೋಗಿರ್ಬೇಕು ಅಂತ ಹೇಳ್ತಾರಂತೆ. ಆ ಹುಡುಗಿ ಹೇಳಿದ್ದು, ಇಂಥ ಮನುಷ್ಯ ಹೇಗಿದ್ದರು ಅಂತ ಅರ್ಥ ಮಾಡ್ಕೋಬೇಕು ಸರ್, ನಾನು ಈ 3 ಕಾರಣಕ್ಕೋಸ್ಕರ ಗಾಂಧಿನ ಓದಬೇಕಂತಿದ್ದೀನಿ ಅಂತ. ನನಗೆ ಅದ್ಭುತ ಅನಿಸ್ಬಿಡ್ತು. ಯಾಕನ್ನಿಸ್ತು ಅಂದರೆ, ಆ ಸ್ವೀಡನ್ ದೇಶದ ಹುಡುಗಿಗೆ ಆ ಪ್ರೀತಿ ಇದೆ.
ಯಾವ ಕಾರಣಕ್ಕೋಸ್ಕರ ಆಕೆ ಮೆಚ್ಕೊಂಡಿದ್ದೀನಿ ಗಾಂಧೀಜಿನ ಅಂತ ಹೇಳಿದೆ, 3 ಕಾರಣಕ್ಕೋಸ್ಕರ ಅಂತ. ನಾ ಹೇಳಿದೆ, ಈ 3 ಕಾರಣ ನಮ್ಮೂರಿಗೆ ಗೊತ್ತಾದರೂ ಸಾಕಮ್ಮ, ಪ್ರೀತಿ ಬರುತ್ತೆ ನಮ್ಮ ಗಾಂಧೀಜಿ ಬಗ್ಗೆ ಅಂತ. ಈ ಯಾಕೆ ಹೇಳಿದೆ ಅಂತಂದಾಗ, ಇತ್ತೀಚೆಗೆ ನಾನು ಕೆಲವೊಂದು ಕಾಲೇಜ್ಗಳಿಗೆ ಹೋಗಿದ್ದೆ. ನನ್ನ ಕೆಲಸ ಅದು, ಮೇಷ್ಟ್ರಾದ್ರಿಂದ ಹೋಗ್ತಾ ಇರ್ತೇನೆ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇನಾಗ್ರೇಷನ್ಗೆ ಹೋಗಿದ್ದೆ. ಹೋದಾಗ ಸಾವಿರಾರು ಜನ ಪೇರೆಂಟ್ಸು ಮಕ್ಕಳೆಲ್ಲ ಇದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಸೇರ್ಕೊಂಡಿದ್ದಾರೆ. ಮೊದಲನೇ ವರ್ಷದ ಕ್ಲಾಸ್ ಶುರು ಆಗಬೇಕು. ಪಾಠ ಮಾಡ್ತಾ ನಾನು ಗಾಂಧೀಜಿ ಬಗ್ಗೆ ಏನೋ ಮಾತು ಬಂತು. ಹೇಳಿದ ತಕ್ಷಣ ಕೆಲವರು ನಗೋದು ಕಾಣಿಸ್ತು, ಅಂದರೆ ವ್ಯಂಗ್ಯವಾಗಿ ನಗುವಂಥದ್ದು ಕಾಣಿಸ್ತು. ತಕ್ಷಣ ಕೇಳಿದ್ರೆ, ಗಾಂಧೀಜಿನ ಕಂಡ್ರೆ ಇಷ್ಟ ಆಗದೇ ಇರೋವಂಥವ್ರು ಯಾರು ಇದ್ದೀರಾ ಇಲ್ಲಿ ಅಂತ ಕೇಳಿದೆ. ತಂದು ದಾಷ್ಟೇ ಅದು, ಹಂಗೆ ಪಬ್ಲಿಕಲ್ಲಿ ಕೇಳಬಾರ್ದು. ಕೇಳಿದ ತಕ್ಷಣ ನನಗೆ ಯಾರೂ ಕೈ ಎತ್ತಲಿಕ್ಕಿಲ್ಲ ಅಂದ್ಕೊಂಡಿದ್ದೆ. ನನಗೆ ಆಶ್ಚರ್ಯ ಅಂದರೆ 100 ಕೈ ಮೇಲೆ ಹೋಯ್ತು, 100 ಕೈ. ಇಷ್ಟ ಇಲ್ಲ ಗಾಂಧಿ ಕಂಡ್ರೆ ಅಂತ. ಮುಂದೆ ಒಬ್ಬ ಹುಡುಗಿ ಕೂತಿದ್ಲು, ಆಕೆನೂ ಕೈ ಎತ್ತಿಲ್ಲ, ಬಾ ಇಲ್ಲಿ ಮೇಲೆ ಅಂತ ಕರೆದೆ. ಆಕೆ ಮೇಲೆ ಬಂದು ಮೈಕ್ ಕೊಟ್ಟು ಕೇಳಿದೆ ಆಕೆಗೆ, ಯಾಕಮ್ಮ ಗಾಂಧಿ ಕಂಡ್ರೆ ಇಷ್ಟ ಇಲ್ಲ, ಏನು ಪ್ರಾಬ್ಲಮ್ಮು ಏನು ಅಂತ ಕೇಳಿದೆ. ಆಕೆ ಎಲ್ಲೋ ಜರ್ನಲಿಸ್ಟ್ ಆಗಬೇಕು, ತಪ್ಪು ಇಂಜಿನಿಯರಿಂಗ್ ಕೋರ್ಸಿಗೆ ಬಂದಿದ್ದಾಳೆ. ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟು ಮಾತಾಡೋ ಸ್ಟೈಲ್ ಹೇಗಿತ್ತು ಅಂದರೆ ಜರ್ನಲಿಸ್ಟ್ ಮಾತಾಡೋಂಗಿತ್ತು. ಸರ್, ನೀವು ಹರಿಲಾಲ್ ಗಾಂಧಿ ಓದಿಲ್ವಾ ಸರ್? ಓದಿಲ್ವಾ? ಒಬ್ಬ ಮಗನಿಗೆ ತಂದೆ ಆಗದಂಥ ಗಾಂಧಿ ರಾಷ್ಟ್ರಪಿತ ಆಗೋದಕ್ಕೆ ಹೆಂಗೆ ಸಾಧ್ಯ ಇದೆ ಅಂತ ಒಂದು ಸ್ಟೈಲಿಶ್ ಆಗಿ ಡೈಲಾಗ್ ಹೊಡೆದು, ಒಬ್ಬ ಮಗನಿಗೆ ತಂದೆ ಆಗಲಾರದಂಥ ಗಾಂಧಿ ರಾಷ್ಟ್ರಪಿತ ಆಗೋದಕ್ಕೆ ಹೆಂಗೆ ಸಾಧ್ಯ ಇದೆ ಅಂತ ಹೇಳಿದ್ಲು. ಅದು ಭಲೆ, ವೆರಿ ಗುಡ್. ಗಾಂಧೀಜಿಗೆ ಎಷ್ಟು ಜನ ಮಕ್ಕಳಮ್ಮ ಅಂತ ಕೇಳಿದೆ. ಗೊತ್ತಿಲ್ಲ ಸರ್ ಅಂದು. ಗಾಂಧೀಜಿಗೆ ಎಷ್ಟು ಜನ ಮಕ್ಕಳು ಗೊತ್ತಿಲ್ಲ, ಒಬ್ಬ ಹರಿಲಾಲ್ ಗಾಂಧಿ ಗೊತ್ತು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಗಾಂಧೀಜಿ ಯಾವುದನ್ನು ಮುಚ್ಚಿಡಲಿಲ್ಲ, ಹರಿಲಾಲ್ನೂ ಮುಚ್ಚಿಡಲಿಲ್ಲ. ಅವರು ಯಾವತ್ತೂ ಮುಚ್ಚಿಡಲಿಲ್ಲ. ಅವರು ಮುಚ್ಚಿಟ್ಟಿದ್ರೆ ಅದೊಂದು ಸ್ಕ್ಯಾಮ್ ಆಗಬಹುದಾಗಿತ್ತೇನೋ ಅಲ್ವಾ? ಆದರೆ ಗಾಂಧೀಜಿ ಮುಚ್ಚಿಡೋ ಪ್ರಯತ್ನನೇ ಮಾಡಲಿಲ್ಲ. ಎಲ್ಲವೂ ಓಪನ್ ಬುಕ್ಕೇ ಅದು. ಆದರೆ ಇದು ಹೊಸದೇನೋ ಅಂದಂತನ್ನೋ ಹಾಗೆ, ಹರಿಲಾಲ್ ಮುಚ್ಚಿಟ್ಟಿದ್ರೆ ಅಂತನೋ ಹಾಗೆ ಏನೂ ಮುಚ್ಚಿಡಲಿಲ್ಲ. ಓದಲಿಲ್ಲ ಅಷ್ಟೇ ನೀವು. ಗಾಂಧೀಜಿ ಬಗ್ಗೆ ಓದಿದರೆ ಹರಿಲಾಲ್ ಬಗ್ಗೆ ಏನು ಮುಚ್ಚಿಡುವಂಥದ್ದು ಏನಿಲ್ಲ, ಬರೆದೇ ಬಿಟ್ಟಿದ್ದಾರೆ, ಅವರೇ ಬರೆದಿದ್ದಾರೆ. ಕಸ್ತೂರ್ಬಾ ಪತ್ರ ಕೂಡ ಓಪನ್ ಇದೆ. ಕಸ್ತೂರ್ಬಾ ಹರಿಲಾಲ್ಗೆ ಬರೆದಂಥ ಪತ್ರ ಕೂಡ ಓಪನ್ ಇದೆ. ಆಕೆ ಹೇಳಿದೆ, ನೋಡಮ್ಮ, 3 ಜನ ಮಕ್ಕಳು ಒಳ್ಳೆಯವರಾದರು ಅಂತ ನೀವು ಗಾಂಧೀಜಿಗೆ ಮರ್ಯಾದೆ ಕೊಡೋಕ್ಕೆ ತಯಾರಿಲ್ಲ. ಒಬ್ಬ ಹುಡುಗ ಸರಿ ಆಗಲಿಲ್ಲ ಅಂತ ಅವರಿಗೆ ಹೇಳ್ತೀರಲ್ಲ ಅಂದೆ. ಅಂದು ಈ 3-4 ಮಾತನ್ನು ಗಾಂಧೀಜಿ ಬಗ್ಗೆ ಮಾತಾಡಿದೆ. ನನ್ನ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಇದೆ. ಆ ಮಾತಾಡಿ ಮುಗಿದ ಮೇಲೆ ಒಬ್ಬ ಹುಡುಗ ಎದ್ದು ನಿಂತ್ಕೊಂಡ. ಅಲ್ಲಿ ಇದಾದದ್ದು ಇತ್ತೀಚೆಗೆ 1 ತಿಂಗಳಿಂದ ಆದದ್ದು. ಎದ್ದು ನಿಂತ್ಕೊಂಡ. ಸರ್, ನಾನು ವಿಷಯ ಹೇಳಬೇಕು ಸರ್, ಐ ವಾಂಟ್ ಟು ಟಾಕ್ ಸಮಥಿಂಗ್ ಸರ್ ಅಂದ. ಬಾಪ ಮೇಲೆ ಅಂತ ಕರೆದೆ. ಸ್ಟೇಜ್ ಮೇಲೆ ಬಂದು ನಾನು ಮೈಕಲ್ಲಿ ಮಾತಾಡಬೇಕು ಸರ್ ಅಂತ. ಮಾತಾಡು ಅಂತ ಹೇಳಿದೆ. ಏನು ಹೇಳಿದೆ ಗೊತ್ತಾ ಸರ್? ದಯವಿಟ್ಟು ಕೈ ಮುಗಿತೀನಿ ಸರ್, ನಿಮಗೆ ಇದೇ ಮತ್ತೆ ಕೈ ಮುಗಿತೀನಿ ಸರ್. ನೀವು ಕಾಲೇಜಿಗೆ ಹೋಗಿದ್ದೀನಿ ಹೇಳಿ ಸರ್ ದಯವಿಟ್ಟು. ಕಾಲೇಜಿಂದ ಹೇಳಿ ಸರ್ ದಯವಿಟ್ಟು. ಎಲ್ರಿಗೂ ನಮ್ಮ ಅಭಿಪ್ರಾಯ ಬರೋದು ಹೇಗಿದೆ ಗೊತ್ತಾ? ಇವತ್ತೇನಾದರೂ ತೊಂದರೆ ಆಗಿದ್ದರೆ ಗಾಂಧೀಜಿನೇ ಕಾರಣ ಅನ್ನೋಂಗಿದೆ ಸರ್. ಏನು ಅನಾಹುತ ಆದರೂ ಆದರೆ ಅವರೇ ಕಾರಣ ಅಂತ ಅನ್ನೋಂಗಿದೆ. ದಯವಿಟ್ಟು ಹೇಳಿ ಸರ್, ನಾನು ಮಾಡ್ತೀನಿ ಸರ್, ಎಲ್ಲ ಕಾಲೇಜ್ಗೂ ಹೇಳ್ಕೊಂಬರ್ತೀನಿ ಅಂತ. ಅದು ರೋಷಾವೇಶದಿಂದ ಹೇಳಿದ ಮಾತಿರ್ಬೋದೇನು ಆ ಕ್ಷಣಕ್ಕೆ, ಆದರೆ ಮಾಡಬಹುದು ಹುಡುಗ. ಅಂದರೆ ಇವತ್ತಿನ ಬೆಳಗ್ಗೆ ಬಂದಂಥ ಪತ್ರ ಕೂಡ ನನಗೆ ಅದೇ ಅನಿಸೋದು. ಹುಡುಗರು ಹೇಳೋದು ನೋಡಿದಾಗ ಅನಿಸುತ್ತೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂತ. ನಾನು ಉದ್ದೇಶ ಹೇಳಿದ್ದಲ್ಲ ಮೊದಲು, ಗಾಂಧೀಜಿ ಜೀವನವನ್ನು ವೈಭವೀಕರಿಸುವಂಥದ್ದು ಮಾತು ನಂದಿಲ್ಲ. ಅವ್ರು ಮಾಡಿದ್ದೆಲ್ಲ ಚಂದ ಅಂತ ಹೇಳೋದಿಲ್ಲ. ಆದರೆ ವಸ್ತುಸ್ಥಿತಿಯನ್ನು ಕಾಣೋದು ನನ್ನ ಮನಸ್ಸು. ಹೇಗಿತ್ತು ವಸ್ತು ಅಂತ. ಗಾಂಧೀಜಿ ಕೂಡ ಒಬ್ಬ ಮನುಷ್ಯ. ಅದಕ್ಕೆ ನಾನು ಹೆಸರು ಕೊಟ್ಟದ್ದು ಗಾಂಧಿ ಮಹಾತ್ಮ ಅಂತ. ಗಾಂಧಿ ಒಬ್ಬ ಹುಡುಗ. ಅಂಥ ಒಬ್ಬ ಸಾಮಾನ್ಯವಾದಂಥ ಹುಡುಗ ಒಂದು ದಿವಸ ಮಹಾತ್ಮ ಆಗ್ತಾರೆ ಅಂತಂದರೆ ಅವರ ಜೀವನದಲ್ಲಿ ಯಾವ್ಯಾವ ಕ್ಷಣಗಳಲ್ಲಿ ಅವರ ವ್ಯಕ್ತಿತ್ವ ಹರಳುಗಡ್ತಾ ಹೋಯಿತು ಅನ್ನೋದನ್ನು ಕಾಣಬೇಕು ನಾವು. ಸಾಮಾನ್ಯ ವ್ಯಕ್ತಿತ್ವ, ಯಾವ ಪಾಲಕರು ಅಭಿಮಾನ ಪಡುವಂಥ ಬಾಲ್ಯ ಏನಲ್ಲ ಅದು. ಅತ್ಯಂತ ಸಾಮಾನ್ಯವಾದಂಥ ಬಾಲ್ಯ. ಇವತ್ತೇನದಂಥ ಮಕ್ಕಳಿದ್ರೆ ನಾವು ಇದಕ್ಕೆ ಕರ್ಕೊಂಡು ಬಿಡ್ತೀವಿ, ಮೆಂಟಲ್ ಡಿಸೆಬಿಲಿಟಿ ಅಂತ ಕರ್ಕೊಂಡು ಹೋಗ್ಬಿಡ್ತಿದ್ವಿ. ನಾವು ಕರ್ಕೊಂಡು ಹೋಗ್ಬಿಟ್ಟು ಡಿಸ್ಲೆಕ್ಸಿಕ್ ಟೆಸ್ಟ್ ಮಾಡಿಸಿ ನಮ್ಮ ಹುಡುಗ ಚೆನ್ನಾಗಿ ಪಾಸ್ ಆಗಲ್ಲ ನೋಡಿ ಸರ್ ಅಂತಿದ್ವಿ. ಯಾಕಂದರೆ 90 ಕೆಳಗೆ ಬಂದರೆ ಅಪರಾಧ ಅಲ್ವಾ ಈಗಿನ ಕಾಲದಲ್ಲಿ. 90 ಕೆಳಗೆ ಎಷ್ಟು ಬಂದರೂ ಒಂದಲ್ಲೇ. ಅಂಥದ್ದು ಗಾಂಧಿ ಪಾಪ ಕಷ್ಟಪಟ್ಟು ಪಾಸ್ ಆಗೋದವರು. ಅಂಥ ಬಾಲ್ಯ. ಆದರೆ ಕೊನೆಗೆ 79 ವರ್ಷ ಆಗೋ ಹೊತ್ತಿಗೆ ಮಹಾತ್ಮ ಆಗಬೇಕಾದ್ರೆ ಅದು ಏನು ಸಾಧನೆ ಇದ್ದಿದ್ದಿತ್ತು ಅಂತ ಕರ್ಕಿಯವ್ರು ಭಾಳ ಚೆನ್ನಾಗಿ ಬರೀತಾರೆ. ತಿಳಿ ನೀಲದಲ್ಲಿ ಲೀನವಾಗಿ ಅವ ಹೋದ ದೂರ ದೂರ, ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ. ಅದರಲ್ಲಿ ಹೇಳ್ತಾರೆ, ಆಶ್ಚರ್ಯ ಆಗೋದೇನೆಂದರೆ ತುಂಬ ಸಾಮಾನ್ಯ ಜೀವ, ಕಬ್ಬಿಣ, ಕರಿ ಕಬ್ಬಿಣ. ಅದು ಯಾವ ರಸ ಸೋಂಕಿತು, ಯಾವ ಶಿಲೆ ಸೋಗಿತ್ತು ಅದು ನೋಡಬೇಕಲ್ಲ ನಾನು. ಅದು ಉದ್ದೇಶ ನನ್ನ ಚಿತ್ರ ಇರೋದು. ಯಾವ ಜೀವನದ ಕ್ಷಣಗಳಲ್ಲಿ ಅವ್ರ ವ್ಯಕ್ತಿತ್ವ ಹರಳುಗಡ್ತಾ ಹೋಯಿತು, ಆ ಘಟನೆಗಳ ಮೂಲಕ ನಾನು ಹೆಣೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ.
ದೊಡ್ಡ ಭಾಷಣ ಮಾಡೋದು ಉದ್ದೇಶ ಅಲ್ಲ. ಘಟನೆಗಳ ಮೂಲಕ ಒಬ್ಬ ವ್ಯಕ್ತಿತ್ವ, ಒಂದು ಘಟನೆ ಅಂದರೆ ವ್ಯಕ್ತಿತ್ವದ ಜೀವನಕ್ಕೆ ಒಂದು ಕಿಟಕಿ ಇದ್ದ ಹಾಗೆ. ಕಿಟಕಿ ನೋಡಿದಾಗ ಒಂದು ಕ್ಷಣದಲ್ಲಿ ಯಾವ ಮನುಷ್ಯ ಹೇಗೆ ನಡ್ಕೋತಾನೆ ನೋಡಿದಾಗ ಅವನ ವ್ಯಕ್ತಿತ್ವ ಹೇಗೆ ನಿರ್ಮಾಣ ಆಗಿರಬೇಕು ಅಂತ ಒಂದು ಪ್ರಜ್ಞೆ ಬರುತ್ತೆ. ಅದಕ್ಕೆ ಅವರ ಜೀವನದ ಘಟನೆಗಳ ಮೂಲಕ ಗಾಂಧೀಜಿ ವ್ಯಕ್ತಿತ್ವವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೇನೆ. ಅವರು ಮಾಡಿದ್ದು ಹೇಳಿದ್ದು ಯಾವುದು ಆ ದಿನಗಳಿಗೆ ಸರಿಯಾಗಿತ್ತು ಅದು ಸಾರ್ವಕಾಲಿಕವಾಗಿದ್ದಿರಲಿಕ್ಕಿಲ್ಲ. ಈ ಕ್ಷಣಕ್ಕೆ ಸರಿ ಅಂತ ಹೇಳಿರ್ತಾರೆ. ಯಾರೋ ಗಾಂಧೀಜಿ ಕೇಳ್ತಾರೆ, ಅಲ್ಲ ನೀವು 1929ಗೆ ಹಿಂಗೆ ಹೇಳಿದ್ರಿ, 1942 ಹೇಗೆ ಹೇಳ್ತಿರಲ್ಲ ಅಂದ್ರಂತೆ. ಹೌದು, 29ಗೆ ಅಷ್ಟೇ ತಿಳುವಳಿಕೆ ಇತ್ತು ನನಗೆ, ಮುಚ್ಚಿಡುವಂಥದ್ದಿಲ್ಲ. ಹೌದು, ಹಾಗೆ ಅಂದ್ಕೊಂಡಿದ್ದೆ ನಾನು. ಈಗ ನನ್ನ ಬೆಳವಣಿಗೆ ಆಗಿದೆಯಲ್ಲ, ನಾನು ಇಲ್ಲಿ ಬಂದಿದ್ದೇನೆ, ಈಗ ಇದು ಸರಿ ಅನಿಸುತ್ತೆ ನನಗೆ. ತೆರೆದ ಮನಸ್ಸು. ಇದನ್ನು ಆಗ ಹೇಳಿದ್ದು ಆ ಕಾಲಕ್ಕೆ ಸಮರ್ಪಕವಾಗಿರಬಹುದು. ನಾವು ಈಗ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ನೋಡಿ, ಗಾಂಧೀಜಿ ತಪ್ಪು ಹೇಳಿದ್ರು ಅದನ್ನು ಅಂತ ಹೇಳ್ತೀವಿ. ಇದು ಒಂದು ಕ್ರೂಡ್ ಎಕ್ಸಾಂಪಲ್ ಕೊಡೋದಾದರೆ, ಕ್ರಿಕೆಟಲ್ಲಿ ಬಾಲು ಪ್ಯಾಡಿಗೆ ಬಡಿತದೋ ಎಲ್ಲೋ ಬಡಿದು ಹೋಗ್ತದೆ. ಅಪೀಲ್ ಮಾಡ್ತಾರೆ, ಒಂದು ಕಿರ್ಚ್ಕೋತಾರೆ ಎಲ್ಲರೂ. ಅಲ್ಲಿ ಅಂಪೈರ್ ನಿಂತ್ಕೊಂಡು ಔಟು ಅಂತಾನೆ, ಇಲ್ಲ ಅಂತ ಅಂತಾನೆ. ಇಲ್ಲಿ ಆರಾಮಾಗಿ ಏರ್ ಕಂಡೀಷನ್ ಬಾಕ್ಸಲ್ಲಿ ಕೂತಿದ್ದಾರೆ ನೋಡಿ ಕಾಮೆಂಟೇಟ್ರು. ಅವ್ರಿಗೊಂದು ಅವಕಾಶ ಇದೆ. 6 ಸಲ 7 ಸಲ ರಿಪ್ಲೇ ನೋಡಿ, ಅದು ಮ್ಯಾಗ್ನಿಫೈ ಮಾಡಿ, ಸ್ನಿಕೋಮೀಟ್ರು ಎಲ್ಲ ಮೀಟ್ರ್ ಹಾಕಿ ಚೆಕ್ ಮಾಡಿ, ಓಹೋ ಅಂಪೈರ್ ಈಸ್ ರಾಂಗ್ ಅಂತ ಹೇಳ್ತಾರೆ ಇವರು. ಈ ಅವಕಾಶ ಪಾಪ ಅವನಿಗಿದೆಯಾ? ಆ ಕ್ಷಣದಲ್ಲಿ ಏನಾಗಬೇಕು ಅದು ಮಾಡಿದ್ದಾನೆ ಪಾಪ ಅವನು. ಆದ್ದರಿಂದ ಅವರು ಹೇಳಿದ್ದು ಕೆಲವೊಂದು ಸಾರ್ವಕಾಲಿಕವಾಗಿರಲಿಕ್ಕಿಲ್ಲ, ಆ ಕ್ಷಣಕ್ಕೆ ಮಾತ್ರ ಹೊಂದಿದಂಥದ್ದಾಗಿರಬೇಕು. ಕೆಲವೊಂದು ವಿಷಯಗಳು ಅವರು ಬೆಳೆದ ರೀತಿಯಿಂದ ಬಂದಂಥದ್ದಾಗಿರಬೇಕು. ಅವ್ರು ಬೆಳೆದಂಥ ಒಂದು ಪರಂಪರೆ ಇದೆಯಲ್ಲ, ವೈಷ್ಣವ ಪರಂಪರೆಯಲ್ಲಿ ಬೆಳೆದಂಥದ್ದು, ಆ ಸಾಮಾಜಿಕ ಬಂಧನ ಏನಿತ್ತು ಅವರಿಗೆ, ಬೆಳೆದಂಥ ವಾತಾವರಣ ಕೂಡ ಅವರ ಕೆಲವು ನಿರ್ಧಾರಗಳಿಗೆ ಕಾರಣವಾಗಿದ್ದಿರಬೇಕು. ಒಂದು ಬಹಳ ಮುಖ್ಯ ಮಾತು ಹೇಳ್ತಾರೆ, ಯು ಕಾಂಟ್ ಎಸ್ಕೇಪ್ ಯುವರ್ ಚೈಲ್ಡ್ಹುಡ್ ಅಂತ. ಯು ಕಾಂಟ್ ಎಸ್ಕೇಪ್ ಯುವರ್ ಚೈಲ್ಡ್ಹುಡ್ ಎಟ್ ಎನಿ ಟೈಮ್. ನಿಮ್ಮ ಬಾಲ್ಯವನ್ನು ಎಂದೂ ನೀವು ಪಾರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಚೈಲ್ಡ್ ಈಸ್ ದ ಫಾದರ್ ಆಫ್ ಮ್ಯಾನ್ ಅಂತ ಹೇಳ್ತೀವಲ್ಲ, ಅದು ಇನ್ನೊಂದು ಅರ್ಥ ಏನು ಸೈಕಾಲಜಿ ಪ್ರಕಾರ ಅಂದರೆ, ನಿಮಗೆ 75 ವರ್ಷ ಆದಾಗ ನೀವು ಹೇಗಿರ್ತೀರಿ ಅಂತ ಕಲ್ಪನೆ ಮಾಡಬೇಕಾದ್ರೆ, ನೀವು ಸಣ್ಣವರಿದ್ದಾಗ ಹೇಗಿದ್ರಿ ಅಂತ ಲೆಕ್ಕ ಹಾಕ್ಕೊಳ್ಳಿ. ಹಾಗೆ ಆಗ್ತೀವಿ ವಾಪಸ್. ಮತ್ತೆ ನಾವು ವಾಪಸ್ ಅಲ್ಲಿಗೆ ಬರ್ತೀವಿ. ನಮ್ಮ ಬಾಲ್ಯ ಮತ್ತು ವಾಪಸ್ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ ನಮ್ಮನ್ನು. ಕೆಲವರು ನೋಡಿದ್ದೀನಿ ನಾನು, ತುಂಬ ಶ್ರೀಮಂತರಿರ್ತಾರೆ, ಬಾಲ್ಯದಲ್ಲಿ ಬಡತನ ಇತ್ತು, ಮುಂದೆ ಶ್ರೀಮಂತಿಕೆ ಬಂದರೆ ವಯಸ್ಸಾದ್ಮೇಲೆ ಮತ್ತೆ ಬಡತನಕ್ಕೆ ಹೋಗ್ತಾರೆ ಮತ್ತೆ ಅವರು. ನಮ್ಮ ಅಜ್ಜಂದ ಎಕ್ಸಾಂಪಲ್ ಹೇಳಬೇಕು, ಮತ್ತೆ ನಾನು ಹೊರಗಿನವ್ರು ಹೇಳೋದು ಬೇಡ, ಎಲ್ಲರ ಮನೆಯಲ್ಲಿ ಆಗ್ತಿರುವಂಥದ್ದೇ ಇದು. ನಮ್ಮ ಅಜ್ಜ ಬಹಳ ಬಡತನದಲ್ಲಿ ಬೆಳೆದಂಥವನು. ನಮ್ಮ ತಂದೆಯನ್ನು ತುಂಬ ಚೆನ್ನಾಗಿ ಬೆಳೆಸಿದರು. ನಮ್ಮ ತಂದೆ ಬಡತನದ ಝಳ ತಟ್ಟದಂಗೆ ಬೆಳೆಸಿದರು. ನಮ್ಮ ಅಜ್ಜ ಮುಂದೆ ನೌಕರಿ ಸೇರಿಕೊಂಡಾಗ ಕೆಲಸಕ್ಕೆ ಹಿ ಲಿವ್ಡ್ ವಿತ್ ವೆಂಜನ್ಸ್. ಜೀವನವನ್ನು ಹಠಪಟ್ಟು ಚೆನ್ನಾಗಿ ಬದುಕಿದ. ಆಗಿನ ಕಾಲಕ್ಕೆ ಆ ಸೋಪೆ ಬರಬೇಕು, ಆ ಬಟ್ಟೆ ಇರಬೇಕು ಅಂಥೇಳಿ ಮಗನಿಗೇನು ಕೊಡಬೇಕೆಲ್ಲ ಕೊಟ್ಟು ಬೆಳೆಸಿದಂಥ ಮನುಷ್ಯ. ಆದರೆ ರಿಟೈರ್ಮೆಂಟ್ ಆದಮೇಲೆ ನಮ್ಮ ಅಜ್ಜನಿಗೆ 80 ವರ್ಷ ವಯಸ್ಸಾದಾಗ ನಮ್ಮ ತಂದೆ ಒಳ್ಳೆಯ ಅಧಿಕಾರದಲ್ಲಿದ್ದರು. ಅವ್ರು ಬಟ್ಟೆ ಬರೆ ಕೊಡೋದು ಏನೂ ಕಷ್ಟ ಇರಲಿಲ್ಲ. ಒಳ್ಳೆ ಶರ್ಟ್ ತಂದು ಕೊಟ್ಟರು ಕೂಡ ನಮ್ಮ ಅಜ್ಜ ಏನು ಮಾಡ್ತಿದ್ದು ಗೊತ್ತಾ, ಒಳ್ಳೆ ಶರ್ಟ್ ಟ್ರಂಕಲ್ಲಿರೋದು ಮತ್ತು ಹರಕಲ್ ಶರ್ಟೇ ಹಾಕ್ಕೊಳ್ಳೋದು. ಯಾಕಪ್ಪ ಹಳೆ ಶರ್ಟ್ ಹಾಕೋದು, ಇದು ಚೆನ್ನಾಗಿದೆಯಲ್ಲೋ, ನಾನೇನು ಮದುವೆ ಆಗೋದಿದೆಯಾ, ಹೊರಗೆ ಹೋಗೋದಿದೆಯಾ, ಎಲ್ಲಿ ಹೋಗೋದಿದೆ, ಮನೇಲಿ ಇರ್ತೀನಿ ಸಾಕು ಅನ್ನೋದು. ಒಂದೊಂದು ಸಲ ಕೋಪ ಬಂದ್ಬಿಡೋ ಅಷ್ಟು ಆಗ್ಬಿಡೋದು. ಇಲ್ಲಿ ಶರ್ಟ್ ಹರಿದು ಹೋಗಿರೋದು, ಅದನ್ನು ಹೊಲಿಗೆ ತಾನೇ ಹಾಕ್ಕೋಬೇಕು, ಸರಿಯಾಗಿ ಹಾಕ್ಕೊಳಕ್ಕೆ ಬರೋಲ್ಲ. ಒಂದು ದಿವಸ ಅಂತೂ ಏನು ಮಾಡಿದ್ರು ಗೊತ್ತಾ, ಇಲ್ಲಿ ಹರಿದಿತ್ತಲ್ಲ, ಇಲ್ಲಿ ಹರಿದು ಹಾಫ್ ಶರ್ಟ್ ಮಾಡಿಕೊಂಡ್ರು, ಫುಲ್ ಶರ್ಟ್ ಹರಿದು. ನಮಗೆಲ್ಲ ಅಕ್ವರ್ಡ್ ಅನ್ಸೋದು, ಏನು ಮಾಡ್ತಾರೆ ಇವರು ಅಂತ. ಅವ್ರು ಯಾಕೆ ವೇಸ್ಟ್ ಮಾಡ್ತಿ, ಇಲ್ಲಿ ಹರಿದ್ರೆ ಶರ್ಟ್ ಹಾಳಾಯ್ತೇನೋ, ಇಲ್ಲೆಲ್ಲ ಚೆನ್ನಾಗಿದೆ ಅಲ್ಲಿ ಇಷ್ಟೇ ಹೋಗಿದ್ರೆ ಏನಾಯಿತು. ಹೊರಗಡೆ ನಾವು ಸಿಟ್ಔಟಲ್ಲಿ ಲೈಟ್ ಹಾಕಿದರೆ ಆರ್ಸ್ ಬರ್ತಿದ್ದ, ಯಾಕೆ ವೇಸ್ಟ್ ಮಾಡ್ತೀವಿ, ಲೈಟ್ ಆಫ್ ಮಾಡಿರೋದನ್ನು, ಸುಮ್ಮನೆ ಲೈಟ್ ಹಾಕಿಸ್ತಿರಲ್ಲ, ಅದು ಯಾರೂ ಇಲ್ಲಲ್ಲ, ಲೈಟ್ ಆಫ್ ಮಾಡು, ಇದೇ ಕೆಲಸ. ಯಾಕೆ ಅಂದರೆ ಹಿ ಲಿವ್ಡ್ ಇನ್ ಪಾವರ್ಟಿ. ನೀವು ಹೇಗೆ ಮಕ್ಕಳಾಗಿದ್ದಾಗ ಬದುಕಿರ್ತೀರೋ ಹಾಗೆ ವಾಪಸ್ ಹಾಗೆ ಬರೋದು. ನಮ್ಮ ತಂದೆಗೆ ಬಡತನ ಬರಲಿಲ್ಲ ಸಣ್ಣವರಿದ್ದಾಗ, ಈಗೂ ಅವ್ರ ದುಡ್ಡಿನ ಬೆಲೆ ಗೊತ್ತಿಲ್ಲ, ಯಾಕೆ ಬರೋದಿಲ್ಲ. ಅದು ಬಾಲ್ಯದಲ್ಲಿ ಹೇಗಿರ್ತದೋ ಹಾಗೆ ಬರೋದು ಕೊನೆಗೆ. ಈಗ ನಾನು ಅದಕ್ಕೆ ಹೇಳ್ತಿರ್ತೀನಿ, ಇಫ್ ಯು ವಾಂಟ್ ಟು ನೋ ಹೌ ಯು ವಿಲ್ ಬಿ ಅಟ್ ದಿ ಏಜ್ ಆಫ್ 75, ರಿಕಲೆಕ್ಟ್ ಹೌ ಯು ವೇರ್ ಇನ್ ಯುವರ್ ಚೈಲ್ಡ್ಹುಡ್. ಗಾಂಧೀಜಿ ಕೆಲವು ನಿರ್ಧಾರಗಳ ಮುಂದೆ ಮಾಡಿದ್ದು ಕೂಡ ಅವರು ಬಾಲ್ಯದಲ್ಲಿ ಬೆಳೆದಂತಹ ಪರಿಸರ ಕೂಡ ಕಾರಣವಾಗಿರುತ್ತೆ. ಕೆಲವೊಂದು ತುಂಬ ಹಠ ಅನ್ನಿಸ್ಬೋದು, ಕೆಲವೊಂದು ಸ್ವಲ್ಪ ಚಾರ್ಜ್ ಗಾಂಧೀಜಿ ಬಗ್ಗೆ ಇರೋದು ಭಾಳ ಹಠಮಾರಿಗಳವರು, ತಲೆ ಬಂದದ್ದು ಬಿಡ್ತಾನೆ ಇರಲಿಲ್ಲ ಅಂತ. ಬೆಳೆದದ್ದೇ ಆ ವಾತಾವರಣ. ಅವರು ಎಷ್ಟು ಬಿಗಿ ಇತ್ತು ಮನೇಲಿ ಬೆಳೆದಾಗ ಅಂತ ಹೇಳ್ತಾರೆ. ಮುಂದೆ ಬರ್ತೀನಿ, ಬಾಲ್ಯ ತೊಗೊಂಡಾಗ ಬರ್ತೀನಿ. ಹಾಗೆ ಯಾವುದು ಆ ಕಾಲಕ್ಕೆ ಮಾತ್ರ ಹೊಂದುವಂಥದ್ದನ್ನು ಅದನ್ನು ಬಿಡೋಣ, ಯಾವುದು ಸಾರ್ವಕಾಲಿಕವೋ ಅದನ್ನು ಹಿಡ್ಕೊಳ್ಳೋಣ ನಾವು. ಅದನ್ನು ನಾವು ತಪ್ಪು ಮಾಡುವಂಥ ಕೆಲಸ ಗೊತ್ತಾ, ಅವ್ರು ಯಾವುದೋ ಒಂದು ತೀರ್ಮಾನ ತೊಗೊಂಡಿದ್ದಾರೆ, ಆಗಿನ ಕಾಲಕ್ಕೆ ಅನ್ವಯ ಆಗುವಂಥದ್ದನ್ನು ಹಿಡ್ಕೊಂಡು ನೋಡಿ, ಗಾಂಧೀಜಿ ಹೇಳಿದ್ದಾರೆ ತಪ್ಪಿದು. ನಾನು ಹೇಳ್ತಾ ಇದ್ದೆ, ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಒಂದು ಏನಾದರೂ ಬರೆದ್ರೆ
ಈ ಕಾಲಕ್ಕೆ ಬರೆದಿರ್ತೀವಲ್ಲ ಅದರ ಮುಂದಿನ ಕಾಲಕ್ಕೆ ಇಂಟರ್ಪ್ರಿಟ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ಸಾರ್ವಕಾಲಿಕ ಸತ್ಯಗಳು ಇರ್ತದೆ, ಕೆಲವೊಂದು ಆಗಿನ ಕಾಲಕ್ಕೆ ಹೊಂದೋ ಸತ್ಯಗಳು ಇರ್ತದೆ. ಆದರೆ ನನಗೇನಪ್ಪ ಅಂದರೆ, ನಮ್ಮ ಜೀವನಕ್ಕೆ ಆದರ್ಶವಾಗಬಹುದಾದಂಥದ್ದು, ಹಿರಿದಾದದ್ದು, ಸಂತೋಷ ಕೊಡುವಂಥದ್ದು ಏನಾದರೂ ಅವರ ಜೀವನದಲ್ಲಿ ಸಿಕ್ಕರೆ ಅದನ್ನು ತಗೊಳ್ಳೋಣ. ಅದನ್ನು ಪಡ್ಕೊಂಡು ಸಾರ್ಥಕತೆ ಇದೆ ಹೊರತಾಗಿ ಅದು ಏನಿಲ್ಲ ಅಂತ ಹುಡುಕಿ ದುಃಖ ಪಡೋದ್ರಲ್ಲಿ ಏನಿಲ್ಲ. ಬರೀ ತಪ್ಪುಗಳನ್ನು ಹುಡುಕ್ತಾ ಆ ತಪ್ಪುಗಳನ್ನು ಹುಡುಕುವ ಆತರದಲ್ಲಿ ನಮಗೆ ದೊರೆಯಬಹುದಾದಂಥ ಪ್ರಯೋಜನಕಾರಿಯಾದ ಅಂಶಗಳನ್ನು ನಾವು ಮರೆತು ಬಿಡ್ತೀವೇನೋ ಅಂತನ್ನುವಂಥ ಭಯ ನನಗಿದೆ. ಈ 2 ಚಿತ್ರ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಮತ್ತೊಮ್ಮೆ ನನಗೆ ದೊರಕಿದಂಥ ಗಾಂಧಿ ಸಾಹಿತ್ಯವನ್ನು ಮತ್ತೆ ಗಮನಿಸಿದೆ, ಮತ್ತೊಂದು ಸಲ ಓದಿದೆ. ಇದಕ್ಕೋಸ್ಕರ ನಾನು ಹೇಳಿದ್ನಲ್ಲ, ಗಾಂಧಿ ಸಾಹಿತ್ಯದಲ್ಲಿ ಪರಿಣಿತ ಅಲ್ಲ, ಅಥಾರಿಟಿ ಅಲ್ಲ. ಆದರೆ ನವಜೀವನ್ ಪ್ರೆಸ್ನಿಂದ ಏನೇನು ಪುಸ್ತಕ ಬಂದಿದೆಯೋ ಅವನು ಎಲ್ಲವನ್ನು ಒಂದು ಸಲ ಆದರೂ ಗಟ್ಟಿಯಾಗಿ ಓದಿದ್ದೇನೆ. ಈಗ ನಾನು ಮುಖ್ಯವಾಗಿ ಇಟ್ಕೊಂಡಂಥ ಕೆಲವು ಪುಸ್ತಕಗಳು ಅಂತಂದರೆ, ಗಾಂಧೀಜಿಯವರ ಜೀವನ ಚರಿತ್ರೆ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್, ಅದು ಬೇಕೇ ಬೇಕು. ಅದರ ಜೊತೆಗೆ ಲೂಯಿ ಫಿಶರ್ ಬರೆದಂಥ ಒಂದು ಜೀವನ ಚರಿತ್ರೆ ಭಾಳ ಮುಖ್ಯ. ಅದು ಅವ್ರ ಜೊತೆಗೆ ಇದ್ದು ದಾಖಲೆ ಮಾಡಿ ಬರೆದಂಥ ಮನುಷ್ಯ ಆತ, ಲೂಯಿ ಫಿಶರ್ ಜೀವನ ಚರಿತ್ರೆ. ಮೌಂಟ್ ಬ್ಯಾಟನ್ ಡೈರೀಸ್ ಮತ್ತು ಮೌಂಟ್ ಬ್ಯಾಟನ್ ಬುಕ್ಸ್, ಆಮೇಲೆ ಡೊಮಿನಿಕ್ ಲೆಪರಿ ಆ್ಯಂಡ್ ಕಾಲಿನ್ಸ್ ಬರೆದಂಥದ್ದು ಫ್ರೀಡಮ್ ಎಟ್ ಮಿಡ್ ನೈಟ್ ಪುಸ್ತಕ, ಒಂದು ಭಾಳ ಮಾದರಿಯಾಗಿರುವಂಥ ಪುಸ್ತಕ. ಆಮೇಲೆ ಡಿ ಜಿ ತೆಂಡೂಲ್ಕರ್ ಬರೆದಂಥ 8 ವಾಲ್ಯೂಮ್ ಮಹಾತ್ಮ ಅಂತಿದೆ. ಆಮೇಲೆ ಕೆಲವೊಂದು ಪಬ್ಲಿಕೇಶನ್ಸ್, ಆಗಿನ ಕಾಲದ ಪೇಪರ್ಸು, ಕಟಿಂಗ್ ನೋಟ್ಸ್ ಎಲ್ಲ ತೊಗೊಂಡು ಇವನ್ನೆಲ್ಲ ಓದಿ ಗಮನಿಸಿದ್ದೇನೆ. 79 ವರ್ಷಗಳಷ್ಟು ದೀರ್ಘವಾದ ಈ ರಾಷ್ಟ್ರ ಜೀವನದಲ್ಲಿ ಹಾಸು ಹೊಕ್ಕಾಗಿ ಬಂದುಬಿಟ್ಟಿದೆ ಗಾಂಧೀಜಿ ಜೀವನ. ಗಾಂಧೀಜಿ ಒಂದು ವ್ಯಕ್ತಿ ಜೀವನ ಆಗಿ ಉಳಿಲಿಲ್ಲ, ಅದು ರಾಷ್ಟ್ರದ ಇತಿಹಾಸದಲ್ಲಿ ಒಂದು ಅನಿವಾರ್ಯವಾದಂಥ, ಒಂದು ಅವಿಸ್ಮರಣೀಯವಾದಂಥ ಒಂದು ಘಟ್ಟ. ಅದನ್ನು ನೆನೆಸ್ಕೋಬೇಕು. ಇವತ್ತಿಗಾದರೂ ಹೇಳ್ತೀನಲ್ಲ, ಬೇರೆ ದೇಶಕ್ಕೆ ಹೋದರೆ, ಎಸ್ಪೆಷಲಿ ಜಪಾನ್, ಅಲ್ಲಿ ಹೋದರೆ ನಿಮಗೆ ಹೇಳ್ತಾರೆ ಕೂಡ ಅವರು, ವಿ ರೆಸ್ಪೆಕ್ಟ್ ಯು ಬಿಕಾಸ್ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ ಅಂತ ಹೇಳ್ತಾರೆ. ನನ್ನ ಸ್ಟೂಡೆಂಟ್ ಒಬ್ಬ PhD ಮಾಡಿ ಜಪಾನಿಗೆ ಹೋಗಿದ್ದ ಪೋಸ್ಟ್ ಡಾಕ್ಟರ್ ರಿಸರ್ಚ್ ಮಾಡೋದಕ್ಕೆ. 3 ತಿಂಗಳಾದ್ಮೇಲೆ ಫೋನ್ ಮಾಡಿದ ನನಗೆ, ಸರ್ ಇಲ್ಲೆಲ್ಲ ಭಾಳ ಪ್ರಾಬ್ಲಮ್ ಇದೆ ಸರ್ ಅಂದ. ಜಪಾನಲ್ಲಿ ಏನೋ ಪ್ರಾಬ್ಲಮ್, ನೀನು ರಿಸರ್ಚ್ಗೆ ಎಂದೆ. ಸರ್ ನನ್ನ ಪ್ರೊಫೆಸರ್ ಇದ್ದಾರಲ್ಲ, ಕೆಮಿಸ್ಟ್ರಿ ಕೇಳೋದಿಲ್ಲ, ತಿರ್ಗಾ ಬರ್ತಾರೆ, ಗಾಂಧಿ ಬಗ್ಗೆ ಹೇಳು ಅಂತಾರೆ. ಹೇಳು ಅಂದೆ. ನನಗೆ ಗೊತ್ತೇ ಇಲ್ಲಲ್ಲ ಅಂದ. ಅದೇ ಮುರುಕ್ತಾನೆ ನಿಂದು, ಇನ್ನಾದರೂ ಪುಸ್ತಕ ತರಿಸ್ಕೋ. ಅವನು ನೀನು ಇಂಡಿಯಾದಿಂದ ಬಂದಿದ್ದೀಯಾ ಅಂತ ಹೇಳಿ ಕೇಳ್ತಾರೆ ಪಾಪ ಗಾಂಧಿ ಬಗ್ಗೆ, ನಿನಗೇನೂ ಗೊತ್ತಿಲ್ಲಲ್ಲ. ಪುಸ್ತಕ ಕಳಿಸ್ಕೊಟ್ಟೆ. ಅವನು ಭಾಳ ಒಳ್ಳೆ ಕೆಲಸ ಮಾಡಿಬಿಟ್ಟ. ಸರ್ ಇದು ಭಾಳ ಒಳ್ಳೆ ಪುಸ್ತಕ ಸರ್, ನೀವು ಓದಿ ಅಂತ ಅವ್ರಿಗೆ ಕೊಟ್ಟ. ತಾನು ಓದಿದ್ನೋ ಬಿಟ್ಟನೋ ಗೊತ್ತಿಲ್ಲ. ಅಂದರೆ ಎಷ್ಟು ಪ್ರೀತಿ ಬರ್ತದೆ ಅಂತ ಕೆಲವ್ರಿಗೆ ಹೇಳಿದರೆ ಎಷ್ಟು ಖುಷಿ ಪಡ್ತಾರೆ. ನಾನು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಡೇವಿಡ್ ಪಿಯರ್ಸನ್ ಅಂತೊಬ್ಬರು ಪ್ರೊಫೆಸರ್ ಆಫ್ ಎಜುಕೇಷನ್, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಟ್ ಬರ್ಕ್ಲಿ, ಅವ್ರ ಹತ್ರ ಮಾತಾಡ್ತಾ ನಾನು ಗಾಂಧಿ ಬಗ್ಗೆ ಹೇಳಿದಾಗ ಕ್ಯಾನ್ ಐ ಗೆಟ್ ಸಮ್ ಬುಕ್ಸ್ ಅಂದರು. ನಾನು ಅಲ್ಲಿ ಸಿಕ್ಕಂಥ ಆಟೋಬಯೋಗ್ರಫಿ, ಅವ್ರ ಜೀವನ ಚರಿತ್ರೆಯನ್ನು ಕೊಟ್ಟೆ, ಒಂದು ಕಾಪಿ ಅವರಿಗೆ ಕೊಟ್ಟ ಮೇಲೆ ನನಗೆ ಆಶ್ಚರ್ಯ ಆಗೋದು. 7 ದಿವಸದ ಮೇಲೆ ಅವ್ರಿಗೆ ಫೋನ್ ಮಾಡಿ ನನಗೆ ಹೇಳ್ತಾರೆ, ಐ ಫಿನಿಶ್ ದಟ್ ಬುಕ್, ಬ್ಯೂಟಿಫುಲ್ ಬುಕ್ ಅಂದರು. ಭಾಳ ಚೆನ್ನಾಗಿದೆ ಬುಕ್, ಬ್ಯೂಟಿಫುಲ್ ಬುಕ್ ಅಂದರು. ಏನು ಲೈಕ್ ಆಯ್ತು ನಿಮಗೆ ಅದರೊಳಗೆ ಅಂದೆ. ಏನು ಹೇಳಿದ್ರು ಗೊತ್ತಾ ಮನುಷ್ಯ, ಎಜುಕೇಷನ್ ಪ್ರೊಫೆಸರ್ ರೀ ಅವರು, ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ವಾಟ್ ಈಸ್ ಬ್ಯೂಟಿಫುಲ್ ಅಬೌಟ್ ದಿಸ್ ಈಸ್ ಐ ವುಡ್ ನಾಟ್ ಡೇರ್ ಟು ರೈಟ್ ದೀಸ್ ಥಿಂಗ್ಸ್ ಇನ್ ಮೈ ಬಯೋಗ್ರಫಿ ಅಂತ. ನನ್ನ ಜೀವನ ಚರಿತ್ರೆಯಲ್ಲಿ ಬರೆಯೋಕ್ಕೆ ಧೈರ್ಯ ಮಾಡೋದು ಸಾಧ್ಯನೇ ಇಲ್ಲ, ಅಂಥದ್ದೆಲ್ಲ ಬರೆದುಬಿಟ್ಟಿದ್ದಾರೆ ಅವರು ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ, ಜೀವನ ಚರಿತ್ರೆಗಳೆಲ್ಲ ಫಿಕ್ಷನ್ಸ್, ಬಹಳಷ್ಟು ಜೀವನ ಚರಿತ್ರೆಗಳೆಲ್ಲ ಕಥೆಗಳು. ಅಂದರೆ ನಾನು ಜೀವನದ ಸಂಧ್ಯೆಯಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಬರೀತೇನೆ ವಿನಃ ನಾನು ಏನು ಮಾಡಿದೆ ಅನ್ನೋದನ್ನು ಬರೆಯೋದಿಲ್ಲ. ನನ್ನ ಮನಸ್ಸಿನಲ್ಲಿದ್ದಂಥ ಕತ್ತಲೆಯ ಮೊಡಕುಗಳನ್ನು, ಮೂಲೆಗಳನ್ನು ತೋರಿಸೋಕೆ ಹೋಗೋದಿಲ್ಲ. ಏನು ಚೆನ್ನಾಗಿದೆ ಅಂತ ತೋರಿಸ್ತೀನಿ, ಏನು ಸಾಧನೆ ಮಾಡಿದೆ ಅಂತ ತೋರಿಸ್ತೀನಿ, ಅದೆಲ್ಲ. ಆದರೆ ಎಲ್ಲಿ ಫೇಲ್ ಆದೆ ಅಂತ. ನನಗೆ ಮಾಸ್ತಿಯವ್ರ ಭಾವ ಕೂಡ ಇನ್ನೂ ಇಷ್ಟವಾಗುವಂಥದ್ದು. ಅದೊಂದು ಒಳ್ಳೆಯ ಬಯೋಗ್ರಫಿ ಅದು. ಗಾಂಧೀಜಿಯವ್ರದ್ದು ಅತ್ಯಂತ ಟ್ರಾನ್ಸ್ಪರೆಂಟ್ ಬಯೋಗ್ರಫಿ, ಏನೂ ಮುಚ್ಚಿಡಲಿಲ್ಲ. ಒಂದು ಸಲ ನಾನು ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸಿಗೆ ಹೋದಾಗ ಅಲ್ಲೊಂದು CRL ಅಂತದೆ, ಸೆಂಟ್ರಲ್ ರಿಸರ್ಚ್ ಲ್ಯಾಬೊರೇಟರಿ ಅಂತ. ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ನೇ ಮಾಸ್ಟರ್ಸ್ ಡಿಗ್ರಿ, PhD ಇರಬೇಕು, ME ಅಥವಾ MTech ಇರಬೇಕು. ಅಂಥವ್ರೊಂದು 25-30 ಜನ ಹುಡುಗರಿದ್ದಾರೆ, ರಿಸರ್ಚ್ ಟೀಮ್ ಅದು. ಅವ್ರಿಗೆ ಮಾತಾಡಬೇಕಾಗಿತ್ತು, ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರು. 3.5 ತಾಸು. ಆ ಹುಡುಗರಿಗೆ ಗಾಬರಿ ಆಗೋಯ್ತು. ಮಧ್ಯಾಹ್ನ 1:30 ಇಂದ 4:30 ತನಕ ಹ್ಯೂಮನ್ ವ್ಯಾಲ್ಯೂಸ್ ಎಷ್ಟು ಚೆನ್ನಾಗಿರುತ್ತೆ ಲೆಕ್ಕ ಹಾಕ್ಕೊಳ್ಳಿ, ಊಟ ಆದಮೇಲೆ. ಆ ಹುಡುಗರು ಹೇಳೇಬಿಟ್ಟು ನನಗೆ, ಸರ್ ಯು ವಾಂಟ್ ಟು ಟಾಕ್ ಫಾರ್ 3 hours ಸರ್ ಅಂದರು. ನಾನು ಇಫ್ ಯು ಕ್ಯಾನ್ ಡೇರ್ ಟು ರಿಸೀವ್ ಐ ಕ್ಯಾನ್ ಟೀಚ್, ಐ ಕ್ಯಾನ್ ಟಾಕ್ ಅಬೌಟ್ ಇಟ್ ಅಂದೆ. ಕೂತು ಕೇಳೋದಿದ್ರೆ ಹೇಳ್ತೀನಿ ಅಂದೆ. ನಡುವೆ ಗಾಂಧಿ ಬಗ್ಗೆ ಮಾತು ಬಂದಾಗ ಹುಡುಗ ನಿಂತ್ಕೊಂಡ್ಬಿಟ್ಟ. ಸರ್ ಯು ಹ್ಯಾವ್ ಬಿನ್ ಟಾಕಿಂಗ್ ಆಫ್ ಗಾಂಧಿ, ಐ ಡೋಂಟ್ ಲೈಕ್ ಹಿಮ್ ಸರ್. ಯಾಕಪ್ಪ ಇಷ್ಟ ಇಲ್ಲ ಅಂದೆ. ಏನೇನು ಸರ್ ಪ್ರಯೋಗಗಳವು?
ಆಲ್ ಫನಿ ಎಕ್ಸ್ಪೆರಿಮೆಂಟ್ಸ್ ವಿತ್ ಸೆಕ್ಸ್ ಎಲ್ಲ ಮಾಡಿದಾರಲ್ಲ, ಅದು ಎಲ್ಲಿ ಹಂಗೆ ಮಾಡಬೇಕಾ ಮಹಾತ್ಮಾದವರು ಅಂತೇನೋ ಹೇಳಿದ. ನಾನು ಹೇಳಿದೆ, ಎಲ್ಲಿ ಓದಿದ್ದದನ್ನು ನೀವು ಅಂತ ಕೇಳಿದೆ. ಎಲ್ಲಿ ಅಂದರೆ ಅವ್ರ ಬಯೋಗ್ರಫಿಯಲ್ಲಿ ಇದೆಯಲ್ಲ ಅಂದ. ನಾನು ನಿನ್ನ ಬಯೋಗ್ರಫಿಯಲ್ಲಿ ಬರೀತೀಯ ಅದನ್ನು ಅಂತ ಕೇಳಿದೆ. ನಿನ್ನ ಬಯೋಗ್ರಫಿಯಲ್ಲಿ ಬರೀತೀಯ ಇದನ್ನು ಅಂದೆ. ನೋ, ಐ ಡೋಂಟ್ ಡೇರ್ ರೈಟ್ ಇಟ್. ಅಂದರೆ ನಾವು ಹೊರಗಡೆ ಮುಖಕ್ಕೆ ಏನು ಕೊಡಬೇಕು ಅದನ್ನೇ ಕೊಡ್ತೀವಿ, ಆದದ್ದನ್ನು ಕೊಡೋಲ್ಲ. ಅಂಥ ಟ್ರಾನ್ಸ್ಪರೆಂಟ್. ನೀವು ಬಯೋಗ್ರಫಿ ಮುನ್ನುಡಿ ನೋಡ್ಬೇಕ್ರಿ, ಅದನ್ನು ಆಟೋಬಯೋಗ್ರಫಿ ಮುನ್ನುಡಿ ಬರೆದಿದ್ದಾರೆ ಗಾಂಧಿ. ನಾನು ಮತ್ತೊಬ್ಬ ಮನುಷ್ಯ ಎಷ್ಟು ನಿಖರವಾಗಿ ನನ್ನ ವ್ಯಕ್ತಿತ್ವವನ್ನು ಉಜ್ಜಿ ನೋಡಿ ಬರೀಬೇಕೋ ಅದಕ್ಕಿಂತ ಹೆಚ್ಚು ನಿಖರವಾಗಿ ಮಾಡೋದಕ್ಕೆ ಬರೆದಿದ್ದೀನಿ, ಟ್ರೈ ಮಾಡಿದ್ದೀನಿ. ಒಂದು ಮಾತು ಬರೀತಾರೆ, ನನ್ನ ಜೀವನ ಚರಿತ್ರೆ ಎಲ್ಲಾದರೂ ನಿಮಗೆ ನನ್ನ ಅಹಮಿಕೆ ಕಂಡು ಬಂದರೆ, ನನ್ನ ಅಹಂಕಾರ ಕಂಡು ಬಂದರೆ, ಛಾಯೆ ಕಂಡು ಬಂದರೆ, ನಾನು ಇನ್ನೂ ಮನಸ್ಪಕ್ವಾಗಿಲ್ಲ ಅಂತ ತಿಳ್ಕೊಂಬಿಡಿ ಅಂತ ಬರೀತಾರೆ. ಅಷ್ಟು ಓಪನ್ ಆಗಿ ಬರೆಯುವಂಥ ಮನುಷ್ಯ. ಆ ಜೀವನ ಚರಿತ್ರೆಯನ್ನು ಓದಿ ಡೇವಿಡ್ ಪಿಯರ್ಸನ್ ಹೇಳ್ತಾನೆ, ಮೋಸ್ಟ್ ಬ್ಯೂಟಿಫುಲ್ ಬುಕ್. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಗೊತ್ತಾ, ಸಣ್ಣವರಿದ್ದಾಗ ಹೇಗೋ ಇರ್ತಾರೆ, ದೊಡ್ಡವರು ಆದಮೇಲೆ ಅದು ವರ್ಣನೆ ಬೇರೆ ಮಾಡ್ತೀವಿ. ನಾನು ಬಿಹಾರಕ್ಕೆ ಹೋದಾಗ ಒಂದು ಸಲ ಅಲ್ಲಿ ಯೋಗ ಸ್ಕೂಲ್ ಇದೆ, ಒಳ್ಳೆಯ ಸ್ಕೂಲ್, ಭಾಳ ಒಳ್ಳೆಯ ಜನ ಇದ್ದಾರೆ, ವೆರಿ ಫೈನ್ ಸ್ವಾಮೀಜಿ ಇದ್ದಾರೆ. ಅಲ್ಲಿ ಭಾಳ ಹಿರಿಯರೊಬ್ಬರು 80-85 ವರ್ಷದ ಹಿರಿಯರಿದ್ದರು. ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಇದಕ್ಕಿಂತ ಒಬ್ಬರು ಮುದುಕರು ಬಂದರು. ಇಲ್ಲ 65 ವರ್ಷ ಇವರಿಗೆ, 85 ವರ್ಷದ ಮುದುಕರೊಬ್ಬರು ಬಂದರು, ಕೋಲ್ ಹಿಡ್ಕೊಂಡು ಗಡ್ಡ ಬಿಟ್ಕೊಂಡು ಬಂದರು ಈ ಗುರುಗಳನ್ನ ನೋಡೋದಕ್ಕೆ. ಬಂದು ಗುರುಗಳ ಬಗ್ಗೆ ಚೆನ್ನಾಗಿ ಮಾತಾಡಿದರು. ಗುರುಗಳು ಕೂಡ ನಮಸ್ಕಾರ ಮಾಡಿದ್ರು, ನಮ್ಮ ಟೀಚರ್ ಇವರು ಅಂತ ಹೇಳಿ, ನನ್ನ ಮ್ಯಾಥಮೆಟಿಕ್ಸ್ ಟೀಚರ್ ಇವರು ಅಂತ. ಆ ಗುರುಗಳು ಜೋರಾಗಿ ಹೇಳ್ತಾ ಇದ್ರು, ನನಗೆ ಇದ್ದಾರಲ್ಲ ಸ್ವಾಮಿಗಳಿವರು ಆವಾಗಲೇ ಗೊತ್ತಿದ್ದು ದೊಡ್ಡವರಾಗ್ತಾರೆ ಅಂತ. ಹೇಗೆ ಗೊತ್ತಿತ್ತು? ಹುಡುಗ ಆಗಿದ್ದಾಗ ನಾನು ಕ್ಲಾಸಲ್ಲಿ ಕೂತ್ಕೋತಾ ಇದ್ರಿ ಇವರು, ಆವಾಗಲೇ ಗೊತ್ತು ದೊಡ್ಡ ಮನುಷ್ಯ ಆಗ್ತಾರೆ ಇವರು ಅಂತ. ಹೇಗೆ ಅಂತ ನಾವು ಕೇಳಿದ್ವಿ. ಹೇಗೆ ಗೊತ್ತಾ, ನಾನು ಭಾಳ ಸ್ಟ್ರಿಕ್ಟ್ ಟೀಚರ್, ಬಿಗಿ, ಅಲಗಾಡಕ್ಕೆ ಬಿಡ್ತಿರ್ಲಿಲ್ಲ, ಪರ್ಮಿಷನ್ ಕೊಡೋಲ್ಲ, ಕ್ಲಾಸಿಂದ ಹೊರಗೆ ಹೋಗಿ ಪರ್ಮಿಷನ್ ಯಾರಿಗೂ ಕೊಡ್ತಿರ್ಲಿಲ್ಲ. ಹೊರಗೆ ಹೋಗಬೇಕಾದ್ರೆ ಒಂದು ವಿಸಿಬಲ್ ಪ್ರೂಫ್ ಇರಬೇಕು, ಕಣ್ಣಿಗೆ ಕಾಣಿಸುವಂಥ ಒಂದು ಚಿಹ್ನೆ ಇರಬೇಕು, ಅಂದರೆ ಮಾತ್ರ ಹೊರಗೆ ಕಳಿಸೋದು. ತಲೆ ನೋಯ್ತದೆ, ಹೊರಗೆ ಕಳಿಸಲ್ಲ. ಪ್ರೂಫ್ ಏನಿದೆ ತಲೆ ನೋಯೋದು? ಕಾಣಿಸುತ್ತಾ ನನಗೆ? ಕಾಣಿಸಲ್ಲ. ಗಾಯ ಆಗಿದೆ, ರಕ್ತ ಸುರಿತಾ ಇದೆ, ಕಾಣುತ್ತೆ, ಹೋಗು, ಪರ್ಮಿಷನ್ ಇದೆ. ಹೀಗೆ ಕಣ್ಣಿಗೆ ಕಾಣುವಂಥ ಒಂದು ಆಧಾರ ಇದ್ದರೆ ಮಾತ್ರ ಹೊರಗೆ ಬಿಡುತ್ತೇನೆ, ಬಿಡಲ್ಲ. ಹೊಟ್ಟೆ ನೋವು ಆಧಾರ ಇಲ್ಲ, ಬಿಡಲ್ಲ. ಹೀಗೆಲ್ಲ ಭಾಳ ಸ್ಟ್ರಿಕ್ಟ್ ಮನುಷ್ಯ ಅಂತ. ಇವ್ರಿಗೂ ಸಾಕಾಗಿತ್ತು ಪಾಪ, ಗುರುಗಳು ಆಗೋರು ಮುಂದೆ, ಈ ಹುಡುಗ ತಾನೇ ಈಗ. ಅವ್ರು ಒಂದು ದಿವಸ ಏನು ಮಾಡಿದರು ಅಂತ ಭಾಳ ಚೆನ್ನಾಗಿ ಬರೀತಾರೆ. ಅವ್ರು ಗುರುಗಳು ಹೇಳ್ತಾಯಿದ್ರು, ಇವನೇನು ಮಾಡಿದಾಗ ಗೊತ್ತಾ, ಏಪ್ರಿಲ್ ಮೇ ತಿಂಗಳು ಕ್ಲಾಸ್ ಮುಗಿದ ತಕ್ಷಣ ಓಡಿ ಹೋಗ್ಬಿಟ್ಟು ಮುಂದೆ ಒಂದು ಮಾವಿನ ತೋಪು, ಮಾವಿನ ಗಿಡದ ಮೇಲೆ ಕೂತ್ಕೊಂಡ್ರಂತೆ. ಹೋಗಿ ದಪ್ಪ ಅದೊಂದು 4-5 ಮಾವಿನಕಾಯಿ ಆರಿಸ್ಕೊಂಡು ಶರ್ಟಲ್ಲಿ ಹಿಡ್ಕೊಂಡು ಕೂತಿದ್ರಂತೆ. ಮೇಷ್ಟ್ರು ಅದೇ ಗಿಡದ ಕೆಳಗೆ ಹೋಗೋರು ದಿನ ಮನೆಗೆ ಹೋಗ್ಬೇಕಾದ್ರೆ. ಮೇಷ್ಟ್ರು ಬಂದಾಗ ಟಪ ಅಂತ ಒಂದು 5-6 ಕಾಯಿ ಅವ್ರ ತಲೆ ಮೇಲೆ ಎಸೆದ್ರು. ಅಲ್ಲಿಂದ ಕಾಯಿ ಬಿದ್ದರೆ ಏನಾಗಬೇಡ ಪಾಪ ಮೇಷ್ಟ್ರಿಗೆ. ಅಯ್ಯಯ್ಯೋ ಅಂತ ಕೂತ್ಕೊಂಡ್ಬಿಟ್ರು ಕೆಳಗಡೆ. ಹುಡುಗ ಓಡಿ ಬಂದ ಕೆಳಗಡೆ ಬಂದು, ಏನಾಯಿತು ಸರ್ ಅಂತ. ಏನಾಯಿತು, ತಲೆ ಸಿಡಿದು ಹೋಗ್ತಾ ಇದೆ ಅಂದ್ರಂತೆ. ಕಾಣಿಸೋಲ್ಲ ಅಂದ ಇವನು. ಕಾಣಿಸೋಲ್ಲ ಅಂದ ತಕ್ಷಣ ನಾವು ಗೊತ್ತಾಯ್ತು ಇವನೇ ಮಾಡಿದ್ದು, ನೀನೇ ಎಸ್ತಿದ್ದ ಅಂತ. ಹೌದು ಅಂದಂದು. ಇಲ್ಲೋಡು, ನಾಳೆ ಕೆಲಸ ಮಾಡು, ನಾಳೆ ನೀನು ಹೊರಗೆ ಹೋಗ್ಬೇಕಾದ್ರೆ ನನಗೇನು ಕಾರಣ ಕೇಳಬೇಡ. ಕೇಳಿದರೆ ನಿನಗೊಂದು ಬೇರೆದ್ರು ಮಾಡೋಕ್ಕಾಗಲ್ಲ ನಾನು. ನೀ ಸುಮ್ಮನೆ ಕೈ ಎತ್ತಿಬಿಡು, ನಾನು ನೀನು ಪರ್ಮಿಷನ್ ಕೊಡ್ತೀನಿ, ಹೋಗ್ಬಿಡು ಅಂತ ಹೇಳಿಬಿಟ್ಟು ಅದನ್ನು ಗುರುಗಳು ಹೇಳ್ತಾಯಿದ್ರು. ಈ ಗುರುಗಳು ನೋಡಿ, ಆಗಲೇ ಎಷ್ಟು ತಲೆ ಚುರುಕು. ಗೊತ್ತಿತ್ತು ನನಗೆ ಒಂದು ದಿವಸ ದೊಡ್ಡವರಾಗ್ತಾರೆ ಇವರು, ಭಾಳ ದೊಡ್ಡವನಾಗ್ತಾನೆ ಗೊತ್ತಿತ್ತು ನನಗೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋದರು. ಹೋದ್ಮೇಲೆ ಇವ್ರನ್ನ ಕೇಳಿದೆ, ಏನು ಅನ್ನಿಸ್ತು ನಿಮಗೆ ಅಂತ ಈ ಗುರುಗಳನ್ನು ಕೇಳಿದೆ. ಅವ್ರು ಹೇಳಿದ್ರು, ಡೋಂಟ್ ಬಿಲೀವ್ ಹಿಮ್, ಏನು ನಂಬೇಡಿ ಅವ್ರನ್ನ ಅಂದರು. ಯಾಕ್ರಿ ನಿಮ್ಮ ಗುರುಗಳವರು ಅಂದೆ. ಇಲ್ಲ ರೀ, ನಾನು ಅಕಸ್ಮಾತ್ ಪ್ರಪಂಚದ ಅತ್ಯಂತ ಒಬ್ಬ ದೊಡ್ಡ ಮೋಸಗಾರ ಆಗಿದ್ರು ಇದೇ ಮಾತನ್ನೇ ಹೇಳ್ತಿದ್ರು ಅವರು. ಇವತ್ತೇನೋ ಒಂದು ಗುರುಸ್ಥಾನಕ್ಕೆ ಬಂದು ಕೂತಿದ್ದೇನೆ, ಅದಕ್ಕೆ ಒಳ್ಳೆ ಮಾತು ಹೇಳೋದ್ರು. ನೋಡಿರಿ ಎಷ್ಟು ಬುದ್ಧಿವಂತ ಇದ್ದ, ಆವಾಗಲೇ ಗೊತ್ತಿತ್ತು ದೊಡ್ಡವರಾಗ್ತಾರೆ ಅಂತ. ಅಕಸ್ಮಾತ್ ನಾನು ಭಾರಿ ಕಳ್ಳ ಆಗಿದ್ದೆ, ಡಕಾಯಿತಾಗಿದ್ದೆ, ಶಿಕ್ಷೆ ಆಗ್ತಿತ್ತು ಅಂದ್ರೆ ಹೇಳಿರು, ಆಗಲೇ ಮೇಷ್ಟ್ರ ತಲೆ ಮೇಲೆ ಮಾವಿನಕಾಯಿ ಹಾಕೋನು ದರೋಡೆಕಾರ ಆಗದೆ ಬಿಡ್ತಾನೆ ಇವನು, ಆವಾಗಲೇ ಗೊತ್ತಿತ್ತು ಅಂತ ಹೇಳ್ತಿದ್ರು. ಆದ್ದರಿಂದ ವಿ ಇಂಟರ್ಪ್ರಿಟ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತ. ಇರೋದನ್ನು ಹೇಳೋಲ್ಲ ನಾವು, ಇಂಟರ್ಪ್ರಿಟ್ ಮಾಡ್ತೇವೆ ನಾವು. ಹಾಗೆ ಬಹಳಷ್ಟು ಜೀವನ ಚರಿತ್ರೆಗಳು ಇಂಟರ್ಪ್ರಿಟ್ ಆಗಿ ಬರುವಂಥದ್ದು. ಇಲ್ಲಿ ಆಗಲಿಲ್ಲ ಅದು. ಇಂಥ ಒಬ್ಬ ವ್ಯಕ್ತಿಯ ಜೀವನ ಒಂದು ರಾಷ್ಟ್ರದ ಪ್ರಜ್ಞೆಯಲ್ಲಿ ಸೇರ್ಕೊಂಡು ಹೋಗಿದೆಯಲ್ಲ, ಇದನ್ನು ಹುಡುಕಬೇಕು ಅಂತ ಹೇಳಿ ಇದನ್ನು ತೋರಿಸುವಂಥ ಪ್ರಯತ್ನ ಇದೆಯಲ್ಲ, ತಟ್ಟೆಯಲ್ಲಿ ಸೂರ್ಯನನ್ನು ತೋರಿಸಿದ ಹಾಗೆ. ಅದರ ಪ್ರಯತ್ನ ಮಾಡೋದಕ್ಕೆ ಒಂದು ಗುರಿ ಹಾಕ್ಕೊಂಡಿದ್ದೆ ನಾನು. 5 ದಿವಸಗಳಲ್ಲಿ ಮೊದಲು ಹಿನ್ನೆಲೆ ಬಾಲ್ಯ ಅಂತ 1 ದಿವಸ, 2ನೇ ದಿವಸ ಇಂಗ್ಲೆಂಡ್ ಶಿಕ್ಷಣ ಅಂತ 2ನೇ ಭಾಗ, 3ನೇದ್ದು ದಕ್ಷಿಣ ಆಫ್ರಿಕಾದಲ್ಲಿ ಸಾಧನೆಗಳು 3ನೇದ್ದು, 4ನೇದ್ದು ಸ್ವಾತಂತ್ರ್ಯ ಸಂಗ್ರಾಮದ ನಾಯಕತ್ವ ಅಂತ ಒಂದು ತೊಗೊಂಡಿದ್ದೇನೆ.
ಕೊನೆಯದನ್ನು ಮಹಾತ್ಮ ಅಂತ ತಗೊಂಡಿದ್ದೇನೆ. 5 ಭಾಗಗಳಲ್ಲಿ ಹೇಳ್ಕೊಳ್ಳೋಣ ಅಂತ. ನನ್ನ ಉದ್ದೇಶ ಇದು. ಯಾವ ರಸಘಟ್ಟಗಳಲ್ಲಿ ಅವ್ರ ವ್ಯಕ್ತಿತ್ವ ಬದಲಾಯಿಸ್ತಾ ಹೋಯಿತು. ಅವರು ಬಾಲ್ಯದಲ್ಲಿ ಬರ್ಕೊಂಡಿದ್ದಾರೆ, ಅವ್ರು ಬರೆದು ನೋಡಿದ್ರೆ ಹೆದರಿಕೆ ಆಗುವಂಥದ್ದು ಬರ್ಕೊಂಡಿದ್ದಾರೆ. ಅವ್ರು ಎಷ್ಟು ಸ್ಪಷ್ಟವಾಗಿ ಬರೀತಾರೆ, ಒಂದು ಚೂರು ಮುಚ್ಚುಮರೆಯಲ್ಲಿ ಬರೀತಾರಲ್ಲ, ಆ ಬಾಲ್ಯವನ್ನು ತಗೊಂಡು ಗಮನಿಸಿಕೊಂಡು 5 ಹಂತಗಳಲ್ಲಿ ಗಮನಿಸಿಕೊಂಡು ಹೋಗೋಣ ಅಂತ ಉದ್ದೇಶ ಅಷ್ಟು. ಇದಕ್ಕೆ ಹಿನ್ನೆಲೆಯಾಗಿ ನಾವು ನೋಡಬೇಕು. ಗಾಂಧೀಜಿನೇ ಮಾತನ್ನು ಒಪ್ಕೊಂಡಿದ್ದಾರೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಯಶಸ್ಸಾಗಿದ್ದರೆ ಬರೀ ನಮ್ಮ ಚಳವಳಿಯಿಂದ ಆಗಲಿಲ್ಲ. ಇದ್ರ ಹಿಂದೆ ಒಂದು ದೊಡ್ಡದೊಂದು ಪಟಲ ರೆಡಿಯಾಗಿದೆ, ಒಂದು ದೊಡ್ಡ ಕ್ಯಾನ್ವಾಸ್ ರೆಡಿಯಾಗಿದೆ, ಎಷ್ಟೊಂದು ಸಾಧನೆಗಳಾಗಿದೆ ಅದರ ಹಿಂದೆ. ಆ ಸಾಧನೆಗಳ ಫಲದಿಂದಾಗಿ ಎಷ್ಟು ಜನ ಕ್ರಾಂತಿಕಾರಿಗಳಿದ್ದಾರೆ, ಸಾಧಕರಿದ್ದಾರೆ, ಸನ್ಯಾಸಿಗಳಿದ್ದಾರೆ. ಅವರು ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಬೇಕಾದಷ್ಟು ಕೆಲಸ ಮಾಡಿರೋದ್ರಿಂದ ಒಂದು ಹಿನ್ನೆಲೆಯನ್ನು ನೆಲೆಸಿಕೊಟ್ಟಿದ್ದಾರೆ. ಅದರಿಂದ ನಮ್ಮ ಯಶಸ್ವಾಯಿತು, ಹೊರತಾಗಿ ನಮ್ಮಿಂದ ಆಯಿತು ಅಂತ ಭ್ರಮೆ ಇಲ್ಲ ಅಂತ. ಭಾಳ ಮುಖ್ಯ ಕಾರಣ ಇದು. ಸಾಮಾನ್ಯವಾಗಿ ನಾನು ಹೇಳ್ತಿರ್ತೀನಿ, ಗಾಂಧೀಜಿ ಒಬ್ಬರನ್ನ ನಾವು ಟೋಕನ್ ಆಗಿ ಹೇಳ್ತೀವಿ, ಆದರೆ ಅವ್ರ ಹಿಂದೆ ಎಂಥ ದೊಡ್ಡ ತಂಡ ಇತ್ತು ಅಂತ. ತಂಡ ಹೇಗೆ ತಯಾರಾಯಿತು ಇದನ್ನು ನೋಡಬೇಕಾದ್ರೆ ನಾವು ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸೋಣ. ಒಂದು 5-6 ನಿಮಿಷ ಹಿನ್ನೆಲೆಯನ್ನು ಗಮನಿಸೋಣ ಅದ್ರ ಬಗ್ಗೆ. ವಿದೇಶಿಯರನ್ನು ಓಡಿಸಬೇಕು ಅಂತ ನಮ್ಮ ಪ್ರಯತ್ನ ಮೊದಲಿಂದ ಆಗ್ತಾಯಿತ್ತು. ಅದರ ಮೊದಲನೇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯುವಂಥದ್ದು 1857ರಲ್ಲಿ. ಕೆಲವರು ಸಿಪಾಯಿ ಮ್ಯೂಟಿನಿ ಅಂತ ಕರೀತಾರೆ, ಕೆಲವು ಬಂಡಾಯ ಅಂತ ಕರೀತಾರೆ. ಅದು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮವೇ ಹೌದು. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಆರ್ಗನೈಸ್ಡ್ ವೇ, ಸಾಮೂಹಿಕವಾಗಿ ಒಬ್ಬ ವೈರಿಯನ್ನು ಹೊರಗೆ ಗೊತ್ತು ಮಾಡೋದಿದೆಯಲ್ಲ, ಭಾಳ ಮುಖ್ಯ. ಅದು ನಮಗೆ ಹೊರಗಿನ ವೈರಿ ಗೊತ್ತೇ ಇರಲಿಲ್ಲಲ್ಲ. ವೈರಿ ಅಂತ ಗೊತ್ತಾದ್ರೆ ತಾನೇ ಹೋರಾಟೋದು ನಾವು. ಅವರು ನಮ್ಮ ಆತ್ಮೀಯರು, ನಮ್ಮ ಪ್ರಭುಗಳು ಅಂದ್ಕೊಂಡಾಗ ಹೋರಾಡೋದಲ್ಲಿ ಬರ್ತದೆ. ಒಬ್ಬ ಗುರಿಯನ್ನು ಹಾಕಿ ಇವರು ನಮ್ಮ ವೈರಿಗಳು ಅಂತ ಗೊತ್ತು ಮಾಡಿದಂಥದ್ದು 1857ನೇ ಇಸ್ವಿಯ ಮಹಾಸಂಗ್ರಾಮ. ಅದು ಆಗಿ 12 ವರ್ಷಗಳ ನಂತರ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹುಟ್ಟಿದರು. ಆದರೆ ಅದರ ಹಿಂದೆ ಆದಂಥದ್ದು ಬೆಳವಣಿಗೆಗಳನ್ನು ಸ್ವಲ್ಪ ಗಮನಿಸಬೇಕು ನಾವು. ಆ ಸ್ವಾತಂತ್ರ್ಯ ಸಂಗ್ರಾಮದ 12 ವರ್ಷಗಳ ನಂತರ ಗಾಂಧೀಜಿ ಹುಟ್ಟಿದರು. 1856ರಲ್ಲಿ ಡಾಲ್ ಹೌಸಿ ಭಾರತದಿಂದ ಹೊರಟಾಗ ಬ್ರಿಟಿಷ್ ಆಡಳಿತ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸಮಗ್ರ ಭಾರತದ ಮೇಲೆ ಪ್ರತಿಸ್ಥಾಪನೆ ಆಗಿತ್ತು. ಆವಾಗ 1856ನೇ ಇಸ್ವಿ ಹೊತ್ತಿಗೆ ಡಾಲ್ ಹೌಸಿ ವಾಪಸ್ ಹೋಗೋ ಹೊತ್ತಿಗೆ ಪೂರ್ತಿ ಭಾರತದುದ್ದಕ್ಕೂ ಅವ್ರ ಪ್ರಭಾವ ಆಗಿತ್ತು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 2 ಕಡೆಯಿಂದ ಆಗಿತ್ತು. ಇದ್ರ ಬ್ಯಾಕ್ಗ್ರೌಂಡ್ ಸ್ವಲ್ಪ ನೋಡೋಣ, ಎಲ್ಲಿ ಬದಲಾವಣೆ ಆಯಿತು. ಕೆಲವು ಹಂತಗಳನ್ನು ಮಾತ್ರ ಗುರುತಿಸೋಕೆ ಇಷ್ಟಪಟ್ಟಿದ್ದೇನೆ, ಹುಡುಕಿದ್ರೆ ಭಾಳ ದೊಡ್ಡದಿದೆ ಅದು. ಕೆಲವೊಂದು ಮೈಲುಗಳಲ್ಲಿ ಮಾತ್ರ ಹೇಳ್ತೇನೆ. 1757ರಲ್ಲಿ ನಡೆದಂಥ ಪ್ಲಾಸಿ ಕದನ, ಈ ಪ್ಲಾಸಿ ಕದನದ ನಂತರ ಬ್ರಿಟಿಷ್ ಆಧಿಪತ್ಯದ ತಳಹದಿಯನ್ನು ಗಟ್ಟಿಯಾಗಿ ಊರ್ಕೊಂಡ್ರು. ಇನ್ನೊಂದು ತಮಾಷೆ ಆಗ್ತಾಯಿತ್ತು. ಭಾರತದ ಆಚೆ ಹೊರದೇಶಗಳಲ್ಲಿ ಔದ್ಯಮಿಕ ಕ್ಷೇತ್ರಗಳಲ್ಲಿ ಸಂಭವಿಸಿದಂಥ ಹಲವಾರು ಕೆಲಸಗಳು ಬ್ರಿಟಿಷ್ ದೇಶವನ್ನು 1770ರ ಕೈಗಾರಿಕಾ ಕ್ರಾಂತಿಗೆ ತಯಾರು ಮಾಡಿತ್ತು. ಇದೆಲ್ಲ ಹಿನ್ನೆಲೆ ನಮ್ಗೆ ಗೊತ್ತಿರಬೇಕು. 1770ರಲ್ಲಿ ಔದ್ಯೋಗಿಕ ಕ್ರಾಂತಿ ಏನಾಯಿತೋ ಅದಕ್ಕೊಂದು ಹಿನ್ನೆಲೆ ಇದೆ. ಇದು ಯಶಸ್ವಿ ಆಗಬೇಕಾದ್ರೆ, ಆ ಔದ್ಯೋಗಿಕ ಕ್ರಾಂತಿ ಲಂಡನ್ನಲ್ಲಿ, ಇಂಗ್ಲೆಂಡಲ್ಲಿ ಯಶಸ್ವಿ ಆಗಬೇಕಾದ್ರೆ ವಿಶಾಲವಾದಂಥ ಮಾರುಕಟ್ಟೆ ಬೇಕು ಮತ್ತು ಧನದ ಬಂಡವಾಳ ಬೇಕಾಗಿತ್ತು. ಇವೆರಡನ್ನೂ ಸಮರ್ಥವಾಗಿ ಭಾರತ ಕೊಡ್ತಾ ಬಂತು. ಅವ್ರದ್ದೇ ಆಡಳಿತ ಇತ್ತಲ್ಲ, ಪ್ರಭುತ್ವ ಅದು ಬಂದಾಗ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಏನು ಮಾಡಿದರು, ಪರಾಜಿತವಾದಂಥ ಭಾರತ ಗೊಣಗುಟ್ಟದೇವನ್ನೆಲ್ಲ ತುಂಬಿಕೊಡ್ತು, ಒಂದು ಮಾರ್ಕೆಟ್ ಕೊಡ್ತು, ಬಂಡವಾಳ ಕೂಡ ಕೊಡ್ತು. ಈಸ್ಟ್ ಇಂಡಿಯಾ ಕಂಪನಿ ತನ್ನ ಭಂಡಾರವನ್ನು ತುಂಬಿಕೊಳ್ಬೇಕು ಅಂತ ಹೇಳಿ ಬಂಗಾಲವನ್ನು ವರ್ಚುವಲಿ ಕೊಳ್ಳೆ ಹೊಡಿತು. ಎಂಥ ಬಂಗಾಲ ರೀ ನಮ್ಮದು ಮೊದಲು, ಅಂಥ ಬಂಗಾಲನ ಪೂರ್ತಿ ಕೊಳ್ಳೆ ಹೊಡಿತು. ಇನ್ನೊಂದು 1813ರ ವೇಳೆಗೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದೊಂದು ಹೊಂದಿದ್ದಂಥ ವ್ಯಾಪಾರದ ಒಪ್ಪಂದ ಇತ್ತಲ್ಲ, ಮುಗೀತು. ಎಷ್ಟೋ ಚೆನ್ನಾಗಿರುವಂಥದ್ದು ನೋಡ್ಬೇಕು ಇದನ್ನು. ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಂಪನಿ ಮಾತ್ರ. ಆ ಕಂಪನಿ ಹೋಗಿ ಇಡೀ ಬ್ರಿಟನ್ ಆಧಿಪತ್ಯ ಬರೋದು ಹೇಗಾಯಿತು ಅನ್ನೋದನ್ನು ಹೇಳಬೇಕು ಅಂತ ಇಷ್ಟಪಡ್ತೇನೆ ನಾನು. 1813ರೊಳಗೆ ಕಂಪನಿ ಭಾರತ ಹೊಂದಿದ್ದ ಒಪ್ಪಂದ ಮುಗಿದೋಯ್ತು. ಆದರೆ ಬ್ರಿಟನ್ ಸರ್ಕಾರ ಒಂದು ಆರ್ಡರ್ ಪಾಸ್ ಮಾಡ್ತು. ಏನಪ್ಪ ಅಂದರೆ, ಭಾರತವನ್ನು ನಿರ್ಬಂಧರಹಿತ ವ್ಯಾಪಾರದ ದೇಶ ಅಂತ ಮಾಡ್ತು. ನಿರ್ಬಂಧರಹಿತ ವ್ಯಾಪಾರದ ದೇಶ ಅಂದರೆ ಏನೂ ನಿರ್ಬಂಧ ಇಲ್ಲ, ಯಾರಾದರೂ ವ್ಯಾಪಾರ ಮಾಡ್ಕೋಬೋದು ಭಾರತದಲ್ಲಿ ಅಂತ ಕಳಿಸಿದರು. ಅಷ್ಟು ಮಾಡೋದಷ್ಟೇ ಅಲ್ಲ, ಈ ನಿರ್ಬಂಧರಹಿತ ವ್ಯಾಪಾರದ ಹೆಸರಿನಲ್ಲಿ ಬ್ರಿಟನ್ ದೇಶದ ಸರಕುಗಳು ಭಾರತಕ್ಕೆ ಬರೋಕ್ಕೆ ಶುರು ಆಯಿತು, ದೊಡ್ಡ ಪ್ರಮಾಣದಲ್ಲಿ ಬರೋಕ್ಕೆ ಶುರು ಆಯಿತು. ಎಷ್ಟು ಬುದ್ಧಿವಂತಿಕೆ ಮಾಡಿದ್ರು ದಯವಿಟ್ಟು ಗಮನಿಸಿ ಇದನ್ನು. ಅಲ್ಲಿಂದ ಬರುವ ವಸ್ತುಗಳೆಲ್ಲ ಬರ್ಬೋದು ಭಾರತಕ್ಕೆ.
ಇಲ್ಲಿಂದ ಹೋಗೋದಕ್ಕೆ ಏನು ಮಾಡಿದರು ಅಂತಂದರೆ, ಆದರೆ ಇಂಗ್ಲೆಂಡನ್ನು ಪ್ರವೇಶಿಸುವ ಭಾರತೀಯ ಸರಕುಗಳ ಮೇಲೆ ಭಾರೀ ಸುಂಕವನ್ನು ಹೇರಲಾಯಿತು ಅಂತ. ಇಲ್ಲಿಂದ ಹೋಗುವಂಥ ವಸ್ತುಗಳ ಮೇಲೆ ಭಾರೀ ಸುಂಕ, ಅಲ್ಲಿಂದ ಯಾವುದಾದ್ರೂ ಬರ್ಬೋದು. ಇದರಿಂದ ಏನಾಯಿತು ಅಂತ ದಾಖಲೆ ತಂದಿದ್ದೀನಿ ನಾನು. ಇದರಿಂದಾಗಿ ಭಾರತದ ಉದ್ಯಮಿಗಳಿಗೆ ಬೆಳಿಲಾರ್ದಂಗೆ ಆಯಿತು. ಒಂದು ಉದಾಹರಣೆ ತೊಗೊಂಬಂದಿದ್ದೀನಿ ಹೇಗೆ ಅಂತ. 1787ರಲ್ಲಿ ಭಾರತದಿಂದ ಬ್ರಿಟನ್ನಿಗೆ, ಆಗಿನ ಕಾಲದ್ದು ದಯವಿಟ್ಟು ನೆನೆಸ್ಕೋಬೇಕು, 1787ರಲ್ಲಿ ಭಾರತದಿಂದ ಬ್ರಿಟನ್ನಿಗೆ 3 ದಶಲಕ್ಷ ರೂಪಾಯಿಗಳ ಡಾಕಾ ಮಸ್ಲಿನ್ ರಫ್ತು ಆಗ್ತಿತ್ತಂತೆ. ಒಂದು ವರ್ಷಕ್ಕೆ 3 ದಶಲಕ್ಷ ರೂಪಾಯಿಗಳ ಮಸ್ಲಿನ್ ಕ್ಲಾತ್, ಥಿನ್ ಬಟ್ಟೆ. ಅದು ಎಷ್ಟು ಚೆನ್ನಾಗಿ ಮಸ್ಲಿನ್ ಅಂದರೆ, ಆಗಿನ ಕಾಲದಲ್ಲಿ ಡಾಕಾ ಭಾರತದ ಭಾಗ ಆಗಿತ್ತಲ್ಲ ಅವಾಗಲೇ. ಇಲ್ಲಿಂದ ಮಸ್ಲಿನ್ ಕ್ಲಾತ್ ಹೋಗೋದು. ಈಗಾದರೂ ಮಸ್ಲಿನ್ ಅಂತ ಯೂಸ್ ಮಾಡ್ತೇವೆ. ಡಾಕಾ ಭಾಳ ಫೇಮಸ್ ಆಗಿತ್ತು, ಡಾಕಾ ಕ್ಲಾತ್ ಅಂತ. ಆ ಡಾಕಾ ಮಸ್ಲಿನ್ನ ಅಷ್ಟು ದುಡ್ಡು ರಫ್ತಾಗ್ತಾಯಿತ್ತಂತೆ. ಆದರೆ ಮುಂದೆ ಏನಾಯ್ತು ನೋಡಿ, 30 ವರ್ಷ ಆಗೋದ್ರೊಳಗೆ 1817ರಲ್ಲಿ ಅದು ಪೂರ್ತಿ ನಿಂತೇ ಹೋಯಿತು. ಡಾಕಾ ಮಸ್ಲಿನ್ ಎಲ್ಲೂ ಕಳ್ಸೋಕ್ಕಾಗಲಿಲ್ಲ. ಇಡೀ ಜಗತ್ತಿಗೆ ಶತಮಾನಗಳಿಂದ ಹತ್ತಿ ಬಟ್ಟೆಯನ್ನು ರಫ್ತು ಮಾಡುತ್ತಿದ್ದಂಥ ಭಾರತ 1850ರ ವೇಳೆಗೆ ಬ್ರಿಟನ್ನಿನ ಹತ್ತಿ ಉತ್ಪನ್ನದಲ್ಲಿ 4ರಲ್ಲಿ 1 ಭಾಗವನ್ನು ಆಮದು ಮಾಡ್ಕೊಳ್ಳೋಕೆ ಶುರು ಆಯಿತು ಅಂತ. ಆಶ್ಚರ್ಯ ಅನಿಸುತ್ತೆ. ಒಂದು ದೇಶವನ್ನು ಹೇಗೆ ನಿರ್ವೀಣ್ಯ ಮಾಡಬಹುದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು. ಇಲ್ಲಿಂದ ಅಷ್ಟು ಬಟ್ಟೆ ರಫ್ತಾಗಿ ಹೋಗ್ತಾ ಇತ್ತು ಇಂಗ್ಲೆಂಡಿಗೆ. ರಫ್ತಾಗೋದು ನಿಲ್ಲೋದು ಅಷ್ಟೇ ಅಲ್ಲ, ಅಲ್ಲಿ ಏನು ಉತ್ಪನ್ನ ಆಗ್ತಿತ್ತೋ ಅದರಲ್ಲಿ ಕಾಲು ಭಾಗ ನಾವು ಆಮದು ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಅಂದರೆ ಬ್ರಿಟನ್ನಲ್ಲಿ ಏನೇನು ತಯಾರಾಗ್ತೋ ಅದ್ರ ಕಾಲು ಭಾಗ ಭಾರತಕ್ಕೆ ಒಂದು ಮಾರ್ಕೆಟಿಗೆ ಬರೋಕ್ಕೆ ಶುರು ಆಯಿತು. ಇದರಿಂದ ಏನಾಯಿತು, ಭಾರತದ ಅರ್ಥವ್ಯವಸ್ಥೆಯ ಆಧಾರವಾಗಿದ್ದು ಕೃಷಿಗೆ ಪೂರಕವಾಗಿದ್ದಂಥ ಈ ಗೃಹ ಕೈಗಾರಿಕೆ ನಾಶವಾಗ್ಲಿಕ್ಕೆ ಶುರುವಾಯಿತು. ಕ್ಷಾಮಗಳ ಮೇಲೆ ಕ್ಷಾಮ ಬಂತು. ಅದು ಹೇಳ್ತಾರೆ 1770ರಿಂದ 1303 120 ಸಲ ಕ್ಷಾಮ ಬಂತು ಅಂತ ಬರೀತಾರೆ. ಅಷ್ಟು ಕ್ಷಾಮ ಬಂತಂತೆ. ಕ್ಷಾಮ ಬಂದು ಅನ್ನವಿಲ್ಲದೆ ಲಕ್ಷಾಂತರ ಜನ ಸಾವಿಗೀಡಾದರು. ಜೀವ ಸಹಿತ ಉಳಿದವರು ವಿದೇಶಿ ಪ್ರಭುತ್ವದ ಕೆಡಕುಗಳನ್ನು ಪ್ರತಿಭಟಿಸುವ ಶಕ್ತಿ ಹೊಂದಿರಲಿಲ್ಲ. ಅದು ಹೇಗೆ ಉಪಯೋಗಿಸ್ಕೊಂಡ್ರು ನೋಡಿ. ಮೊದಲು ಕೈಗಾರಿಕೆಗಳನ್ನು ನಾಶ ಮಾಡಿದರು, ಉತ್ಪನ್ನ ನಾಶ ಆಯಿತು, ಕ್ಷಾಮಗಳು ಬೇರೆ ಬಂತು. ಹೀಗಾಗಿ ನಮಗೆ ಹೈರಾಣಾದಂಥ ಜನಕ್ಕೆ ಪ್ರತಿಭಟನೆ ಮಾಡುವ ಶಕ್ತಿ ಇರಲಿಲ್ಲ. ಈ ಪ್ರಥಮ ಮಹಾಸಂಗ್ರಾಮದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಅದು ರದ್ದಾಯಿತು. ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ ಅಂತ, ಅದೇ ಶ್ರೂಡ್ ಪ್ಲ್ಯಾನರ್ಸ್ ಅವರು. ನಮಗೆ ಗೊತ್ತಿಲ್ಲದಾಗ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ರದ್ದಾದ ಮೇಲೆ ಬ್ರಿಟಿಷ್ ಸಾಮ್ರಾಜ್ಯ ದೇಶದ ಆಡಳಿತ ಒಪ್ಕೊಳ್ತು. ಈಸ್ಟ್ ಇಂಡಿಯಾ ಕಂಪನಿಯಲ್ಲಾಗ ಬ್ರಿಟಿಷ್ ಸಾಮ್ರಾಜ್ಯ ಒಪ್ಕೊಂಡ್ಬಿಡ್ತಂತೆ. 1858 ಆಗಸ್ಟ್ರಲ್ಲಿ ಒಂದು ಆ್ಯಕ್ಟ್ ಪಾಸ್ ಮಾಡಿದರು ಬ್ರಿಟನ್ನಲ್ಲಿ. ಏನಂದರೆ ಆ್ಯಕ್ಟ್ ಫಾರ್ ದಿ ಬೆಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ. ಮೊದಲೇ ಬೆಟರ್ ಇತ್ತು ನಮ್ಮದು. ಈ ಬೆಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ನೂ ಚೆನ್ನಾಗಿ ಅದನ್ನು ಆಡಳಿತ ನಡೆಸಬೇಕು, ರಾಜ್ಯದ ಏನು ಮಾಡಬೇಕು ಅಂತ ಒಂದು ಆ್ಯಕ್ಟ್ ಪಾಸ್ ಮಾಡಿದ್ರಂತೆ. ಮಾಡಿ ಈ ಅಧಿಶಾಸನದ ಪ್ರಕಾರ ಕಂಪನಿ ಸದಸ್ಯರ ಮತ್ತು ಆಡಳಿತ ಮಂಡಳಿ ಅಧಿಕಾರ ರಾಜ್ಯ ಕಾರ್ಯದರ್ಶಿ ಕೊಡಲಾಯಿತು. ಯಾವುದೋ ಕಂಪನಿ ಇತ್ತಲ್ಲ ಈಸ್ಟ್ ಇಂಡಿಯಾ ಕಂಪನಿದು, ಅವ್ರ ಆಡಳಿತ ಮಂಡಳಿ ಸದಸ್ಯರಿದ್ದರು, ಅಧಿಕಾರ ಅದೆಲ್ಲ ಹೋಗ್ಬಿಟ್ಟು ಈಗ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ಬ್ರಿಟನ್ ಸರ್ಕಾರದ ಒಂದು ಭಾಗ ಆಯಿತು. ಒಂದು ಯಾವುದೋ ಕಂಪನಿ ಭಾಗ ಇದ್ದದ್ದು. ಒಂದು ಎಕ್ಸಾಂಪಲ್ ಕೊಡೋದಾದರೆ, ಯಾವುದೋ ಒಂದು ಕಂಪನಿ ಬೆಂಗಳೂರಲ್ಲಿದೆ, ಅವರಿಗೆ ಈ ಸರ್ಕಲ್ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳಿರ್ತೀವಿ ನಾವು. ಈ ಟ್ರಾಫಿಕ್ ಸಿಗ್ನಲ್ ಸರ್ಕಲ್ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಅವರೊಂದು ಸರ್ಕ್ಯುಲರ್ ಪಾಸ್ ಮಾಡಿ ಬಸವನಗುಡಿ ಏರಿಯೆಲ್ಲ ನಾವೇ ಕಂಟ್ರೋಲ್ ಮಾಡೋದು ಅಂತಂದರೆ ಹೇಗೆ ತಮಾಷೆ ಆಗುತ್ತೆ. ಹಾಗಾಯಿತು. ಈಸ್ಟ್ ಇಂಡಿಯಾ ಕಂಪನಿ ಹೋಗಿ ಬ್ರಿಟನ್ ಸರ್ಕಾರನ ತೊಗೊಂಡ್ಬಿಡ್ತು. ಸಾಮ್ರಾಟರ ಪ್ರತಿನಿಧಿ ಅಂತ ಕರೆದ್ರು, ವಾಯ್ಸ್ ರಾಯ್ ಅಂತ. ಸಾಮ್ರಾಟರ ಪ್ರತಿನಿಧಿ ಮತ್ತು ಗವರ್ನರ್ ಜನರಲ್ ಅಂತ 2 ಡೆಸಿಗ್ನೇಷನ್ ಅವರಿಗೆ ಎಂಬ ಹೊಸ ಹೆಸರಿನಿಂದ ಕರೆಯಲ್ಪಟ್ಟಂಥ ಮನುಷ್ಯ ಲಾರ್ಡ್ ಕ್ಯಾನಿಂಗ್ ಅನ್ನೋರು ಬಂದರು. ಲಾರ್ಡ್ ಕ್ಯಾನಿಂಗ್ ಅಂತ 1858 ನವೆಂಬರ್ದಲ್ಲಿ ಒಂದು ರಾಜಘೋಷಣೆ ಮಾಡಿದರು. ಭಾಳ ಚೆನ್ನಾಗಿರೋ ರಾಜಘೋಷಣೆ ಮಾಡ್ತಾರೆ, ಮನಸ್ಸಿಗೆ ಮುಟ್ಟಬೇಕಲ್ಲ, ರಾಜಘೋಷಣೆ ಮಾಡ್ತಾರೆ. ಇದರೊಳಗೆ ಏನು ಹೇಳ್ತಾರೆ ಅಂತಂದರೆ, ನಮಗೆ ಇಂಗ್ಲೆಂಡಲ್ಲಿ ಪ್ರಜೆಗಳು ಎಷ್ಟು ಮುಖ್ಯವೋ ಅಷ್ಟು ಭಾರತೀಯ ಪ್ರಜೆಗಳು ಮುಖ್ಯ. ನಾವು ಬ್ರಿಟಿಷ್ ಪ್ರಜೆಗಳಿಗೆ ಏನನ್ನು ಮಾಡ್ತೇವೋ ಅದನ್ನೇ ಭಾರತದ ಪ್ರಜೆಗಳಿಗೂ ಮಾಡ್ತೇವೆ. ಆದ್ದರಿಂದ ಭಾರತದ ಪ್ರಜೆಗಳು ಇಂಗ್ಲೆಂಡಿನ ಪ್ರಜೆಗಳು ಸಮಾನರು ಅನ್ನುವಂಥ ರಾಜಘೋಷಣೆ ಮಾಡಿದರು. ಎಷ್ಟು ಖುಷಿ ಆಗಿಬಿಡ್ತು ಜನಕ್ಕೆ ಅಂದರೆ, ನಮ್ಮಲ್ಲಿ ಒಂದಿದೆ, ವೆನ್ ಯು ಆರ್ ಆಸ್ಕ್ಡ್ ಟು ನೀಲ್ ಯು ಸ್ಟಾರ್ಟ್ ಕ್ರಾಲಿಂಗ್ ಅಂತ. ಕೆಲವರು ಮೋರ್ ಲಾಯಲ್ ದ್ಯಾನ್ ದಿ ಕಿಂಗ್ ಅಂತ. ಒಂದು ಸಲ ಅಧಿಕಾರದಲ್ಲಿದ್ದವರಿಗೆ ಹಪಾಹಪಿ ತೋರಿಸ್ತಾರೆ, ನಾವು ನಿಮ್ಮ ಹಿಂದೆ ಇದ್ದೀವಿ ಸರ್ ಅಂತ. ಅಧಿಕಾರದಲ್ಲಿರೋವರೆಗೆ ಮಾತ್ರ, ಆಮೇಲೆ ಯಾರು ಮಾತಾಡ್ಸಲ್ಲ. ಆದರೆ ಆ ತೋರಿಸುವಂಥ ಹುಚ್ಚಿದೆಯಲ್ಲ, ಅದಕ್ಕೇನಾಯಿತು ಅಂತ ಬರೀತಾರೆ. ಈ ಘೋಷಣೆ ನಂತರ ಬ್ರಿಟಿಷ್ ಸಾಮ್ರಾಟ ನಿಷ್ಠೆ ತೋರಿಸ್ಬೇಕು ಅಂಥೇಳಿ ಕೆಲವು ನಾಯಕರು ಒಬ್ಬರ ಹಿಂದೊಬ್ಬರು ಸ್ಪರ್ಧೆ ಮಾಡೋಕ್ಕೆ ಶುರು ಮಾಡಿದರು. ಮರ್ಯಾದೆ ತೋರಿಸ್ಬೇಕಲ್ಲ ನಾಯಕರಿಗೆ ಅಂತ ಹೇಳಿ.
ಆದರೆ ಬ್ರಿಟನ್ ಪ್ರಜೆಗಳಿಗೆ ಸಮಾನವಾದ ಸ್ಥಾನಮಾನ ಕೊಡುವ ಬಗ್ಗೆ ಘೋಷಣೆ ಮಾಡಿದ ಸರ್ಕಾರ ವಾಗ್ದಾನದಲ್ಲಿ ಮಾತು ಉಳಿತೇ ವಿನಃ ಜೀವನದಲ್ಲಿ ಬರಲಿಲ್ಲ. ಒಂದು ಮಾತು ಎಷ್ಟು ಚೆನ್ನಾಗಿದೆ ನೋಡಿ. 1876ರಿಂದ 1880ರವರೆಗೆ ವೈಸ್ರೋ ಆಗಿದ್ದಂಥ ಲಾರ್ಡ್ ಲಿಟನ್ ಒಂದು ಗುಪ್ತ ಸಂದೇಶ ಕಳಿಸಿದ್ದಾನೆ ಬ್ರಿಟನ್ನಿಗೆ. ಅದೆಷ್ಟು ಚೆನ್ನಾಗಿದೆ, ಅದನ್ನು ಕೇಳಿಬಿಟ್ಟು ಮಾತು ಮುಗಿಸೋಣ. ಚೆನ್ನಾಗಿರೋ ಮಾತು ಹೇಳ್ತಾನೆ ಅವನು. ಲಿಟನ್ ಹೇಳ್ತಾನೆ, ಸರ್ಕಾರಕ್ಕೊಂದು ಗುಪ್ತ ಪತ್ರ ಬರೆದಿದ್ದಾನೆ, ಕಾನ್ಫಿಡೆನ್ಷಿಯಲ್ ರಿಪೋರ್ಟ್. ಅದರಲ್ಲಿ ಏನು ಬರೀತಾನೆ ಗೊತ್ತಾ? ಮೊದಲನೇ ಸಾಲು, ನಾವೇನು ಘೋಷಣೆ ಮಾಡಿದ್ದೀವಲ್ಲ ಮೊದಲು, ಬ್ರಿಟಿಷ್ ಪ್ರಜೆಗಳು ಮತ್ತು ಭಾರತೀಯ ಪ್ರಜೆಗಳು ಸಮಾನರು ಅಂತ ಹೇಳಿದ್ದೀವಲ್ಲ, ಅದು ಬರೀತಾನೆ, ಈ ಎಲ್ಲ ಹಕ್ಕುಗಳು ಮತ್ತು ಭರವಸೆಗಳು ಎಂದಿಗೂ ಈಡೇರಿಸಲು ಸಾಧ್ಯವಿಲ್ಲವೆಂಬುದು ನಮಗೆಲ್ಲ ತಿಳಿದಿದೆ. ಮೊದಲನೇ ಸಾಲಲ್ಲೇ ಬರೀತಾನೆ ಅವನು. ಇದು ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು, ಸುಮ್ಮನೆ ಘೋಷಣೆ ಮಾಡಿದ್ದೀವಿ ಅಂತ. ಹಿಪಾಕ್ರಸಿ ಆಟ್ ಇಟ್ಸ್ ವರ್ಸ್ಟ್. ಸಾಧ್ಯತೆ ತಿಳಿದಿದೆ ಅಂತ ಹೇಳ್ತಾರೆ. ಹೀಗೆ ಪತ್ರ ಬರೆದು ಸಮಾನರಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶುರು ಮಾಡಿದ್ದು. ಈ ಹಿನ್ನೆಲೆ ಇರಲಿ. ಆ ಕಾಲಕ್ಕೆ ಇಷ್ಟೆಲ್ಲ ಇದ್ದರೂ ಕೂಡ, ತೊಂದರೆ ಇದ್ದರೂ, ಉಪವಾಸ ಇದ್ದರೂ, ಜನ ಕ್ಷಾಮದಿಂದ ಸಾಯ್ತಾ ಇದ್ದರು, ಇಷ್ಟಿದ್ರೂ ಕೂಡ ಕೆಲವು ಚೈತನ್ಯ ಸ್ವರೂಪರಾದಂಥ ಜನ ಮುಂದೆ ಬಂದ್ರಾಗ ರಾಜಾ ರಾಮ್ ಮೋಹನ್ ರಾಯ್ ನೆನೆಸ್ಕೋಬೇಕು. ನಾಳೆ ಅವರ ಚಿಂತನೆಯೊಂದಿಗೆ ಮಾತನ್ನು ಮುಂದುವರಿಸೋಣ. ರಾಜಾ ರಾಮ್ ಮೋಹನ್ ರಾಯ್ ಮಾಡಿದಂಥ ಕಾಂಟ್ರಿಬ್ಯೂಷನ್, ರಾಮಕೃಷ್ಣರ ಕಾಂಟ್ರಿಬ್ಯೂಷನ್, ವಿವೇಕಾನಂದರ ಕಾಂಟ್ರಿಬ್ಯೂಷನ್, ದಯಾನಂದ ಸರಸ್ವತಿಯವರ ಕಾಂಟ್ರಿಬ್ಯೂಷನ್, ಅವ್ರದ್ದೆಲ್ಲ ಎಷ್ಟಿದೆ ಅಂದರೆ ಒಂದೊಂದು ಫೀಲ್ಡ್ ಅಲ್ಲ, ಆಧ್ಯಾತ್ಮಿಕದಲ್ಲಿ, ಸಾಹಿತ್ಯಿಕವಾಗಿ ಎಲ್ಲರೂ ಕೂಡಿ ಒಂದು ವಾತಾವರಣ ನಿರ್ಮಾಣ ಮಾಡಿದರು. ಅದು ಗಾಂಧಿ ಬರೋದಕ್ಕೊಂದು ಅನುಕೂಲ ಆಯಿತು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇವತ್ತಿನ ಈ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.